ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಅರಣ್ಯ ಪರ್ವದ 4ನೇ ಸಂಧಿಯನ್ನು ಅವಲೋಕಿಸಿ ಇದೀಗ 5ನೇ ಸಂಧಿಯ ಕಡೆಗೆ ಹೋಗ್ತೀವಿ. ಕಾಡಿನಲ್ಲಿ ಇಂದ್ರಕೀಲ ಪರ್ವತದ ತಪ್ಪಲಿನಲ್ಲಿ ಅರ್ಜುನ ಶಿವ ತಪೋಮಯ ಆಗಿ ತಾನೇ ಶಿವನೇ ತಾನು ಎಂಬಂತೆ ಆಗಿ ಹೇಗೆ ಧ್ಯಾನ ಮಾಡಿದ ಅನ್ನುವ ಆ ಭಾಗವನ್ನು, ಮುಂದಿನ ಕಥಾ ಸ್ವಾರಸ್ಯವನ್ನು ನಾವು ಕಾಣೋಣ. ಅವನು ಹೇಗೆ ತಪಸ್ಸಿಗೆ ತೊಡಗಿದ, ಉಗ್ರವಾದ ತಪಸ್ಸಿನ ದೇಹದಂಡನೆಯ ವಿಧಾನ ಎಂಥದ್ದು ಅನ್ನೋದನ್ನು ಕವಿ ಆರಂಭ ಮಾಡ್ತಾನೆ. ಅವಸೇರಿಕೆ ಜಪಕ್ಕೆ ಚಾಪ ಶರಾವಳಿಗೆ ಶಮೆ ದಮಗೆ ಖಡ್ಗಕ್ಕೆ ಇದಾವ ಸಮ್ಮೇಳನ. ಅವಸೇರಿಕೆ ಜಪಕ್ಕೆ ಚಾಪ ಶರಾವಳಿಗೆ ಶಮೆ ದಮೆಗೆ ಖಡ್ಗಕ್ಕಿದಾವ ಸಮ್ಮೇಳನ. ವಿಭೂತಿಗೆ ಕವಚ ಸೀಸಕಕ್ಕೆ ಇದಾವ ಸಮ್ಮೇಳನ. ಆವುದಿದರಭಿದಾನ ತಪವೋ ಡಾವರಿಗ ವಿದ್ಯಾ ಸಮಾಧಿಯೋ. ಆವುದಿದರಭಿದಾನ ತಪವೋ ಡಾವರಿಗ ವಿದ್ಯಾ ಸಮಾಧಿಯೋ. ನೀವಿದೆಂತಗ ಋಷಿಗಳೆಂಬುದನರಿಯೇ, ನೀವು ಇದೆಂತಗ ಋಷಿಗಳೆಂಬುದನರಿಯೇ. ನಾನೆಂದ ನೀವು ಇದೆಂತಗ ಋಷಿಗಳೋ. ಉಗ್ರವಾದ ತಪಸ್ಸಿನಲ್ಲಿ ಅರ್ಜುನ ತೊಡಗಿದ್ದಾನೆ. ಜೊತೆಗೆ ಆ ಬ್ರಾಹ್ಮ ತಪಸ್ಸಿಗೆ ಕ್ಷಾತ್ರ ವೇಷ ಕೂಡ ಸೇರಿಕೊಂಡಿದೆ. ನೆನ್ನೆಯೇ ಅದನ್ನು ಕಂಡವಿ. ಆಗ ಇಂದ್ರ ಇದನ್ನು ಪರೀಕ್ಷೆ ಮಾಡಬೇಕು ಅಂತ ಧರೆಗಿಳಿದನು ಸುರೇಶ್ವರನು ನಿಜಕುಮಾರಂಗೆ ಪರೀಕ್ಷೆ ಮಾಡುವುದಕ್ಕಾಗಿ ಇಳಿದು ಬರ್ತಾನೆ. ಬಂದು ಆವ ಸೇರಿಕೆ ಜಪಕ್ಕೆ ಚಾಪ ಶರಾವಳಿಗೆ ಶಮೆ ದಮಕ್ಕೆ ಅಂತ ಈ ಆಯುಧಗಳು ನೋಡಿದ್ರೆ ಹಿಂಸೆಗೆ ಕಾರಣ. ಇನ್ನು ನೀನು ತಪಸ್ಸಿಗೆ ಕೈಗೊಂಡಿರ್ತಕ್ಕಂಥ ವ್ರತವಾದರೂ ಸರ್ವೇಷಾಂ ಅಭಯಪ್ರದಾನಂ, ಯಾರಿಗೂ ತೊಂದರೆ ಇಲ್ಲದೆ ನಿರ್ವೈರವನ್ನು ಸಾಬೀತು ಮಾಡೋದಕ್ಕೆ ಅಂತ ಶಮ ದಮ ಪ್ರಣಿಧಾನ ಇವನ್ನೆಲ್ಲ ಮಾಡ್ತಾ ಇದೀಯಾ. ಹೀಗಾಗಿ ಖಡ್ಗಕ್ಕೆ, ವಿಭೂತಿಗೆ, ಕವಚ ಸೀಸಕಕ್ಕೆ ಇವಕ್ಕೆಲ್ಲಕ್ಕೂ ಹೇಗೆ ಹೊಂದಾಣಿಕೆ? ಒಂದು ಕಡೆ ಕೃಷ್ಣಾಜಿನ, ಮತ್ತೊಂದು ಕಡೆ ಕವಚ, ಒಂದು ಕಡೆ ಯಜ್ಞೋಪೀತ, ಮತ್ತೊಂದು ಕಡೆ ಧನುಸ್ಸು, ಒಂದು ಕಡೆಗೆ ಖಡ್ಗ, ಮತ್ತೊಂದು ಕಡೆಗೆ ದಂಡ, ಒಂದು ಕಡೆಗೆ ಜಪಮಾಲೆ, ಮತ್ತೊಂದು ಕಡೆಗೆ ಬಾಣಾವಳಿ, ಒಂದು ಕಡೆಗೆ ಸೀಸಕ ಅಂದರೆ ಶೀರ್ಷಕ ಮುಕುಟ, ಮತ್ತೊಂದು ಕಡೆಗೆ ಭಸ್ಮ, ಆಮೇಲೆ ಕ್ಷಾತ್ರ ಪೌರುಷದ ದೇಹ, ಅತ್ಯಂತ ಶಾಂತವಾದ ತಪಸ್ವಿಯ ವ್ರತ. ಇವಕ್ಕೆ ಹೊಂದಾಣಿಕೆಯಲ್ಲಿ ವಿರೋಧವಾಗುತ್ತವಲ್ಲ ಅಂತ. ಆನಂದವರ್ಧನಾದಿಗಳ ಪ್ರಕಾರ ರಸಗಳಿಗೆ ವಿಭಾವಗಳು ವಿರುದ್ಧವಾಗಿ ಬಂದರೆ
ಅದು ಸರಿಯಲ್ಲ, ಕಲೆಯ ರೂಪದಿಂದ ಚೆನ್ನಾಗಿರೋದಿಲ್ಲ ಅಂತ ಹೇಳಿಬಿಟ್ಟಿದ್ನುವೆ. ಆಸ್ಥಾನದಲ್ಲಿ ಮಾಡಿದ ಅಲಂಕಾರ ಯುಕ್ತವಾಗೋದಿಲ್ಲ, ಕಣ್ಣಿನ ಕಾಡಿಗೆಯನ್ನು ಮುಖಕ್ಕೆ ಹಚ್ಚಿಕೊಂಡಂತೆ ಆಗುತ್ತದೆ, ಕಾಲಿನ ಅಂದುಗೆಯನ್ನು ಕೊರಳಿಗೆ ಹಾಕಿಕೊಂಡಂತೆ ಆಗುತ್ತದೆ ಅಂತ. ಆಗ ಅವನು ಅರ್ಜುನ ತನ್ನ ಇಂಗಿತವನ್ನು ಹೇಳ್ತಾನೆ. ಇದು ತುಂಬ ಓಜಸ್ವಿಯಾದಂಥ ತತ್ವ. ಮೂಲ ಮಹಾಭಾರತದಲ್ಲಿ ಅರ್ಜುನ ತಪಸ್ಸಿಗೆ ಹೊರಟಾಗಲೇ ಈ ರೀತಿಯಾದ ಪರೀಕ್ಷೆ ಬರುತ್ತದೆ ಅಂತಿದೆ. ಆದರೆ ಭಾರವಿ ಅವನು ತಪಸ್ಸು ಮಾಡ್ತಾ ಇದ್ದಾಗ ಇಂದ್ರ ಬಂದ ಅಂತ ಬಹಳ ಚೆನ್ನಾಗಿ ಆ ಪ್ರಕರಣವನ್ನು ಭಾರವಿ ತೆಗೆದುಕೊಂಡು ಬರ್ತಾನೆ. ಪ್ರಸಾದರಮ್ಯ ಮೋಜಸ್ವಿ ಗರಿಯೋ ಲಾಘವಾನ್ವಿತಂ, ಈ ರೀತಿ ಅವನ ಮಾತುಗಳು ಹೇಗಿದ್ದವು ಅಂತ ಅರ್ಥಗೌರವದ ಮಾತಿನ ಇಂದ್ರನ ಸರಣಿಯನ್ನು ಅರ್ಜುನ ಪ್ರತ್ಯಾಖ್ಯಾನಿಸ್ತಾನೆ. ಅದರ ತಾತ್ಪರ್ಯವನ್ನು ಒಂದು ಪದ್ಯದಲ್ಲಿ ಕವಿ ಹೇಳ್ತಾನೆ. ಕಂದೆರೆದು ನೋಡಿದನು, ಕಂದೆರೆದು ನೋಡಿದನು, ನೀವೇನೆಂದರೆಯು ಹೃದಯಾಬ್ಜ ಪೀಠದಲ್ಲಿಂದು ಮೌಳಿಯನಿರಿಸಿ ಮೆಚ್ಚಿಸುವೆನು ಸಮಾಧಿಯಲಿ. ನೀವೇನೆಂದರೆಯು ಹೃದಯಾಬ್ಜ ಪೀಠದಲ್ಲಿ ಇಂದು ಮೌಳಿಯನಿರಿಸಿ ಮೆಚ್ಚಿಸುವೆನು ಸಮಾಧಿಯಲಿ, ಮೆಚ್ಚಿಸುವೆನು ಸಮಾಧಿಯಲಿ. ಇಂದಿನೀ ಬಹಿರಂಗ ಚಿಹ್ನೆಯ ಕುಂದು ಹೆಚ್ಚಿನಲೇನು ಫಲ, ಇಂದಿನೀ ಬಹಿರಂಗ ಚಿಹ್ನೆಯ ಕುಂದು ಹೆಚ್ಚಿನಲೇನು ಫಲವೆನಲು ಅಂದು ತಲೆದೂಗಿದನು ಸುರಪತಿ. ಇಂದಿನೀ ಬಹಿರಂಗ ಚಿಹ್ನೆಯ ಕುಂದು ಹೆಚ್ಚಿನಲೇನು ಫಲ ಎನೆಲು ಅಂದು ತಲೆದೂಗಿದನು ಸುರಪತಿ. ಸುರಪತಿ ತೋರಿದನು ನಿಜವ, ಸುರಪತಿ ತೋರಿದನು ನಿಜವ. ಮೂಲದಲ್ಲಿ ಅರ್ಜುನ ಅಂದರೆ ಮೂಲ ಮಹಾಭಾರತದಲ್ಲಿ ಇದು ಕ್ಷಾತ್ರವ್ರತ, ನಾನು ಅಭ್ಯುದಯಕ್ಕಾಗಿ ಮಾಡ್ತಾ ಇರುವುದು, ನಿಶ್ರೇಯಸಕ್ಕಾಗಿ ಅಲ್ಲ ಅನ್ನುವ ತಾತ್ಪರ್ಯದ ಮಾತುಗಳನ್ನು ಆಡ್ತಾನೆ. ಕ್ಷತ್ರಿಯರಿಗೆ ಹೇಗೆ ತಪಸ್ಸು ಆಚರಣೆಗೆ ಯೋಗ್ಯವೋ ಆ ರೀತಿಯಾಗಿ ಮಾಡ್ತಕ್ಕಂಥದ್ದು. ನಾನು ಮೋಕ್ಷಕಾಮಿಯಲ್ಲ, ಅಂದರೆ ನಿಶ್ರೇಯಸಕಾಮಿಯಲ್ಲ, ಅಭ್ಯುದಯ ತ್ರಿವರ್ಗವನ್ನು ಬಯಸಿರತಕ್ಕಂಥದ್ದು. ಆದ ಪರಾಭವಕ್ಕೆ, ರಾಜ್ಯ ನಷ್ಟಕ್ಕೆ ಬೇಕಾಗಿರುವ ಪ್ರತಿಕಾರವನ್ನು ಮಾಡಬೇಕು ಅಂತ ಹೊರಟದ್ದು, ಶತ್ರು ಸಂಹಾರಕ್ಕಾಗಿ. ಅದರಿಂದ ಇದೇ ಯುಕ್ತವಾದದ್ದು ಅಂತಾನೆ. ಕಿರಾತಾರ್ಜುನೀಯದಲ್ಲಿ ಕೂಡ ಹಾಗೆಯೇ ಅರ್ಜುನನ ಅಭಿಪ್ರಾಯ ಬರುತ್ತದೆ. ಇದನ್ನು ಕವಿ ಸಂಗ್ರಹಿಸ್ತಾನೆ. ಕಂದೆರೆದು ನೋಡಿದನು, ನೀವೇನೆಂದರೆಯೂ ಹೃದಯಾಬ್ಜ ಪೀಠದಲ್ಲಿ ಇಂದು ಮೌಳಿಯ ನಿಲ್ಲಿಸಿ ಮೆಚ್ಚಿಸುವೆನು ಸಮಾಧಿಯಲ್ಲಿ. ನೀವು ಏನು ಹೇಳಿದ್ರೂ ನನ್ನ ಅಂತರಂಗದ ಭಕ್ತಿಯ ಮುಂದೆ ಈ ಬಹಿರಂಗದ ಲಾಂಛನಕ್ಕೇನು ದೊಡ್ಡ ಸಂಭವವಿಲ್ಲ. ಇಂದಿನೀ ಬಹಿರಂಗ ಚಿಹ್ನೆಯಲ್ಲಿ ಕುಂದು ಹೆಚ್ಚಿರಲೇನು, ಕುಂದಿದ್ದರೆ ಏನು, ಹೆಚ್ಚಿದ್ದರೆ ಏನು, ಫಲ ಅಂತ ಅನ್ನೋದಿರೋದು ಅದಕ್ಕೆ ಮಾತ್ರ. ಇಂದಿನೀ ಬಹಿರಂಗ ಚಿಹ್ನೆಯ ಕುಂದು ಹೆಚ್ಚಿನಲ್ಲಿ ಏನು ಫಲವು ಎನ್ನಲು ಅಂದು ತಲೆದೂಗಿದನು ಸುರಪತಿ. ಅಂದರೆ ಶಿವ ಆಕಾರಕ್ಕೆ ಒಲಿಯೋಲ್ಲ, ಆಚಾರಕ್ಕೆ ಒಲಿತಾನೆ ಅಂತ ಅವನಿಗೆ ಗೊತ್ತೇ ಇದೆಯಲ್ಲ. ಬೇಡರ ಕಣ್ಣಪ್ಪನಿಗೆ ಯಾವ ರೀತಿ ಅನುಗ್ರಹ ಮಾಡಿದ್ದು ಅಂತ ನಮಗೆ ಗೊತ್ತಿರುವ ಕಾರಣ ಭಗವಂತ ಬಹಿರಂಗವನ್ನು ಮಾತ್ರ ಪ್ರಧಾನವಾಗಿ ಗಣಿಸೋದಿಲ್ಲ ಅಂತ. ಹೀಗೆ ಅರ್ಜುನ ಇಡೀ ತತ್ವವನ್ನೇ ಹಿಡಿದು ಮಾತಾಡ್ತಾನೆ ಅನ್ನುವಂತೆ ಕುಮಾರವ್ಯಾಸ ಅದರ ಫಿಲಾಸಫಿಯನ್ನು ಹೇಳ್ತಾನೆ. ಆದರೆ ಅಲ್ಲಿ ತನ್ನ ನಿಲುವನ್ನು ತರ್ಕಶುದ್ಧವಾಗಿ ಸಮರ್ಥಿಸಿಕೊಳ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಒಟ್ಟಿನಲ್ಲಿ ಎರಡೂ ರೀತಿಯಲ್ಲಿಯೂ ಆಗುವ ಉತ್ತರ ಒಂದೇ.
ಅರ್ಜುನನಿಗೆ ತನ್ನ ತಪಸ್ಸಿನಲ್ಲಿ ಶ್ರದ್ಧೆ ವಿಶ್ವಾಸಗಳಿವೆ. ತಾನು ಮಾಡ್ತಾ ಇರುವ ರೀತಿಯ ಬಗೆಗೆ ಅದಮ್ಯವಾದ ಅಂಗೀಕಾರ ಇದೆ. ಅದು ಬಹಳ ಬೇಕಾಗಿರುವುದು. ನಾವು ಕೈಗೊಂಡದ್ದನ್ನು ದಡ ಮುಟ್ಟಿಸ್ತೀವಿ, ಇದು ಯುಕ್ತ ಅನ್ನುವ ಭಾವನೆ ನಮಗಿರಬೇಕು. ಹೇಗೆ ಅದರ ಬಗ್ಗೆ ಅತ್ಯಂತ ಆಗ್ರಹ ಇದ್ದು ಮಿಕ್ಕಿದ್ದೆಲ್ಲ ಕ್ಷುದ್ರವಾದದ್ದು, ಹೀನವಾದದ್ದು ಅನ್ನುವ ತಿರಸ್ಕಾರ ಒಳಿತಲ್ಲವೋ, ಹಾಗೆ ಅದು ನಮ್ಮನ್ನು ಕಾಪಾಡುತ್ತದೆ. ಅದು ಯುಕ್ತವಾದದ್ದು, ಅದರಿಂದ ನಮಗೆ ಸಾಧಕ ತಾರಕ ಉಪಾಯ ಉಂಟು ಅನ್ನುವ ಅಂಗೀಕಾರ ಬುದ್ಧಿ, ಪ್ರೀತಿ ಭಾವ ಕೂಡ ತುಂಬ ದೊಡ್ಡದಾದದ್ದು. ಅದರಿಂದ ಈ ಮಟ್ಟಿನ ಅಭ್ಯುದಯಕ್ಕೆ ಬೇಕಾಗಿರುವ ನಿಶ್ಚಯ ಪ್ರಜ್ಞೆ ಅರ್ಜುನನಿಗೆ ಉಂಟು. ಇಂದ್ರ ಅದನ್ನೇ ಪರೀಕ್ಷೆ ಮಾಡೋಕ್ಕೆ ಬಂದವನು ತನ್ನ ನಿಜ ಸ್ವರೂಪವನ್ನು ತೋರಿಸಿ, ಮಗನೇ ನಿನ್ನಯ್ಯ ಮನದ ನಿಷ್ಠೆಗೆ ಸೊಗಸಿದನು, ಪಿರಿದಾಗಿ ಹರನಲ್ಲಿಗೆ ಬರಲಿ, ಕರುಣಿಸಲಿ ನಿನ್ನ ಮನೋಭಿವಂಚಿತವ ಅಂತ ಹರಸಿ ತಾನು ಅಂತರ್ಧಾನನಾಗ್ತಾನೆ. ಅದಾದ ಮೇಲೆ ಕ್ರಮವಾಗಿ ಮುಗಿಯುತ್ತದೆ. ಕೆಲವು ಮಹಾಭಾರತದ ಪ್ರಕ್ಷಿಪ್ತ ಆವೃತ್ತಿಗಳಲ್ಲಿ ಮತ್ತು ಭಾರವಿಯ ಕಿರಾತಾರ್ಜುನೀಯದಲ್ಲಿ ಇಂದ್ರ ಅಪ್ಸರ ಸ್ತ್ರೀಯರನ್ನು ಅರ್ಜುನನ ತಪೋಭಂಗಕ್ಕೆ ಕಳಿಸಿದಂತೆ ಬರುತ್ತದೆ. ಅದೆಲ್ಲವನ್ನು ಈ ಒಂದು ಇಂದ್ರ ಪರೀಕ್ಷೆಯ ಪೂರ್ವರಂಗವಾಗಿ ನಾವು ನೋಡ್ತೀವಿ. ಕುಮಾರವ್ಯಾಸ ಅಷ್ಟನ್ನು ವರ್ಜಿಸಿದ್ದಾನೆ. ಅದು ಬಹಳ ಚೆನ್ನಾಗಿದೆ, ಔಚಿತ್ಯಪೂರ್ಣವಾಗಿದೆ. ಭಾರವಿ ತಾನು ಕಿರಾತಾರ್ಜುನೀಯದ ಮೊದಲ 3 ಸರ್ಗಗಳಲ್ಲಿ ಕ್ರಮವಾಗಿ ಮೊದಲಿಗೆ ದ್ರೌಪದಿಯ ಆಕ್ಷೇಪ, ಭೀಮನ ವಿಜೃಂಭಣೆ 2ನೇ ಸರ್ಗದಲ್ಲಿ, ಮತ್ತು ಧರ್ಮರಾಜನ ಶಾಂತ್ಯುಪದೇಶ, ವ್ಯಾಸಾಗಮನ 3ನೇ ಸರ್ಗದಲ್ಲಿ, ವ್ಯಾಸರಿಂದ ಪರಿಹಾರ ಕ್ರಮ ಚಿಂತನೆ, ಪಾಶುಪತಾಸ್ತ್ರ ಪ್ರಾಪ್ತಿಗಾಗಿ ಪ್ರಯತ್ನ, ಅರ್ಜುನ ಎಲ್ಲರಿಗೂ ವಿದಾಯ ಹೇಳಿ ಮಂತ್ರ ಸ್ವೀಕಾರ ಮಾಡಿ ಹೊರಡುವುದು, ದ್ರೌಪದಿ ಅವನನ್ನು ಬೀಳ್ಕೊಡುವುದು. ಇಷ್ಟಕ್ಕಾಗಿ 4ನೇ ಸರ್ಗವಿಡೀ ಸುಂದರವಾದ ಶರತ್ಕಾಲದ ವರ್ಣನೆ. ಅದಾದ ಮೇಲೆ 5ನೇ ಸರ್ಗದಲ್ಲಿ ಇಂದ್ರಕೀಲ ಪರ್ವತದ ವರ್ಣನೆ, ಹಿಮಾಲಯದ ವರ್ಣನೆ ಬರುತ್ತದೆ. ಇನ್ನು 6ನೇ ಸರ್ಗದಲ್ಲಿ ಅರ್ಜುನನ ತಪಸ್ಸು ಮೊದಲಾಗಿ ಅಲ್ಲಿದ್ದ ತಪಸ್ವಿಗಳಿಗೆ ಸ್ವಲ್ಪ ಇರುಸುಮುರುಸು ಆಗ್ತಕ್ಕಂಥದ್ದು, ಜೊತೆಗೆ ಇಂದ್ರ ಇದನ್ನು ಪರೀಕ್ಷೆ ಮಾಡಬೇಕು ಅಂತ ಅಪ್ಸರ ಸ್ತ್ರೀಯರನ್ನ ಕಳಿಸ್ಕೊಡ್ತಕ್ಕಂಥದ್ದು, ಅವರುಗಳೆಲ್ಲ ಬಂದು ಅಲ್ಲಿ ಮೋಡದ ಮೆಟ್ಲುಗಳಿಂದ ಇಳಿದು ಬರ್ತಕ್ಕಂಥದ್ದು, ಆಮೇಲೆ ಅಲ್ಲೇ ಅವರೆಲ್ಲರೂ ಬಿಡದಿಯನ್ನು ಏರ್ಪಾಟು ಮಾಡಿಕೊಳ್ಳುವುದು, ಸೂರ್ಯಾಸ್ತವಾಗುವುದು, ಚಂದ್ರೋದಯವಾಗತಕ್ಕಂಥದ್ದು, ಮತ್ತು ಮಧುಪಾನ, ಈ ರೀತಿಯಾದ ವರ್ಣನೆಗಳು ಬರ್ತವೆ. ಆಮೇಲೆ ಪುಷ್ಪಾವಚಯ ಮತ್ತು 8ನೇ ಸರ್ಗದಲ್ಲಿ ಜಲಕ್ರೀಡೆ, ಹೀಗೆಲ್ಲ ವರ್ಣನೆಗಳು ಬರ್ತವೆ. ಪ್ರಭಾತ ವರ್ಣನೆ ಎಲ್ಲ ಬಂತು. ಆಮೇಲೆ 9ನೇ ಸರ್ಗದಲ್ಲಿ ಅರ್ಜುನನ ತಪೋಭಂಗಕ್ಕಾಗಿ ಅವರು ಹಾವಭಾವ ವಿಭೋಗಗಳಿಂದ ನರ್ತನ ಮಾಡುವುದು, ಗಂಧರ್ವರು ವಾದ್ಯಾದಿಗಳನ್ನು ನುಡಿಸ್ತಕ್ಕಂಥದ್ದು, ಕಡೆಗೆ ಬಂದ ದಾರಿಗೆ ಸುಂಕವಿಲ್ಲ ಅಂತ ಹೊರಡುವುದು. ಆಮೇಲೆ 10ನೇ ಸರ್ಗದಲ್ಲಿ ಇಂದ್ರಾಗಮನ, ಹೀಗೆಲ್ಲ ಉಂಟು. ಆದರೆ ಇಷ್ಟನ್ನು ಅರ್ಜುನ ಮಾಡಿದ್ದು ಹೇಗೆ ದೃಢ ಅಂತ ತೋರ್ಪಡಿಸೋದಕ್ಕೆ ಅಂತ ಸಮರ್ಥನೆಯಾಗಿ ಭಾರವಿಯ ದೃಷ್ಟಿಯಿಂದ ಕೊಡಬಹುದಾದರೂ ಮೂಲ ಕಥೆಯಿಂದ ತುಂಬ ದೂರ ಹೋದಂತೆ ಆಗಿಬಿಡುತ್ತದೆ. ಧ್ವನ್ಯಾಲೋಕಕಾರ ಹೇಳ್ತಾನೆ, ಅರ್ಜುನನ ತಪಸ್ಸನ್ನು ಪ್ರಧಾನವಾಗಿ ವರ್ಣಿಸೋಕ್ಕೆ ಹೋಗಿ ಮಿಕ್ಕದ್ದನ್ನೇ ತುಂಬ ದೊಡ್ಡದು ಮಾಡಿಬಿಟ್ರೆ ಹೇಗೆ? ಈಗಿನ ಚಲನಚಿತ್ರಗಳು ಮಾಡ್ತವಲ್ಲ, ಹೀರೋ ಪರಮ ಮೌಲ್ಯಗಳಿಗೆ ಬದ್ಧನಾದಂಥವನು, ಮಹಾನಾಯಕ, ಅವನು ಅಹಿಂಸಾವಾದಿ, ಅವನು ಸಂಯಮಿ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಇಡೀ ಚಲನಚಿತ್ರದ 2-2.5 ಗಂಟೆಗಳಲ್ಲಿ 90 ಭಾಗದಷ್ಟು ಅವನ ಕ್ರೌರ್ಯವನ್ನು ತೋರಿಸುವುದು, ದುಷ್ಟರನ್ನು ದಮನ ಮಾಡೋದು, ಇದನ್ನು ತೋರಿಸ್ಬಿಟ್ಟು ಮತ್ತು ಅವನು ವಿಶೃಂಖಲವಾಗಿ ಹುಚ್ಚಾಪಟ್ಟೆ ಕುಣಿಯೋದು ಎಲ್ಲ ತೋರಿಸಿ ಕಟ್ಟಕಡೆಯ ಸೀನ್ನಲ್ಲಿ ಅವನು ಪರಮ ಸಾತ್ವಿಕನಾಗಿದ್ದ, ಎಲ್ಲವನ್ನು ಒಳಿತಿಗಾಗಿ ಮಾಡಿದ ಅಂತ ಮಾಡೋದು, ಅನ್ಯಾಯವನ್ನು ವಿಜೃಂಭಿಸಿಬಿಡೋದು. ಅವನು ದುಷ್ಟರ ವರ್ಗದಲ್ಲಿ ಸೇರಿಕೊಂಡಿದ್ದ, ಎಲ್ಲ ಆಯಿತು, ಎಲ್ಲ ಮಾಡ್ದ, ಕಡೆಗೆ ಅವನಿಗೆ ಜ್ಞಾನೋದಯ ಆಗಿಬಿಡ್ತು ಅಂತ ಒಂದು ಮಾತಲ್ಲಿ ಹೇಳಿಬಿಟ್ರೆ ಇದು ಪುಷ್ಟಿ ಆಗುವಂಥದ್ದಲ್ಲ. ಆ ರೀತಿಯಾಗಿ 180 ಡಿಗ್ರಿ ಟರ್ನ್ ಅಂತ್ಯದಲ್ಲಿ ತೆರೆದುಕೊಂಡು ನೋಡಿದರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಭಾರವಿ ಮಾಡಿದಂಥ ಅವಿಸ್ತರಕ್ಕೆ ಹೆಚ್ಚಿನ ರಸೌಚಿತ್ಯ ಇಲ್ಲ. ಒಂದು ಸ್ವಲ್ಪ ಅಡಕ ಮಾಡಬೇಕಾಗಿತ್ತು. ಅಪ್ಸರೆಯರು ಬಂದು ನರ್ತನ ಮಾಡಲಿ, ಹಾಡಲಿ, ಆಯಿತು. ಅವ್ರು ಬಂದು ಈ ಜಲಕ್ರೀಡೆ ಆಡೋದೇನು, ಹೂ ಬಿಡಿಸೋದೇನು, ಸೂರ್ಯೋದಯ, ಚಂದ್ರೋದಯ, ಸೂರ್ಯಾಸ್ತ, ಮಧುಪಾನ ಇವನ್ನೆಲ್ಲ ಮಾಡಿಕೊಂಡು ಮೆರೆಯೋದು, ಅದಕ್ಕೆ ಸರ್ಗಗಳೆಲ್ಲ ವೆಚ್ಚ ಮಾಡೋದು ಅಂತಂದರೆ ಏನು? ಇದು ಅಪ್ಸರೆಯರ ಕಥೆಯ, ಅರ್ಜುನನ ವ್ಯಥೆಯ? ಈ ಥರದ್ದು ಅಸಂಬದ್ಧ. ಮಾಗನ ಶಿಶುಪಾಲವಧ ಮತ್ತು ಕಿರಾತಾರ್ಜುನ ಇವನ್ನೇ ಮಾರ್ಗದರ್ಶಿಯಾಗಿಟ್ಟುಕೊಂಡು ಬರೆದಂಥದ್ದಾಯಿತು. ಅವನನ್ನು ಮೀರಿಸಬೇಕು ಅಂತ, ಮಾಗನಿಗೆ ಭಾರವಿಯನ್ನು ಮೀರಿಸಬೇಕು ಅಂತ. ಹಾಗಾಗಿ ಅವನು ಒಂದು ಪದ್ಯ ಹೇಳಿದ್ರೆ ಇವನು 2 ಪದ್ಯ ಹೇಳ್ತಾನೆ, ಅವನು 1 ಸರ್ಗ ಮಾಡಿದ್ರೆ ಇವನು 2 ಸರ್ಗ ಮಾಡ್ತಾನೆ. ಅದರಿಂದ ಇವನೊಂದು 5 ಸರ್ಗದಲ್ಲಿ ಇಷ್ಟು ಮಾಡಿದ್ರೆ ಇವನು ಹೆಚ್ಚು ಕಡಿಮೆ 8-10 ಸರ್ಗಗಳಲ್ಲಿ ಮಾಡ್ತಾರೆ. ಇವನು ಕೇವಲ ಶರದೃತುವೊಂದನ್ನು ವರ್ಣಿಸಿದರೆ ಅವನು 6 ಋತುಗಳನ್ನು ವರ್ಣಿಸಿಬಿಡ್ತಾನೆ, ಒಟ್ಟಿಗೆ ಬಂದುಬಿಟ್ಟು ಅಂತ. ಮತ್ತು ಬೆಳಗಾಯಿತು ಅಂತ ಹೇಳೋದಕ್ಕೇ 1 ಸರ್ಗ,
60ಕ್ಕೂ ಹೆಚ್ಚು ಮಾಲಿನಿ ಛಂದಸ್ಸಿನ ಶ್ಲೋಕಗಳು 11ನೇ ಸರ್ಗದಲ್ಲಿ ಬರುತ್ತವೆ. ಅವರೊಂದು ಹಳ್ಳಿ ಮೇಲೆ ಬಂದರು ಅಂತ ಅದು ಒಂದು ಸರ್ಗ. ಸಂತೋಷ, ಆ ವರ್ಣನೆಗಳು ಸೌಂದರ್ಯಯುತವಾಗಿವೆ, ಚೆನ್ನಾಗಿವೆ, ಅದೆಲ್ಲ ಸರಿಯೇ. ಆದರೆ ಶಿಶುಪಾಲ ವಧ ಅನ್ನುವ ಹೆಸರಿನ ಕಾವ್ಯದಲ್ಲಿ ಶಿಶುಪಾಲ ಬರತಕ್ಕಂಥದ್ದು 14ನೇ ಸರ್ಗದಲ್ಲಿ. ಇನ್ನು ಏನಂತ ನೋಡ. ಹೀಗಾಗಿ ಇರುವ ಕಾವ್ಯ ನೋಡಿದ್ರೆ 20 ಸರ್ಗದ್ದು. ಅಂದರೆ ಆ್ಯಂಟಿ ಹೀರೋ, ಪ್ರತಿನಾಯಕ, ವಿಲನ್ ಬರತಕ್ಕಂಥದ್ದು ಸಿನಿಮಾದಲ್ಲಿ ಮ್ಯಾಟ್ನಿ ಮಧ್ಯಂತರ ಅಂತ ನಾವು ಮಧ್ಯಾಂತರ ವಿರಾಮ ಅಂತ ಏನು ಹೇಳ್ತೀವಿ, ಇಂಟರ್ವೆಲ್ ಆಗಿ ಒಂದು 2 ರೀಲ್ ಮುಗಿದ ಮೇಲೆ ಅಂತಂದರೆ ಎಲ್ಲುಂಟು. ಹೀಗಾಗಿ ಅಲ್ಲಿ ಯುಕ್ತತೆ ಇಲ್ಲ. ಕುಮಾರವ್ಯಾಸ ಅದರಿಂದ ಜೋಪಾನವಾಗಿ ಆ ಥರದನ್ನೆಲ್ಲ ನಿರಾಕರಿಸಿದ್ದಾನೆ, ಅದನ್ನು ಸ್ವೀಕರಿಸಿಲ್ಲ. ಪ್ರಾಚೀನ ಪಾಠ ಮಹಾಭಾರತದಲ್ಲಿ ಏನಿದೆ ಅದಕ್ಕೆ ಬದ್ಧನಾಗಿದ್ದಾನೆ. ಆದರೆ ಈ ಅಪ್ಸರೋವರ್ಗ ಬಂದು ತಪೋಭಂಗ ಮಾಡಿದ್ರೂ ಅವನು ಹೊಯ್ದಾಡಲಿಲ್ಲ ಅಂತ ಹೇಳುವ ಸೂಚನೆ ಆ ಮಟ್ಟಕ್ಕೆ ಬಂದಿದ್ದರೆ ಚೆನ್ನಾಗಿರ್ತಿತ್ತು. ಆದರೆ ಇದಕ್ಕಿಂತ ಚೆನ್ನಾಗಿ ಮುಂದೆ ಉರ್ವಶಿಯ ಪ್ರಕರಣದಲ್ಲಿ ಬರುವುದರಿಂದ ಅಲ್ಲಿ ಸಾಕ್ಷಾತ್ ದೇವಲೋಕದಲ್ಲಿದ್ದಾಗ, ತಪಸ್ಸಿನಲ್ಲಿದ್ದಾಗ ತಪೋಭಂಗ ಮಾಡೋದಕ್ಕೆ ಬಂದರೂ ಅದಕ್ಕೆ ಬಿಟ್ಟ ಅಂತನ್ನುವುದು ಒಂದು ತಪಸ್ಸಿನ ಲೋಭ ಅನ್ಬೋದು. ಆದರೆ ಎಲ್ಲ ಮುಗಿದ ಮೇಲೆ, ಸಿದ್ಧಿ ಮುಗಿದ ಮೇಲೂ ಅವನು ಹಾಗೆ ಮಾಡ್ತಾನೆ ಅಂತನ್ನುವುದು ತುಂಬ ಅತಿಶಯವಾದದ್ದು ಅಂತ ಕವಿ ಅಲ್ಲಿ ತೆಗೆದುಕೊಂಡಿದ್ದಾನೆ. ಇಲ್ಲದೇ ಇದ್ದರೆ ಇಲ್ಲಿ ಮಾಡಿದ್ದೆ ಅಲ್ಲಿ ಮಾಡಿದ್ದಾಯಿತು, ಒಂದು ರೀತಿ ರಿಪೀಟ್ ಶೋ ಅಂತ ಆಗ್ತಾಯಿತ್ತು, ಪರಿಣಾಮ ಕಡಿಮೆ ಆಗ್ತಾಯಿತ್ತು ಅಂತ ನೋಡಿದಾಗ ರಸೌಚಿತ್ಯವನ್ನು ಎಷ್ಟು ಚೆನ್ನಾಗಿ ಕಾಪಾಡಿಕೊಂಡಿದ್ದಾನೆ ಕವಿ ಅನ್ನುವುದು ನಮಗೆ ಗೊತ್ತಾಗುತ್ತದೆ. ಪಂಪ ಭಾರತದಲ್ಲಿ ಎಲ್ಲ ಅಪ್ಸರೆಯರು ಬರ್ತಾರೆ. ಚಿಕ್ಕದೇ ಆಗಿದ್ದರೂ ಗ್ರಂಥ ಅರ್ಜುನ ಮೆರೆದಾಡಬೇಕಲ್ವ, ಅದಕ್ಕೆಲ್ಲ ಅಪ್ಸರೆಯರು ಬಂದರೂ ಈ ಶೌಚಾಂಜನೇಯಂ ಎಲ್ಲವನ್ನು ಮೀರಿಬಿಟ್ಟ ಅಂತ ಪಂಪ ಬರೀತಾರೆ. ಅರ್ಜುನನಿಗೆ ಶೌಚಾಂಜನೇಯ ಅನ್ನೋ ಬಿರುದು ಯಾವಾಗಿತ್ತೋ ಗೊತ್ತಿಲ್ಲ, ಅದು ಅರಕೇಸರಿ ಬಿರುದು. ಅದಕ್ಕೆ ನಂದಲ್ಲ ಅಂತ ಬಡಿತಾ ಇರ್ತಾನೆ. ಒಟ್ಟಿನಲ್ಲಿ ಪಂಪ ಭಾರತದಲ್ಲಿ ಅವನಿಗೆ ಶೃಂಗಾರದ ಆಯಾಮಗಳು ಬಂದರೆ ತಕ್ಷಣ ಕೈ ಚಾಚಿ ತೆಗೆದುಕೊಂಡು ಬಿಡ್ತಾನೆ. ಆದರೆ ಮಹಾಭಾರತಕ್ಕೆ ಶೃಂಗಾರ ಅಮುಖ್ಯ ರಸ ಅನ್ನುವುದನ್ನು ನಾವು ಕಾಣಬೇಕು. ಅಲ್ಲಿ ಶೃಂಗಾರಕ್ಕಿಂತ ಮಿಗಿಲಾಗಿ ವೀರ, ಅದರೊಳಗೆ ಧರ್ಮವೀರ, ಯುದ್ಧವೀರ, ದಯಾವೀರ, ದಾನವೀರ ಇತ್ಯಾದಿ ಛಾಯೆಗಳು ವಿಶೇಷವಾಗಿ ಬರುತ್ತವೆ ಮತ್ತು ಪರಮ ತಾತ್ಪರ್ಯವಾದ ಶಾಂತದಲ್ಲಿ ಇವೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಕುಮಾರವ್ಯಾಸ ಈ ಸೂಕ್ಷ್ಮತೆಗಳನ್ನೆಲ್ಲ ಅದು ಯಾವ ರೀತಿಯಲ್ಲಿ ತಿಳ್ಕೊಂಡನೋ ನನಗಂತೂ ಆಶ್ಚರ್ಯವಾಗುತ್ತದೆ. ಅವನು ಬರೀ ಭಕ್ತ್ಯಾವೇಶಕ್ಕೆ ಒಳಗಾಗಿ ಕಾವ್ಯ ಬರದ ಅಂತ ಅನ್ನುವವರು ಇಷ್ಟು ಔಚಿತ್ಯವನ್ನು, ಪ್ರಬಂಧ ಔಚಿತ್ಯವನ್ನು ಪರಿಪಾಲಿಸ್ತಾನೆ. ಅವನನ್ನು ಪಂಪನನ್ನು ತೂಕದಲ್ಲಿಟ್ಟರೆ ಔಚಿತ್ಯ ಪ್ರಜ್ಞೆಯಲ್ಲಿ ಕುಮಾರವ್ಯಾಸನೇ ಮೇಲೆ ಬರ್ತಾನೆ, ಸಂದೇಹವೇ ಇಲ್ಲ. ಇಷ್ಟು ದೊಡ್ಡ ಗ್ರಂಥದಲ್ಲಿ ಔಚಿತ್ಯವನ್ನು ಆ ಮಟ್ಟಕ್ಕೆ ಇಟ್ಟುಕೊಳ್ಳೋದು ದೊಡ್ಡ ಸಾಧನೆ. ಮತ್ತೊಂದು ವಕ್ರೋಕ್ತಿ ವಿಲಾಸದಲ್ಲಿ ಅವನು ಮತ್ತೆ ಹೆಚ್ಚಿಗೆ ಆಗ್ತಾನೆ, ಮತ್ತು ರಸದಲ್ಲಿ ಹೆಚ್ಚಾಗ್ತಾನೆ. ಔಚಿತ್ಯ, ರಸ, ವಕ್ರತೆ ಮೂರರಲ್ಲಿ ಕೂಡ ಹೆಚ್ಚಾಗ್ತಾನೆ. ಇನ್ನು ಪಂಪಪಾರಮ್ಯವಾದಿಗಳು ಹೇಳುವುದು ಅವನು ಧ್ವನಿಶೀಲವಾಗಿ ಬರೀತಾನೆ ಅಂತ. ಧ್ವನಿ ರಸದಲ್ಲಿ ಪರ್ಯವಸಾನವಾಗದಿದ್ದರೆ ಅದು ಧ್ವನಿಯೇ ಅಲ್ಲ. ಹಾಗಾಗಿ ರಸದಲ್ಲಿ ಪರ್ಯವಸಾನವಾಗುವ ಕುಮಾರವ್ಯಾಸ ಭಾರತದ ಮಹತ್ವ ಕಣ್ಣು ಮುಚ್ಚಿಕೊಂಡು ನೋಡಿದ್ರೂ ಗೊತ್ತಾಗುತ್ತೆ. ನಮ್ಮ ಭಾರತೀಯ ಕಾವ್ಯ ಮೀಮಾಂಸಾ, ಕಲಾ ಮೀಮಾಂಸಾ ಪದ್ಧತಿಯ 4 ಮಹಾಮೌಲ್ಯಗಳಾದ ವಕ್ರೋಕ್ತಿ, ಔಚಿತ್ಯ, ಧ್ವನಿ, ರಸಗಳಲ್ಲಿ ಎಲ್ಲದರಲ್ಲಿ ಕೂಡ ಕುಮಾರವ್ಯಾಸ ಬರ್ತಾರೆ. ಅವನಲ್ಲಿ ಧ್ವನಿಶೀಲತೆಗೆ ಏನೂ ಕಡಿಮೆ ಇಲ್ಲ, ಸಿಕ್ಕಾಪಟ್ಟೆ ಇದೆ. ಪಂಪನಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾನೆ, ಧ್ವನಿಪೂರ್ಣವಾಗಿ ಹೇಳ್ತಾನೆ ಅಂತ ವಾದಿಸುವವರಿಗೆ ನಾವು ತುಷ್ಯತು ದುರ್ಜನ ನ್ಯಾಯೇನ, ಆಯ್ತಪ್ಪ ಹಾಳಾಗಿ ಹೋಗಲಿ ನಿಮಗೆ ಬಿಟ್ಟುಕೊಟ್ಟಿದ್ದೀವಿ ಅಂತ ಬಿಟ್ಟುಕೊಟ್ಟರೂ ಕೂಡ, ಭಾರತ ಪಾಕಿಸ್ತಾನಕ್ಕೆ ಜಾಗ ಬಿಟ್ಟುಕೊಟ್ಟಂತೆ ಬಿಟ್ಟುಕೊಟ್ಟರೂ ಕೂಡ ಉಳಿತಕ್ಕಂಥದ್ದು ಇದೆಯಲ್ಲ ಅದು ಹೆಚ್ಚಿನದು ಅನ್ನುವ ಭಾವದಿಂದ ಹೇಳಬೇಕು ಅಂತಂದರೆ ಈ ಎಲ್ಲ ಪ್ರಕರಣಗಳಲ್ಲಿ ಅವನ ಅಸಾಮಾನ್ಯವಾದ ಘನತೆ ಕಾಣಿಸುತ್ತದೆ. ಒಟ್ಟಂದದ ಕನ್ನಡದ ಪ್ರಥಮ ಪಂಕ್ತಿಯ ಅದ್ವಿತೀಯ ಮಹಾಕವಿ ಅಂತ ಗೊತ್ತಾಗುತ್ತದೆ. ಇನ್ಯಾರು ಬಂದರೂ ಇವನ ಆದ ಬಳಿಕವೇ ಆಗುತ್ತಾರೆ ಹೊರತುನುವೆ ಇವನ ಮಟ್ಟಕ್ಕೆ ನಿಲ್ಲುವುದು ತುಂಬ ಕಷ್ಟ. ಮತ್ತು ಇವನನ್ನು ಚೆನ್ನಾಗಿ ಅರಗಿಸಿಕೊಂಡವರು ಮುಂದೆ ಬಂದದ್ದು ಮಹಾಕವಿಯಾಗಿ ಬರುವ ಪಟ್ಟಕ್ಕೆ ಅಂದರೆ ನಮ್ಮ ಕುವೆಂಪು ಬರ್ತಾರೆ. ಅವರು ಕುಮಾರವ್ಯಾಸನನ್ನು ಚೆನ್ನಾಗಿ ಜೀರ್ಣ ಮಾಡಿಕೊಂಡವರು, ಅವನಿಂದ ಸ್ಫೂರ್ತಿ ಗಳಿಸಿದವರು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಹಾಗಾಗಿ ಕುಮಾರವ್ಯಾಸನಂತಹ ಕವಿಯ ಆಭಿಜಾತ್ಯವನ್ನು ನಾವು ಮನಗಾಣಬೇಕಾಗಿದೆ. ಅದಕ್ಕೆ ಈ ಒಂದು ಪ್ರಕರಣವೇ ಸೂರ್ಯ ಸಾಕ್ಷಿ ಅಂತ ಹೇಳಬಹುದು. ಯಾಕೆಂದರೆ ಪಂಪಭಾರತದಲ್ಲಿ ಅರ್ಜುನನೇ ನಾಯಕ, ಕುಮಾರವ್ಯಾಸ ಭಾರತದಲ್ಲಿ ಅರ್ಜುನನೂ ಒಬ್ಬ ನಾಯಕ. ಅಂತಂದರೆ ನಮಗೆ ಗೊತ್ತಾಗುತ್ತದೆ
ಅವನು ಒಬ್ಬ ಹೀರೋನ ಹಾಕ್ಕೊಂಡು ಸಿನಿಮಾ ಮಾಡೋಕ್ಕೆ ಹೊರಟವನು. ಇವನು ಮಲ್ಟಿ ಸ್ಟಾರ್ಸನ್ನು ಹಾಕ್ಕೊಂಡು ವಿಸ್ಟಾವಿಷನ್ನು ಪ್ಯಾನಾವಿಷನ್ನು ಅದನ್ನು ಸಿನಿಮಾ ಮಾಡೋದಕ್ಕೆ ಹೊರಟವನು. ಕುಮಾರವ್ಯಾಸನ ತಾಕತ್ತು ತುಂಬ ದೊಡ್ಡದು. ಈಸ್ ಎ ವೆರಿ ವೆರಿ ಗ್ರೇಟ್ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಅನ್ನುವುದನ್ನು ನಾವು ಮರೆಯುವಂತೆ ಇಲ್ಲ. ಅರ್ಜುನನ ಆ ತಪೋ ಮಹಿಮೆ ಇನ್ನಷ್ಟು ಉಗ್ರವಾಗುತ್ತದೆ. ಇಂದ್ರನೇ ಅವನ ಮೆಚ್ಚಿದ ಅಂತಂದರೆ ಇನ್ನಷ್ಟು ಮತ್ತಷ್ಟು ತೀವ್ರವಾಗಿ ತಪಸ್ಸು ಮಾಡೋದಕ್ಕೆ ತೊಡಗುತ್ತಾನೆ. ಶಿವ ಬಂದ ಹೊರತು ತಾನು ಉಳಿಯುವುದಿಲ್ಲ ಅಂತ ತೀವ್ರತೆಯಿಂದ ಆ ತಪಸ್ಸಿನ ಪರಿಧಿಯನ್ನು ಹಿಗ್ಗಿಸಿಕೊಳ್ತಾನೆ. ಹಂತ ಹಂತವಾಗಿ ತಪಸ್ಸನ್ನು ಬೆಳೆಸ್ತಾನೆ. ಸಾಮಾನ್ಯವಾಗಿ ಸಣ್ಣ ಆಗೋರು ಕ್ರಮಕ್ರಮವಾಗಿ ಹೇಗೆ ಯಾವುದನ್ನು ಬಿಡಬೇಕು ಅಂತ ಇದೆ ಅಲ್ಲ, ಅವರೆಲ್ಲ ಇದನ್ನು ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಅಂಥ ಪದ್ಯ ಡೈಟೀಷಿಯನ್ಗಳಿಗೆ ಮಾರ್ಗದರ್ಶಿ. ದಿನಕ್ಕೊಮ್ಮೊಮ್ಮೆ ಫಲದಾಕಾರದಲ್ಲಿ ನೂಕಿದನು ತಿಂಗಳನು. 3 ದಿನಕ್ಕೊಮ್ಮೊಮ್ಮೆ ಫಲದಾಕಾರದಲ್ಲಿ ನೂಕಿದನು ತಿಂಗಳನು. 6 ದಿವಸಕ್ಕೆ ಫಲವಗೊಂಡನು ತಿಂಗಳೆರಡರಲ್ಲಿ. 6 ದಿವಸಕ್ಕೆ ಫಲವಗೊಂಡನು ತಿಂಗಳೆರಡರಲ್ಲಿ. 3 ತಿಂಗಳ ಕಳೆದನು ಇಂತೀರಾರು ದಿವಸಕ್ಕೆ ಕಂದ ಮೂಲಾಗಾರದಲ್ಲಿ. 3 ತಿಂಗಳ ಕಳೆದನು ಇಂತೀರಾರು ದಿವಸಕ್ಕೆ ಕಂದ ಮೂಲಾಗಾರದಲ್ಲಿ. ತರಗೆಲೆಯಲಿದ್ದನು 4 ಮಾಸದಲ್ಲಿ. ತರಗೆಲೆಯಲಿದ್ದನು 4 ಮಾಸದಲ್ಲಿ. 3 ದಿನಕ್ಕೊಮ್ಮೆ ಹಣ್ಣನ್ನೊಂದನ್ನು ತಿಂದು ಆ ರೀತಿಯಲ್ಲಿ 3 ದಿನಕ್ಕೊಮ್ಮೆ ಹಣ್ಣನ್ನು ತಿಂತ 6 ತಿಂಗಳು ಕಳೆದನಂತೆ. ನೂಕಿದನು ತಿಂಗಳನ್ನು 6. ಇಲ್ಲ 3 ದಿನಕ್ಕೊಮ್ಮೊಮ್ಮೆ ಫಲದ ಆಹಾರದಲ್ಲಿ ನೂಕಿದನು ತಿಂಗಳನ್ನು 6. ಅಥವಾ ತಿಂಗಳ ಅಂತ ಒಂದು ತಿಂಗಳ ಮಾತ್ರಕ್ಕೆ ಹಾಗೆ ಮಾಡಿದ ಅಂತ ಮಾಡ್ಕೋಬೇಕು. ಯಾಕೆಂದರೆ 6 ದಿವಸಕ್ಕೆ ಅಂತ ಇರುವುದರಿಂದ. ಹೌದು, ಸರಿಯಾದದ್ದು. 3 ದಿವಸಕ್ಕೊಮ್ಮೆ ಹಣ್ಣನ್ನು ತಿಂತ ಮೊದಲ ತಿಂಗಳು ಮಾಡಿದ. ಅಂದರೆ 10 ದಿವಸ ಅವನ ಆಹಾರ ತಿಂದಿದ್ದು. ಆ ಬಳಿಕ 6 ದಿವಸಕ್ಕೆ ಒಂದು ಹಣ್ಣನ್ನು ತಿಂದು 2 ತಿಂಗಳನ್ನು ಕಳೆದ. ಆಮೇಲೆ 6 ದಿವಸಕ್ಕೆ 12 ದಿವಸಕ್ಕೆ ಕಂದಮೂಲಗಳನ್ನು ತಿಂತ ಅವನು ಮತ್ತೆ 3 ತಿಂಗಳನ್ನು ಕಳೆದ. ಅಂದರೆ ಒಟ್ಟು 3 ತಿಂಗಳ ಕಳೆದನು ಇಂತು 6 ದಿವಸಕ್ಕೆ ಕಂದಮೂಲಾಹಾರದಲ್ಲಿ ಕಳೆಗೆ ತರಗಲಿಯ ತಿಂದುಕೊಂಡು 4 ಮಾಸದಲ್ಲಿ 1 ತಿಂಗಳು 3 ದಿವಸಕ್ಕೆ ಹಣ್ಣು, 2 ತಿಂಗಳು 6 ದಿವಸಕ್ಕೆ ಹಣ್ಣು, ಮತ್ತು 3 ತಿಂಗಳು 12 ದಿವಸಕ್ಕೊಮ್ಮೆ ಕಂದಮೂಲ, ಮತ್ತು ಎಷ್ಟು ದಿವಸಕ್ಕೆ ಅಂತ ಹೇಳಿಲ್ಲ, 4 ತಿಂಗಳು ತರಗಲಿಯಲ್ಲಿ ಇದ್ದ ಅಂತ ಹೇಳ್ತಾನೆ. ಹೀಗೆ ಅಥವಾ ಇನ್ನೂ ಅರ್ಥ ಮಾಡ್ಬೋದು, ಮೊದಲನೇ ತಿಂಗಳು ಅವನು 3 ದಿವಸಕ್ಕೊಮ್ಮೆ ಹಣ್ಣು ತಿಂದು, 2ನೇ ತಿಂಗಳು 12 ದಿವಸಕ್ಕೆ ತಿಂದು, 3ನೇ ತಿಂಗಳು ಕಂದಮೂಲಗಳನ್ನು ತಿಂದುಕೊಂಡು 6, ಆಮೇಲೆ 12ಕ್ಕೆ ಕಂದಮೂಲ ತಿಂದು, ಆಮೇಲೆ ಬರೀ ಒಮ್ಮೆ ತರಗಲಿಯನ್ನು ತಿಂದು ಅಂತ ಈ ರೀತಿಯಾಗಿ ಒಟ್ಟಿನಲ್ಲಿ ಹೀಗೆ ಅವನ ಕಠೋರವಾದ ವ್ರತವನ್ನು ಮಾಡಿಕೊಂಡು ನಿರಾಹಾರ ದೀಕ್ಷೆಯಲ್ಲಿ ಮೆರೆದ ಅಂತ. ಈ ಲೆಕ್ಕವನ್ನು ನಾವು ಲೆಕ್ಕವಾಗಿ ನೋಡಬೇಕಾಗಿಲ್ಲ.
ಆದರೆ ಯಾವುದೋ ಒಂದು ಶಿಸ್ತಿಲ್ಲದೆ ತಪಸ್ಸು ಸಾಗುವಂಥದ್ದಲ್ಲ. ಸುಮ್ಮನೆ ಉಪವಾಸ ಇದ್ದರೆ ತಪಸ್ಸಾಗುತ್ತದೆಯಾ? ಹಾಗಲ್ಲ. ತಪಸ್ಸು ಅಂದರೆ ಒಂದು ವಿಷಯದಲ್ಲಿ ತೀವ್ರವಾಗಿ ನಮ್ಮ ಮನೋಬುದ್ಧಿ ದೇಹ ಎಲ್ಲವನ್ನೂ ತೊಡಗಿಸಿಕೊಳ್ಳುವುದು ಅಂತ ಅರ್ಥ. ಹೀಗಾಗಿ ಇದೊಂದು ಸಂಕೇತ ಮಾತ್ರ. ಇದನ್ನು ನಾವು ಪರಮಾರ್ಥವಾಗಿ ಭಾವಿಸಿಕೊಂಡು ನಾವಿಷ್ಟು ದಿವಸ ಉಪವಾಸ ಇದ್ವಿ, ಶಿವ ಕಾಣಿಸ್ಕೊಳ್ಳಿಲ್ಲ, ಹಾಸ್ಪಿಟ್ಲ್ ಕಾಣಿಸ್ಕೊಳ್ತು ಅಷ್ಟೇ ಅಂತಂದರೆ ಏನಂತ ಹೇಳೋಣ. ಹಾಗಾಗಿ ಅವನ ತೀವ್ರತೆಯನ್ನು ವ್ಯಕ್ತೀಕರಿಸೋದಕ್ಕೆ, ಮತ್ತು ಮನುಷ್ಯ ಅನ್ನಗತ ಪ್ರಾಣ ಅಂತ, ಅನ್ನವಿಲ್ಲದೆ ನಾವು ಬದುಕಲಾರೆವು, ಆಹಾರವೇ ನಮ್ಮ ಸರ್ವಸ್ವ. ಹೀಗಾಗಿ ಅದನ್ನೂ ಬಿಡಬಲ್ಲೆವು ಅಂತ ನಮಗೆ ಯಾವುದು ಇಷ್ಟವೋ ಅನಿವಾರ್ಯವೋ ಅದನ್ನು ಒತ್ತಟ್ಟಿಗೆ ಇಡತಕ್ಕಂಥದ್ದು ಉದ್ದಿಷ್ಟವಾದ ವಸ್ತುವಿನ ಮೇಲಿರುವ ಗಾಢವಾದ ಪ್ರೀತಿಯನ್ನು ತೋರ್ಪಡಿಸುವಂಥದ್ದು. ಹಾಗಾಗಿ ಇವೆಲ್ಲವನ್ನು ನಾವು ಧ್ವನಿ ಮಾತ್ರವಾಗಿ, ಸಂಕೇತ ಮಾತ್ರವಾಗಿ ಇಟ್ಟುಕೊಂಡು ನೋಡಬಹುದು. ಆ ಬಳಿಕ ಅವನು ಪವನಾಹಾರದಲ್ಲಿ ತೊಡಗಿದ. ಬಳಿಕ ಪವನಾಹಾರದಲ್ಲಿ ನಿಸ್ಖಲಿತ ಶಿವಪದ ಭಕ್ತಿ ಸುಧೆಯಲಿ. ಆ ಬಳಿಕ ಅವನು ತಳಿತ ರೋಮಾಂಚನದ ಕಂದದ ಕುಂದದವಯವದ ಥಳಥಳಿಸುವ ಆನಂದದ ಸತ್ವೋಜ್ವಲಿತ ಚಿತ್ತದ ಸುಪ್ರಭಾವದ ಬಳವಿಗೆಯಲ್ಲಿ ಉತ್ಕೋಚವಾಯಿತು ತಪ ಧನಂಜಯನ ಅಂತ ಕವಿ ವರ್ಣಿಸ್ತಾನೆ. ಆ ಪದ್ಯವನ್ನು ಕೇಳಿ ಈಗ. ಬಳಿಕ ಪವನಾಹಾರದಲ್ಲಿ ನಿಸ್ಖಲಿತ ಶಿವಪದ ಭಕ್ತಿ ಸುದೆಯಲಿ. ಬಳಿಕ ಪವನಾಹಾರದಲ್ಲಿ ನಿಸ್ಖಲಿತ ಶಿವಪದ ಭಕ್ತಿ ಸುದೆಯಲಿ ತಳಿತ ರೋಮಾಂಚನದ ಕಂದದ ಕುಂದದವಯವದ ಥಳಥಳಿಸುವಾನನದೆ ಸತ್ವೋಜ್ವಲಿತ ಚಿತ್ತದ ಸುಪ್ರಭಾವದ ಬಳವಿಗೆಯ ಉತ್ಕೋಚವಾಯಿತು ತಪ ಧನಂಜಯನ. ಧನಂಜಯನ ತಪ ಥಳಥಳಿಸುವಾನನದ ಸತ್ವಾಜ್ವಲಿತ ಚಿತ್ತದ ಸುಪ್ರಭಾವದ ಬಳವಿಗೆಯಲುತ್ಕೋಚವಾಯಿತು. ಯಮದಲುತ್ಸಾಗಿಸಿದು ನಿಯಮ ಶ್ರಮವ ಗೆಲಿದನು. ಯಮದಲುತ್ಸಾಗಿಸಿದು ನಿಯಮ ಶ್ರಮವ ಗೆಲಿದನು. ಶಂಭುವಿನ ಪದ ಕಮಲ ಬಯಸಿಕೆಯಾದುದು ಎತ್ತಿದ ಜೀವ ಪರಮನಲಿ. ಶಂಭುವಿನ ಪದ ಕಮಲ ಬಯಸಿಕೆಯಾದುದು ಎತ್ತಿದ ಜೀವ ಪರಮನಲಿ. ಭ್ರಮಿಸುವಿಂದ್ರಿಯ ಗುಣವನ್ ಉಗಿದು ಆಕ್ರಮಿಸಿ ಶಂಕರ ಭಾವದಲ್ಲಿ. ಭ್ರಮಿಸುವಿಂದ್ರಿಯ ಗುಣವನುಗಿದು ಆಕ್ರಮಿಸಿ ಶಂಕರ ಭಾವದಲ್ಲಿ ಸಂಕ್ರಮಿಸಿ ಧರಿಸಿ ಸಮಾಧಿಯನು ಕಳೆದಾತ್ಮಪರನಾದ. ಸಮಾಧಿಯನು ಕಳೆದಾತ್ಮಪರನಾದ ಶಂಕರ ಭಾವದಲ್ಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹೀಗೆ 4 ತಿಂಗಳು ಕಳೆದು
ಆಮೇಲೆ ಪವನಾಹಾರದಲ್ಲಿ ಗಾಳಿಯನ್ನು ಮಾತ್ರ ಕುಡಿತಾ ಇದ್ದ. ಹಾಗಿದ್ದರೂ ಅವನಿಗೆ ಶಿವಭಕ್ತಿಗೆ ಯಾವ ಕುಂದು ಬರಲಿಲ್ಲ, ದೇಹದ ಕಾಟ ಉಂಟಾಗಲಿಲ್ಲ. ಮತ್ತು ಹೆಚ್ಚಾಗಿ ಶಿವಭಕ್ತಿಯಲ್ಲಿ, ಶಿವನಾಮ ಸಂಕೀರ್ತನದಲ್ಲಿ ರೋಮಾಂಚನವಾಗ್ತಾ ಇತ್ತು. ಕಂದದ ಕುಂದದ ಅವಯವದ ಥಳಥಳಿಸುವ ಆನನದ ಮುಖ ಹೊಳಿತಾ ಇತ್ತು, ಕಳೆಯೇರಿತ್ತು. ಸತ್ವೋಜ್ವಲಿತ ಚಿತ್ತ, ಸತ್ವ ಅಂತರಂಗದ ಚೈತನ್ಯದ ಸ್ತನ ಯಾವುದಿದೆ ಆ ಚೈತನ್ಯತ್ವ ಸುಪ್ರಭಾವದ ಬೆಳವಣಿಗೆಯಲ್ಲಿ ಉತ್ಕೋಚವಾಯಿತು ಅಂತ ಹೇಳ್ತಾರೆ ಕವಿ. ಉತ್ಕೋಚ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಲಂಚ ಅಂತ ಒಂದು ಅರ್ಥ ಉಂಟು. ಆದರೆ ಇಲ್ಲಿಗದು ಯುಕ್ತವಾಗುವುದಿಲ್ಲ. ಆ ತಪಸ್ತೇಜ ಬೆಳೆದದ್ದು ಲಂಚ ಅಂದರೆ ಶಿವನಿಗೆ ಲಂಚ ಅಂತ ಅರ್ಥ ಮಾಡಿಕೊಳ್ಳಬೇಕೆ ಗೊತ್ತಾಗುವುದಿಲ್ಲ. ಪಾಠಶುದ್ಧಿ ಏನಿದೆಯೋ ಅದು ಕೂಡ ಸಂಶಯಾಸ್ಪದ. ಉತ್ಕೋಚ ಅನ್ನುವುದಕ್ಕೆ ಮತ್ತೊಂದು ಅರ್ಥವನ್ನು ಮಾಡಬೇಕಾಗಿ ಬರ್ಬೋದು. ಉತ್ ಕೋಚ, ಕುಚ ಧಾತುವಿನಿಂದ ಬಂದಂಥದ್ದು. ಉತ್ ಅನ್ನುವ ಉಪಸರ್ಗ ಸೇರಿಕೊಂಡಾಗ ಹೇಗೆ ವ್ಯಾಕೋಚ, ಆಕೋಚ, ಈ ರೀತಿಯಾಗಿ ಸಂಕೋಚ, ಈ ಥರ ಪದಗಳು ಬರ್ತವೆ. ಉತ್ಕೋಚ ಅಂತಂದರೆ ಮೇಲೆದ್ದು ತುಂಬಿಕೊಳ್ತಕ್ಕಂಥದ್ದು, ಮಿಗಿಲಾಗಿ ತುಂಬಿಕೊಳ್ತಕ್ಕಂಥದ್ದು ಅಂತ. ತಪಸ್ಸು ಅತಿಶಯವಾಗಿ ತುಂಬಿಕೊಳ್ತು, ಅವನ ತಪೋನಿಧಿಯಾದ, ತಪೋಧನನಾದ ಅಂತ ಅರ್ಥವನ್ನು ಮಾಡಬಹುದು. ಪಂಪಭಾರತದಲ್ಲಿ ಅರ್ಜುನನ ತಪಸ್ಸಿನ ಇಷ್ಟು ಸೂಕ್ಷ್ಮದ ವಿವರಣೆಗಳು ಬರುವುದಿಲ್ಲ. ಅದೇ ಮೂಲ ವ್ಯಾಸಭಾರತದಲ್ಲಿ ಬರುತ್ತದೆ. ಆಮೇಲೆ ಕುಮಾರವ್ಯಾಸನಿಗೆ ಯೋಗ ವಿಷಯಗಳನ್ನು ಹೇಳುವುದಕ್ಕೆ ಒಂದಷ್ಟು ಉತ್ಸಾಹ ಉಂಟು. ಅವನೇ ತನ್ನನ್ನು ತಾನು ಯೋಗೀಂದ್ರ ಅಂತ ಹೇಳಿಕೊಂಡಿದ್ದಾನೆ. ಹಾಗಾಗಿ ಮುಂದೆ ಯೋಗ ಪರಿಭಾಷೆಯನ್ನು ಒಂದಷ್ಟು ಬಳಸ್ತಾನೆ. ಯಮದಲ್ಲಿ ಉತ್ಸಾಹಿಸುವುದು ನಿಯಮಶ್ರಮವ ಗೆಲಿದನು. ಯಮ ಅಂತಂದರೆ ಬಹಿರಿಂದ್ರಿಯ ನಿಗ್ರಹ ಅಂತ. ನಿಯಮ ಅಂತಕ್ಕಂಥದ್ದು ಅಂತರಿಂದ್ರಿಯದ ನಿಗ್ರಹ ಅಂತ ಕರೀತಾರೆ. ಇದು ದಮ ಮತ್ತು ಶಮಗಳ ಒಂದು ಸಾಂಕೇತಿಕವಾದ ರೂಪ ಅಂತ ಕೂಡ ಉಂಟು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಎನ್ನುವ ಅಷ್ಟಾಂಗ ಯೋಗದಲ್ಲಿ ಬರುವ ಯಮನಿಯಮಗಳೇ ವೇದಾಂತದ ಮೂಲಭೂತವಾದ ಶಮದಮಾದಿ ಷಟ್ಕಗಳಲ್ಲಿ ಮೊದಲ ಎರಡನೆಯದಾದ ಶಮ ಮತ್ತು ದಮ ಅಂತ. ಶಮದಮಾದಿ ಷಟ್ಕ ನಿತ್ಯಾನಿತ್ಯ ವಿವೇಕ, ಮುಮುಕ್ಷುತ್ವ, ಇಹಾಮೂತ್ರ ಫಲಭೋಗ ವೈರಾಗ್ಯ ಅನ್ನುವವನ್ನು ಸಾಧನ ಚತುಷ್ಟಯ ಅಂತ ಕೂಡ ಹೇಳ್ತಾರೆ ವೇದಾಂತ ಪ್ರವೇಶದಲ್ಲಿ. ಹಾಗಾಗಿ ಸಾಧನ ಚತುಷ್ಟಯದಲ್ಲಿ ಒಂದಾದ ಯಮ, ನಿಯಮ, ಶಾಂತಿ, ತಿತಿಕ್ಷ, ಸಮಾಧಾನ ಮತ್ತು ಉಪರತಿ ಅನ್ನುವ 6 ಅಂಶಗಳಲ್ಲಿ ಎರಡಾದ ಶಮದಮಗಳೇ ಇಲ್ಲಿ ಯಮ ನಿಯಮಗಳಾಗಿವೆ ಅಂತ. ಆ ಬಳಿಕ ಶಂಭುವಿನ ಪದಕಮಲ ಬಯಸಿಕೆಯಾದುದು ಎತ್ತಿದ ಜೀವ ಪರಮನಲ್ಲಿ. ತನ್ನ ಜೀವತ್ವವನ್ನು ಪರಮತ್ವದಲ್ಲಿ ಎತ್ತಿ ಅರ್ಪಣೆ ಮಾಡ್ತಾ ಇದ್ದಾನೆ. ಶಿವ ಸಾನ್ನಿಧ್ಯಕ್ಕಾಗಿ, ಶಿವ ಸಾಕ್ಷಾತ್ಕಾರಕ್ಕಾಗಿ ಭ್ರಮಿಸುವ ಇಂದ್ರಿಯ ಗಣವನ್ನು ಉಗಿದು ಆಕ್ರಮಿಸಿ ಪ್ರತ್ಯಾಹಾರವನ್ನು ಹೇಳ್ತಾ ಇದ್ದಾನೆ. ಮೊದಲೇ ಅವನಿಗೆ ಪ್ರಾಣಾಯಾಮ ಮತ್ತು ಆಸನಗಳು ಸಿದ್ಧಿಯಾಗಿವೆ. ಅವನು ತುದಿಗಾಲಿನಲ್ಲಿ, ಹೆಬ್ಬೆರಳಿನಲ್ಲಿ, ಹೆಬ್ಬೆರಳ ತುದಿಯಲ್ಲಿ ನಿಂತು, ಅದು ಏಕಪಾದಾಸನದಲ್ಲಿ ನಿಂತು ಅವನು ಕೈಗಳೆರಡನ್ನೂ ಮೇಲಕ್ಕೆ ಎತ್ತಿ ಜೋಡಿಸಿ ಆ ವಿಶಿಷ್ಟವಾದ ಸ್ಥಾನಕದಲ್ಲಿ ನಿಂತು ಬಳಿಕ ಪ್ರಾಣಾಯಾಮವನ್ನು ಮಾಡಿಕೊಂಡು, ಅಂದರೆ ಕೇವಲ ಗಾಳಿಯನ್ನು ಮಾತ್ರ ಕುಡಿದುಕೊಂಡು ಅದು ನಿಯಮಿತವಾಗಿ ಅಂದರೆ ಪ್ರಾಣಾಯಾಮ ಬಂತು. ಹೀಗಾಗಿ ಯಮ, ನಿಯಮ, ಆಸನ, ಪ್ರಾಣಾಯಾಮ ಆಯಿತು. ಇನ್ನು ಬಂದದ್ದು ಇಂದ್ರಿಯ ಗಣವನ್ನು ಭ್ರಮಿಸುವಂಥದ್ದನ್ನು, ಎಲ್ಲ ಕಡೆಗೂ ತಾನು ಅಂತ ಹೊರಟು ಹೋಗ್ತಕ್ಕಂಥವನ್ನು, ಇಂದ್ರಿಯ ದ್ವಾರಗಳ ಮೂಲಕ ಸೋರಿ ಹೋಗುವ ಚೈತನ್ಯವನ್ನು ಒಳಗೆ ಅಂತರ್ಮುಖವಾಗಿ ಮಾಡಿ, ಅಂದರೆ ಪರಾಂಗುಖವಾದದ್ದನ್ನು ಪ್ರತ್ಯಂಗುಖವಾಗಿ ಮಾಡಿ ಶಂಕರ ಭಾವದಲ್ಲಿ ಸಂಕ್ರಮಿಸಿ ಈಗ ಅವನು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ ನಡೀತಾನೇ ಇದೆ ಜಪರೂಪದಲ್ಲಿ. ಮತ್ತು ಅವನು ಧಾರಣ ಮಾಡ್ತಾ ಇದ್ದಾನೆ. ಧ್ಯಾನ ಸೋರಿ ಹೋಗದೆ ಮತ್ತೆ ಆ ಶಾಂಭವ ಸ್ಥಿತಿಯನ್ನು ತನ್ನದನ್ನಾಗಿ ಮಾಡಿಕೊಂಡಿದ್ದಾನೆ. ನಾದೇವೋ ದೇವಮರ್ಚೆಯೇ ತನ್ನುವ ಮಾತನ್ನು ಕೆಲವು ದಿವಸಗಳ ಕೆಳಗೆ ಹೇಳಿದ್ದೆ. ರುದ್ರನಲ್ಲದವನು ರುದ್ರನ ಧ್ಯಾನ ಮಾಡುವಂತೆ ಇಲ್ಲ ಅಂತ. ತನ್ನಲ್ಲಿ ಆ ತನವನ್ನು ತುಂಬಿಸಿಕೊಳ್ಳಬೇಕು, ಸೋಹಂಭಾವವನ್ನು ಆರೋಪ ಮಾಡಿಕೊಳ್ಳಬೇಕು. ಅದನ್ನೇ ಉಪನಿಷತ್ತಿನಲ್ಲಿ ಮೊದಲನೇದಾದ ಈಶಾವಾಸ್ಯ ಆಸಾವಾದಿತ್ಯೋ ಬ್ರಹ್ಮೇತಿ ಸೋಹಮಸ್ಮಿ ಅಂತ, ಈ ಆದಿತ್ಯ ಸ್ವರೂಪಿ ಅವನಿದ್ದಾನೆ, ಅವನೊಳಗಿರುವ ಚೈತನ್ಯ ನಾನೇ ಆಗಿದ್ದೀನಿ ಅನ್ನುವ ಭಾವ ಮಾಡಿಕೊಳ್ಳಬೇಕು. ಅದು ಧಾರಣ. ಈ ಧಾರಣದಿಂದ
ಆ ವೃತ್ತಿ ಹೋಗಿ ನಿವೃತ್ತಿಯಾಗಿ ಸಹಜವಾಗಿ ಸಂಪ್ರಜ್ಞಾತ ಅಸಂಪ್ರಜ್ಞಾತ ಋತಂಭರ ಇತ್ಯಾದಿ ಸಮಾಧಿ ಸ್ತರಗಳಲ್ಲಿ ಅವನಿಗೆ ನಿರ್ವಿಕಲ್ಪ ಸಮಾಧಿಯ ಸಾಕ್ಷಾತ್ಕಾರವಾಗುತ್ತದೆ. ಅಲ್ಲಿ ಈ ಪ್ರಯತ್ನ ಏನು ಬೇಕಿಲ್ಲ, ತಾನು ಸಹಜವಾಗಿಯೇ ಶಿವ, ಸಹಜವಾಗಿ ಸೋಹಂಭಾವ ಅನ್ನೋದು ಗೊತ್ತಾಗುತ್ತದೆ ಅಂತ ಅದನ್ನು ತಳೆದು ಆತ್ಮಪರನಾದ. ಆತ್ಮ ಅಂದರೆ ಇಲ್ಲಿ ಬ್ರಹ್ಮವಸ್ತು, ಪರಮಾತ್ಮ, ಅವನ ಪರನಾದ ಅಂತ. ನೋಡಿ, ಕುಮಾರವ್ಯಾಸ ಆರ್ಷ ಕವಿಯಾಗಿದ್ದರಿಂದ ಅವನಿಗೆ ಮತದ ಮುಜುಗರಗಳು ಇಲ್ಲ. ಅರ್ಜುನ ಹೀಗೆ ತಪಸ್ಸು ಮಾಡಿದ ಅಂತ. ಪಂಪ ಪಾಪ ಧರ್ಮರಾಜಾದಿಗಳಿಗೆ ವೈದಿಕ ಯಾಗವನ್ನು ಅವನ್ನೆಲ್ಲ ಮಾಡ್ದ ಅಂತ ಹೇಳ್ತಾನೆ. ಅವನ ತಂದೆ ಇವನು ಚಿಕ್ಕ ಹುಡುಗನಾಗಿದ್ದಾಗ ಇನ್ನೂ ಬ್ರಾಹ್ಮಣನಾದವನು, ಆಮೇಲೆ ಜೈನ ಆದ. ಅಷ್ಟಾದರೂ ಅರ್ಜುನನ್ನ ಈ ಎಲ್ಲ ತಪಸ್ಸಿನ ರೂಪದಲ್ಲಿ ವರ್ಣಿಸೋದಕ್ಕೆ ಸ್ವಲ್ಪ ಬಾಯಿ ಹಿಡಿಯುತ್ತೆ, ಕೈ ಹಿಡಿಯುತ್ತೆ ಪಂಪನಿಗೆ ಅಂತ ಅನಿಸುತ್ತದೆ. ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಪಂಪನ ಒರಿಜಿನಾಲಿಟಿ ಎಷ್ಟಾದರೂ ಕೂಡ ಅದು ಕುಮಾರವ್ಯಾಸನ ಮುಂದೆ ಮಂಕಾಗುವಂಥದ್ದು. ಒಂದು ಉದಾಹರಣೆಯಾಗಿ ಹೇಳ್ತೀನಿ. ಕುಮಾರವ್ಯಾಸ ಈ ಷಟ್ಪದಿ ಕಾವ್ಯದ ಮಾದರಿಯನ್ನು ತಾನೇ ನಿರ್ಮಿಸಿಕೊಂಡ. ಪೂರ್ವದಲ್ಲಿ ರಾಘವಾಂಕ ಮಾಡಿದ್ದ ನಿಜ, ಆದರೆ ಅದು ವಾರ್ಧಕ ಷಟ್ಪದಿ, ಭಾಮಿನಿ ಷಟ್ಪದಿ ಅಲ್ಲ. ಕುಮಾರವ್ಯಾಸನ ಪೂರ್ವದಲ್ಲಿ ವಾರ್ಧಕ ಷಟ್ಪದಿಯನ್ನು ಹೀಗೆ ಬಳಸಿಕೊಂಡವರು ಯಾರೂ ಇಲ್ಲ. ಮತ್ತು ರಾಘವಾಂಕನ ಕಾವ್ಯಗಳು ಈ ಗಾತ್ರದ್ದಲ್ಲ. ಪಂಪನಿಗಿಂತ ಪೂರ್ವದಲ್ಲಿ ಚಂಪು ಪದ್ಧತಿ ಸಿದ್ಧವೇ ಆಗಿತ್ತು. ಅವನಿಗಿಂತ ಪೂರ್ವದವನಾದ ಹಿರಿಯ ಸಮಕಾಲೀನಾದ ಪೊನ್ನ ಬರೆದಿದ್ದ. ಅದಕ್ಕೂ ಹಿಂದೆ ಗುಣವರ್ಮ ಇದ್ದ, ಅವನು ಶೂದ್ರಕ ಅಂತಕ್ಕಂಥ ಕಾವ್ಯವನ್ನು ಬರೆದಿದ್ದ. ಅಸಗ ಬರೆದಿದ್ದ, ಅವನು ಕರ್ನಾಟಕ ಕುಮಾರ ಸಂಭವ ಬರೆದಿದ್ದ. ಹೀಗೆಲ್ಲ ಬೇರೆ ಬೇರೆ ಕವಿಗಳು ಬರೆದಿದ್ದರು. ಆ ಮಾದರಿ ಇತ್ತು ಅನ್ನೋದಕ್ಕೆ ನಮಗೆ ಸೂಕ್ತಿ ಸುಧಾರಣವದಿಂದ ಅಥವಾ ಮಲ್ಲಕವಿಯ ಕಾವ್ಯಸಾರದಿಂದ, ಇಲ್ಲವೇ ನಮಗೆ ಎಲ್ಲರಿಗೂ ಚಿರಪರಿಚಿತವಾದ ನಾಗವರ್ಮನ ಕಾವ್ಯಾವಲೋಕನ ಇತ್ಯಾದಿಗಳಿಂದ ಗೊತ್ತಾಗುತ್ತದೆ. ಮತ್ತು ಪೊನ್ನ ಭುವನೈಕ ರಾಮಾಭ್ಯುದಯ ಅಂತ ರಾಮಾಯಣವನ್ನು ತನ್ನ ಆಶ್ರಯದಾತನ ಪರವಾಗಿ ಇರುವಂತೆ ಸಮಾಸ ಕಾವ್ಯವನ್ನು ರಚನೆ ಮಾಡಿದ್ದ. ಸಮಾಸ ಕಾವ್ಯ ಅಂದರೆ ಪೌರಾಣಿಕ ವ್ಯಕ್ತಿಯನ್ನು, ಸಾಮಯಿಕ ವ್ಯಕ್ತಿಯನ್ನು ಅಭೇದ ರೂಪದಿಂದ ಮಾಡತಕ್ಕಂಥದ್ದು. ಅದನ್ನೇ ಪಂಪ ಅನುಕರಿಸಿದ. ದುರ್ದೈವದಿಂದ ನಮಗೆ ಇವತ್ತು ಪೊನ್ನನ ಭುವನೈಕ ರಾಮಾಭ್ಯುದಯ ಸಿಕ್ಕಿಲ್ಲ. ಇನ್ನು ನನ್ನ ಪಂಪನ ಕಿರಿಯ ಸಮಕಾಲೀನ ಇದನ್ನೇ ನೋಡಿಕೊಂಡು ತನ್ನ ಸಾಹಸ ಭೀಮ ವಿಜಯದಲ್ಲಿ ಸತ್ಯಾಶ್ರಯ ತೈಲಪನನ್ನು ಭೀಮನಿಗೆ ಸಮೀಕರಣ ಮಾಡಿ ಸಮಾಸ ಕಾವ್ಯ ಮಾಡಿದ. ಪೊನ್ನ ರಾಮಾಯಣವನ್ನು ಆಧರಿಸಿದ, ಪಂಪ ಮಹಾಭಾರತವನ್ನು ಆಧರಿಸಿ ಆ ಅರಿಕೇಸರಿಯ ಜೀವನವನ್ನು ವಿಕ್ರಮಾರ್ಜುನ ವಿಜಯ ಅಂತ ಸಾಮಾಸಿಕವಾಗಿ ಮಾಡಿದ. ಇನ್ನು ಪೊನ್ನ ಶಾಂತಿ ಪುರಾಣ ಬರೆದ. ಶಾಂತಿನಾಥ ಅಂತಕ್ಕಂಥ ಒಬ್ಬ ತೀರ್ಥಂಕರನ್ನು ಕುರಿತು ಬರೆದ. ಪಂಪ ಆದಿನಾಥನನ್ನು ಕುರಿತು ಆದಿಪುರಾಣವನ್ನು ಬರೆದ. ಹೀಗಾಗಿ ಅವನ ಮಾಡೆಲ್ಲು ಪೊನ್ನನಲ್ಲಿ ಮೊದಲೇ ಸಿದ್ಧವಾಗಿತ್ತು. ಅದು ರನ್ನನಲ್ಲೂ ಕ್ಯಾರಿ ಔಟ್ ಆಯಿತು. ರನ್ನ ಅಜಿತನಾಥ ಪುರಾಣ ತಿಲಕ ಅಂತ ಬರೆದಿದ್ದಾನೆ. ಮುಂದೆ ಈ ಥರದ ಕೆಲಸವನ್ನು ಹಲವರು ಮಾಡಿಕೊಂಡು ಬಂದರು. ಉದಾಹರಣೆಗೆ ನಾವು ನೋಡಬಹುದಾದದ್ದು ಅಭಿನವ ಪಂಪ ಅಂತ ಹೆಸರಾದ ನಾಗಚಂದ್ರ. ಅವನು ರಾಮಚಂದ್ರ ಚರಿತ ಪುರಾಣ ಅಂತ ಬರೆದ. ಆದರೆ ಅದು ಜೈನ ರಾಮಾಯಣವೇ ಆಯಿತು, ಸಮಾಸ ಕಾವ್ಯವಾಗಲಿಲ್ಲ. ಮತ್ತೊಂದು ಮಲ್ಲಿನಾಥ ಪುರಾಣ, ಅದು ಮಲ್ಲಿನಾಥ ಅಂತಕ್ಕಂಥ ತೀರ್ಥಂಕರನ್ನು ಕುರಿತಾದದ್ದು. ಹೀಗಾಗಿ ಪಂಪನಿಗೆ ಹಿಂದೆಯೂ ಮುಂದೆಯೂ ಪ್ರೊಡ್ಯೂಸರ್ಸು, ಪೂರ್ವಸೂರಿಗಳು, ಉತ್ತರ ಸೂರಿಗಳು ಎಲ್ಲ ಇದ್ದಾರೆ. ಆದರೆ ಕುಮಾರವ್ಯಾಸನಿಗೆ ಭಾಮಿನಿ ಷಟ್ಪದಿಯನ್ನು ಈ ರೀತಿಯಲ್ಲಿ ಬಳಸ್ಕೊಳ್ತಕ್ಕಂಥದ್ದು ಯಾರೂ ಹಿಂದೆ ಮಾಡಿದ್ದಿರಲಿಲ್ಲ. ಇದ್ದರೆ ನಮಗದರ ಸಾಕ್ಷ್ಯವೂ ಇಲ್ಲ. ಪಂಪನಿಗೆ ಸಾಕ್ಷ್ಯ ಇದೆ, ಅದಕ್ಕೆ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ಸಾಕ್ಷ್ಯವನ್ನು ಇಟ್ಟುಕೊಂಡು ಮಾತಾಡುವುದಾದರೆ ಗೊತ್ತಾಗುತ್ತದೆ. ಆಮೇಲೆ ಇನ್ನೂ ಒಂದು ಏನೆಂದರೆ, ಕುಮಾರವ್ಯಾಸ ತನ್ನ ಭಾಷೆಯನ್ನು ತಾನೇ ರೂಪಿಸಿಕೊಂಡ. ನೋಡಿ, ಪಂಪನ ಭಾಷೆಯನ್ನು ನೋಡಿದ್ರೆ, ಚಂಪು ಕಾವ್ಯದ ಬೇರೆಯವರ ಭಾಷೆಗಳನ್ನು ನೋಡಿದ್ರೆ ದೊಡ್ಡ ವ್ಯತ್ಯಾಸ ಏನೂ ಕಾಣಿಸೋಲ್ಲ. ಕನ್ನಡವೇ, ಅದು ಸಂಸ್ಕೃತ ಭೂಯಿಷ್ಠವಾದ ಕನ್ನಡವೇ, ಅದು ಹಳಗನ್ನಡವೇ, ತಿರುಳುಗನ್ನಡವೇ, ಸಹಜದ ಪುಲಿಗೆರೆಯ ಕನ್ನಡವೇ ಹೌದು. ಅದೇ ರೀತಿಯಾಗಿರ್ತಕ್ಕಂಥದ್ದು. ರನ್ನನೂ ಅದೇ ಪ್ರಾಂತದವನು, ಪೊನ್ನನೂ ಅದೇ ಪ್ರಾಂತದವನು. ಆದರೆ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ಬೇಕು ಅಂದರೂ ಈ ರೀತಿಯಾದ ದೇಸಿ ಕಾಣಿಸೋಲ್ಲ. ದೆಕ್ಕಾಳ, ಟೆಂಟಣಿಸಿ, ವೆಂಟಣಿಸಿ, ಕೋಡಿ, ಈ ಥರ ಸಾವಿರಾರು ಪದಗಳು ನಮಗೆ ಕಾಣಿಸೋದಿಲ್ಲ. ಅವನು ಇನ್ನೂ ಸ್ವಲ್ಪ ಪರಿಷ್ಕೃತವಾದ ರೂಪದಲ್ಲಿ ಬರೀತಾನೆ. ನಾವು ಜೈಮಿನಿ ಭಾರತವನ್ನು, ಹರಿಶ್ಚಂದ್ರ ಕಾವ್ಯವನ್ನು ಹೆಚ್ಚು ತುಲನೆ ಮಾಡ್ಬೋದೇ ಹೊರತು ಇವನನ್ನು ಮಾಡುವುದಕ್ಕಾಗೋಲ್ಲ. ಇವನನ್ನು ಅನುಕರಿಸಿದವರು ಕಾಣಿಸ್ತಾರೆ. ತೊರವೆ ನರಹರಿ ಇರ್ಬೋದು, ಚಾಟು ಬಿಟ್ಲ ಇರ್ಬೋದು, ಆದರೆ ಅವರು ತುಂಬ ಕಳಪೆ ಆಗ್ತಾರೆ. ಹಾಗಾಗಿ ಇವನು ತನ್ನ ಭಾಷೆಯನ್ನು, ಛಂದಸ್ಸನ್ನು ಎಲ್ಲವನ್ನೂ ತಾನು ರೂಪಿಸಿಕೊಂಡಿದ್ದಾನೆ ಅನ್ನುವುದರಿಂದ ಗೊತ್ತಾಗುತ್ತದೆ ಇವನ ಸ್ವೋಪಜ್ಞತೆ ಎಷ್ಟು ದೊಡ್ಡದಾದದ್ದು ಅಂತ. ಮತ್ತಂತೂ ವಾಗ್ರೂಢಿ ಇವನದೇ, ಇವನೇ ಪರಮಾಚಾರ್ಯನಾಗಿ ನಿಲ್ತಕ್ಕಂಥವನು. ಎಲ್ಲ ದೃಷ್ಟಿಯಿಂದ ಕಂಡಾಗ ಇವನು ತನ್ನ ಆರ್ಷ ತತ್ವವನ್ನು ಒಂದಿಷ್ಟು ಸಂಕೋಚವಿಲ್ಲದೆ ತನ್ನದಾಗಿ ಇದಮಿತ್ತಮ್ಮಂತ ತೋರ್ಪಡಿಸ್ತಾನೆ.
ಇವನಿಗೆ ಹಿಂದೆ ಇದ್ದವರು ಯಾರು ಇವನಷ್ಟು ರಸವತ್ತಾಗಿ ಈ ತತ್ವಗಳನ್ನು ನಿರೂಪಣೆ ಮಾಡಲಿಲ್ಲ ಕಾವ್ಯದಲ್ಲಿ. ಮತ್ತು ನೋಡಿ, ಈ ಅಷ್ಟಾಂಗ ಯೋಗಕ್ರಮವನ್ನು ವೇದಾಂತಕ್ಕೆ ಸಮೀಕರಣ ಮಾಡಿದ್ದಾನೆ. ಯಾಕೆಂದರೆ ಅಷ್ಟಾಂಗ ಯೋಗ ಮೂಲತಃ ಒಂದು ದ್ವೈತ ದರ್ಶನ, ಅಂದರೆ ಆತ್ಮ ನಾನಾತ್ವ ದರ್ಶನ. ಪಂಚದರ್ಶನಗಳು, ಷಡ್ದರ್ಶನಗಳಲ್ಲಿ ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವಮೀಮಾಂಸ ಅಥವಾ ಜೈಮಿನೀಯ ಅಂತ ಕರೆಯುವಂಥವು ಇಷ್ಟೂ ಕೂಡ ಜೀವನಾನಾತ್ವ ದರ್ಶನಗಳು, ಜಗತ್ಸತ್ಯತ್ವ ದರ್ಶನಗಳು. ಕೇವಲ ವೇದಾಂತದಲ್ಲಿ ಮಾತ್ರ ಜೀವೈಕ್ಯ ಮತ್ತು ಜಗನ್ಮಿಥ್ಯಾತ್ವ ಬರತಕ್ಕಂಥದ್ದು. ಅಲ್ಲಿಯೂ ಮುಂದೆ ಬೇರೆ ಬೇರೆ ಪ್ರಭೇದಗಳಾಯಿತು. ಹೀಗಾಗಿ ಯೋಗಶಾಸ್ತ್ರಕ್ಕೆ ಅದ್ವೈತ ದೃಷ್ಟಿ ಎನ್ನುವುದು ಬಂದದ್ದು, ವೇದಾಂತ ದೃಷ್ಟಿ ಬಂದದ್ದು ಪಾತಂಜಲ ಸೂತ್ರಗಳ ಮೇಲೆ ಬಂದ ವ್ಯಾಸಭಾಷ್ಯದಲ್ಲೂ ಇಲ್ಲ, ಆಮೇಲೆ ಬಂದ ವಾಚಸ್ಪತಿ ಮಿಶ್ರರ ತತ್ವವಿಶಾರದಿಯಲ್ಲೂ ಇಲ್ಲ. ಮತ್ತು ಮುಂದೆ ನಾವು ಕಾಣ್ತೀವಿ ಆ ರೀತಿಯಾದ ಪ್ರಯತ್ನ ಯೋಗ ವಸಿಷ್ಠಾದಿಗಳೆಲ್ಲ ಮಾಡ್ತಾ ಬಂದವು. ಅದರ ಮತ್ತೂ ಮುಂದುವರಿಕೆಯಾಗಿ ಕುಮಾರವ್ಯಾಸನ ಕಾಲಕ್ಕೂ 200-300 ವರ್ಷ ಆದಮೇಲೆ ಸದಾಶಿವ ಬ್ರಹ್ಮೇಂದ್ರರಂಥವರು ಯೋಗ ಸುಧಾಕರಾದಿ ಗ್ರಂಥಗಳಲ್ಲಿ ಈ ಥರದನ್ನು ಕಾಣಿಸ್ತಾರೆ. ಇವನು ಕುಮಾರವ್ಯಾಸ ಯೋಗ ವಾಸಿಷ್ಠಾದಿಗಳಂಥ ಜನಪ್ರಿಯವಾದ ಲೋಕರಂಜಕವಾದ ರಸವತ್ ವೇದಾಂತ ಕೃತಿಗಳು ಯಾವುದಿವೆ ಅವುಗಳ ಪ್ರಭಾವದಿಂದ ಇವನು ಯೋಗವನ್ನು ವೇದಾಂತ ವಾಸಿತವನ್ನಾಗಿ ಮಾಡ್ತಾ ಇದ್ದಾನೆ. ಇದನ್ನು ಕಂಡಾಗ ಅವನು ಎಷ್ಟು ಚೆನ್ನಾಗಿ ಡೈಜೆಸ್ಟಿಂಗ್ ದಿ ಕಾನ್ಸೆಪ್ಟ್ಸ್ ಅಂತೀವಲ್ಲ, ಅದು ಬಹಳ ಮುಖ್ಯ. ಡೀಟೇಲ್ಸ್ಗಿಂತ ಡೈಜೆಷನ್ ತುಂಬ ತುಂಬ ಮುಖ್ಯವಾದದ್ದು. ಅವರು ಏನು ಬಡಿಸಿದ್ರು ಅನ್ನೋದಕ್ಕಿಂತ ಮುಖ್ಯವಾದದ್ದು ಇವನಿಗದು ಹೇಗೆ ಜೀರ್ಣವಾಯಿತು ಅಂತ ಬಹಳ ಮುಖ್ಯ. ಇರಲಿ, ಇನ್ನು ಅವನು ತಪಸ್ಸಿನ ಮತ್ತೆ ಕೆಲವು ಹಂತಗಳನ್ನು ಹೇಳ್ತಾನೆ, ಬಹಳ ಬಹಳ ಚೆನ್ನಾಗಿವೆ, ಅವನ್ನು ನೋಡೋಣ. ವಿಮಳಮತಿ ಕೇಳ್, ಇಂದ್ರಿಯಾರ್ಥ ಭ್ರಮೆಯ ಜಾಗ್ರದವಸ್ಥೆಯ ಅಂತಕ್ತಿಮಿರದ ಕರಣ ಭ್ರಮೆಯ ಲುದಿತ ಸ್ವಪ್ನ ವೀರ್ಯಲಿ ಗಮಿತ ತದ್ವಾಸನೆಯ ಬೀಜಕ್ರಮ ಸುಷುಪ್ತ್ಯಾವಸ್ಥೆಯಲ್ಲಿ ಸಂಕ್ರಮಿಸದ ಅಗ್ಗದ ತುರಿಯ ಶಿವನನು ಪಾರ್ಥ ಚಿಂತಿಸಿದ. ವಿಮಳಮತಿ ಕೇಳು, ಇಂದ್ರಿಯಾರ್ಥ ಭ್ರಮೆಯ ಜಾಗ್ರದವಸ್ಥೆಯ ಅಂತಸ್ತಿಮಿರ ಕರಣ ಪ್ರಭೆಯಲುದಿತ ಸ್ವಪ್ನ ವೀದಿಯಲಿ ಗಮಿತ ತದ್ವಾಸನೆಯ ಬೀಜಕ್ರಮ ಸುಷುಪ್ತ್ಯಾವಸ್ಥೆಯಲ್ಲಿ ಸಂಕ್ರಮಿಸದ ಅಗ್ಗದ ತುರಿಯ ಶಿವನನು ಪಾರ್ಥ ಚಿಂತಿಸಿದ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ತಾನೇ ಶಿವನು ಮೇಣು ಶಿವನ ಧ್ಯಾನ ತನಗದ್ವೈತದನುಸಂಧಾನವೋ, ತಾನೇ ಶಿವನೋ ಮೇಣು ಶಿವನ ಧ್ಯಾನ ತನಗದ್ವೈತದನುಸಂಧಾನ. ಇದು ಜವನಿಕೆಯೋ ಜೀವಾತುಮನ ಜಂಜಡಕ್ಕೆ ಧ್ಯಾನವೋ, ಇದು ಜವನಿಕೆಯೋ ಜೀವಾತುಮನ ಜಂಜಡಕ್ಕೆ ಧ್ಯಾನವೋ, ಮೇಣ್ ಧೈರ್ಯವೋ ತದ್ಧ್ಯಾನ ಕರ್ತುವೋ. ತ್ರಿಪುಟರಹಿತನೋ ತಾನು, ತ್ರಿಪುಟರಹಿತನೋ ತಾನು, ಮೇಣ್ ಎನ್ನಲಾಯಿತು ಚಿತ್ತದ ಶುದ್ಧಿ ಅರ್ಜುನನ. ಅರ್ಜುನನ ಚಿತ್ತದ ಶುದ್ಧಿಯಾಯಿತು.
ಅರ್ಜುನ ತಪೋಭೂಮಿಕೆಯಲ್ಲಿದ್ದಾಗ ಜನಮೇಜಯನಿಗೆ ವೈಶಂಪಾಯನ ಹೇಳ್ತಿದ್ದಾನೆ, ವಿಮಳಮತಿ ಕೇಳ್, ಇಂದ್ರಿಯಾರ್ಥ ಭ್ರಮೆಯ ಜಾಗ್ರದ ಅವಸ್ಥೆ ಅಂತಸ್ತಿಮಿರ ಕರ್ಣಭ್ರಮೆಯಲ್ಲಿ ಉದಿತ ಸ್ವಪ್ನವೀಥಿಯಲ್ಲಿ ಗಮಿತ ತದ್ವಾಸನೆಯ ಬೀಜಕ್ರಮ ಸುಷುಪ್ತ್ಯಾವಸ್ಥೆ ಅಂತ ಅಚ್ಚಿನ ಪಾಠ ಇದೆ. ಸುಷುಪ್ತ್ಯವಸ್ಥೆ ಅಂತ ಎಣ್ಣು ಆಗಬೇಕು, ಆಗ ಛಂದಸ್ಸು ನೆಗೆದು ಬೀಳುತ್ತೆ. ಹಾಗಾಗಿ ಸುಷುಪ್ತಾವಸ್ಥೆ ಅಂತ ಮಾಡ್ಬೋದು. ಸುಷುಪ್ತಿ ಅಂತಕ್ಕಂಥ ಅಕ್ತಿನ್ ಪ್ರತ್ಯಯದ ಕೃದಂತಕ್ಕಿಂತ ಸುಷುಪ್ತ ಅಂತಕ್ಕಂಥ ಭೂತ ಕೃದಂತ ರೂಪ ಬಂದರೆ ಅದು ಸವರ್ಣ ದೀರ್ಘ ಸಂಧಿಯಾಗಿ ಛಂದಸ್ಸು ರಕ್ಷಿತವಾಗುತ್ತದೆ. ಇರಲಿ, ಒಟ್ಟಿನಲ್ಲಿ ಕುಮಾರವ್ಯಾಸನಲ್ಲಿ ಇವೆಲ್ಲ ಹೆಚ್ಚು ಕಡಿಮೆಗಳಾಗ್ತಾ ಇರುತ್ತವೆ. ಆ ವಿಷಯದಲ್ಲಿ ಪಂಪ ತುಂಬ ಶುದ್ಧ. ಆದರೆ ಆನಂದವರ್ಧನ ಬಹಳ ಚೆನ್ನಾಗಿ ಹೇಳ್ತಾನೆ, ರಸವೈಮುಖ್ಯಕ್ಕಿಂತ ಮಿಗಿಲಾದ ಅಪಶಬ್ದ ಇಲ್ಲವೇ ಇಲ್ಲ ಕಾವ್ಯದಲ್ಲಿ ಅಂತ. ಇದನ್ನು ನಾವು ಗಮನಿಸಬೇಕು. ನಮ್ಮ ವೀರ ವೈಯಾಕರಣರು ಬೆಳ್ಳಕ್ಕರಿಗರ್ ಅಂತ ನಮ್ಮ ಹಿಂದಿನ ಕವಿಗಳು ಹೇಳ್ತಾ ಇದ್ದರು. ಅಂದರೆ ಅಕ್ಕರಿಗರು ವೈಯಾಕರಣರು, ಬೆಳ್ಳಕ್ಕರಿಗರು ಅಂತಂದರೆ ವ್ಯಾಕರಣ ಬಂದಿದೆ ಅಂತ ಭ್ರಮಿಸಿಕೊಂಡು ಬಿಂಕ ಮಾಡ್ತಕ್ಕಂಥವರು, ಏನೂ ಗೊತ್ತಿಲ್ಲದೆ ಇದ್ದವರು ಅಂತ. ಶುಷ್ಕ ವೈಯಾಕರಣರು ಇವರುಗಳು ಅರ್ಥ ಮಾಡಿಕೊಳ್ಳಲಾರರು ಇದನ್ನು. ಅದಕ್ಕಿಂತ ಮಿಗಿಲಾದದ್ದು ರಸ ಅಂತ. ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತ್ಯವಸ್ಥೆ ಇವುಗಳನ್ನು ಮೀರಿ ಎಲ್ಲವನ್ನು ಒಳಗೊಂಡದ್ದು ತುರಿಯ. ಅದನ್ನು ತುರಿಯ ಅಂತ ಹೇಳ್ತಾನೆ. ಇಲ್ಲಿ ನೋಡಿ, ಎಚ್ಚರದ ಸ್ಥಿತಿ, ಕನಸಿನ ಸ್ಥಿತಿ ಇವೆಲ್ಲ ಏನು ಅಂತ ಕವಿ ವಿವರಣೆ ಕೊಡ್ತಿದ್ದಾನೆ. ಇಂದ್ರಿಯಾರ್ಥ ಭ್ರಮೆಯ ಜಾಗೃತ ಅವಸ್ಥೆ. ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳು, ಅವುಗಳಿಗೆ ವಸ್ತುಗಳಾಗತಕ್ಕಂಥ ಜಗತ್ತಿನ ವಿಷಯಗಳು, ಆಬ್ಜೆಕ್ಟ್ಸ್ ಆಫ್ ಸೆನ್ಸಸ್ ಅಂತೀವಲ್ಲ, ಅವುಗಳ ಗುಣಗಳು, ಶಬ್ದ, ಸ್ಪರ್ಶ, ರೂಪ, ರಸಗಂಧ, ಇವುಗಳಿಂದಲೇ ಜಾಗೃತ ಅವಸ್ಥೆ ತುಂಬಿದೆ. ಅಂದರೆ ವಿಷಯಿಗಳ ಭಿನ್ನತೆ ಮತ್ತು ಅವುಗಳ ಪರಸ್ಪರ ಸಾಂಕರ್ಯ, ಸೇರಿಕೆ, ಹೀಗೆ ಆಗ್ತಾ ಇರತಕ್ಕಂಥದ್ದು. ಅಸ್ಮದ್ ಯುಷ್ಪತ್ ಪ್ರತ್ಯಯ ಗೋಚರ ಅಂತ ಆಚಾರ್ಯರು ತಮ್ಮ ಅಧ್ಯಾಸ ಭಾಷ್ಯದ ಆರಂಭದಲ್ಲೇ ಹೇಳ್ತಾರೆ. ನಾನು, ನೀನು, ಅದು, ಇದು, ಅಹಂತ, ಇದಂತ ಅನ್ನುವ ಭೇದದಲ್ಲಿಯೇ ಎಚ್ಚರದ ಪ್ರಪಂಚ ನಡೀತಾ ಇರತಕ್ಕಂಥದ್ದು. ಅದು ಇಂದ್ರಿಯಗಳ ಮೂಲಕ ಇವುಗಳ ವ್ಯತ್ಯಾಸ ಗೊತ್ತಾಗ್ತಾ ಇರುತ್ತೆ. ಮತ್ತು ಇವುಗಳನ್ನು ನಮ್ಮೊಳಗೆ ತುಂಬಿಕೊಂಡು ಆಸ್ವಾದನ ಮಾಡಿ ಅಭೇದವೂ ಮಾಡ್ಕೊಳ್ತಾ ಇರ್ತೀವಿ. ಆದರೂ ಭೇದ ಇಲ್ಲಿ ಎದ್ದು ಕಾಣ್ತಕ್ಕಂಥದ್ದು. ಇನ್ನು ಅಂತಸ್ತಿಮಿರ ಕರಣ ಭ್ರಮೆಯಲ್ಲಿ ಉದಿತ ಸ್ವಪ್ನ ವೀಥಿಯಲ್ಲಿ, ಅಂತಃಕರಣ ಮನಸ್ಸೇ ಇನ್ನು ಎಲ್ಲವನ್ನೂ ನಿರ್ಮಾಣ ಮಾಡುತ್ತದೆ. ಸ್ವಪ್ನದಲ್ಲಿ ಕಣ್ಣು ನೋಡಲ್ಲ, ಕಿವಿ ಕೇಳೋಲ್ಲ, ಮೂಗು ಮೂಸೋಲ್ಲ, ಕೈಕಾಲುಗಳು ಓಡಾಡೋಲ್ಲ, ಆದರೂ ಎಲ್ಲ ನಡೀತಾ ಇರುತ್ತೆ. ಹೀಗಾಗಿ ಅಂತಃಕರಣ ಚತುಷ್ಟಯದಿಂದ ನಿರ್ಮಿತವಾದ ಪ್ರಪಂಚದ ಸ್ವಪ್ನವೀಥಿ ವಿಹಾರ. ಇನ್ನು ಗಮಿತ ತದ್ವಾಸನೆಯ ಬೀಜಕ್ರಮ, ಈ ಜಾಗೃತ್ತು ಸ್ವಪ್ನಗಳ ಮನೋವಿಲಸಿತ, ಇಂದ್ರಿಯ ವಿಲಸಿತ, ಜಾಗೃತ್ತಿನ ಇಂದ್ರಿಯ ವಿಲಸಿತ, ಸ್ವಪ್ನಕಾಲದ ಇಂದ್ರಿಯ ರಹಿತವಾದ ಕೇವಲ ಅಂತರಿಂದ್ರಿಯ ಮಾತ್ರ ವಿಶ್ರಾಂತವಾದ ಮನೋವಿಲಸಿತ, ಇವು ಎರಡೂ ಅಳಿದು ತದ್ವಾಸನೆಯ ಬೀಜಕ್ರಮ, ಬೀಜರೂಪದಲ್ಲಿ ಆ ವಾಸನೆ ಇರುತ್ತದೆ. ಅದನ್ನು ಮೂಲಾವಿದ್ಯಾ ಅಂತ ಸಂಪ್ರದಾಯವಾದಿಗಳು ಹೇಳ್ತಾರೆ. ಅದು ಇರುತ್ತದೆ, ಆದರೆ ಅದು ಯಾವ ರೀತಿಯಲ್ಲೂ ಅಂಟುತ್ತಾ ಇರೋದಿಲ್ಲ. ಹಾಗಾಗಿ ತಾನಲ್ಲಿ ತಾನಿರ್ತಾನೆ, ಸುಷುಪ್ತ ಆಗಿರ್ತಾನೆ. ಅದಕ್ಕೂ ಮೀರಿದ್ದು ಅಗ್ರವಾದ ಶ್ರೇಷ್ಠವಾದ ತುರ್ಯ ಅಂತ, ತುರಿಯ ಅನ್ನುವ ಅವಸ್ಥೆ ಅಂತ. ಇದು ಕುಮಾರವ್ಯಾಸ ಹೇಳ್ತಾ ಇರ್ತಕ್ಕಂಥದ್ದು. ಶಂಕರರು, ತತ್ಪೂರ್ವದ ಗೌಡಪಾದರು ಇವರೆಲ್ಲ ವಿವರಿಸ್ತಕ್ಕಂಥ ಅವಸ್ಥಾತ್ರಯ ಪ್ರಕ್ರಿಯೆಗೆ ಸಂವಾದಿಯಾಗಿರ್ತಕ್ಕಂಥದ್ದು. ಇದೆಲ್ಲ ಎಚ್ಚರ ದೃಷ್ಟಿಯಿಂದ ಹೇಳ್ತಾ ಇರೋದು. ಆದರೆ ಆಯಾ ಅವಸ್ಥೆಗಳನ್ನು ಆಯಾ ದೃಷ್ಟಿಯಿಂದಲೇ ನೋಡಬೇಕು ಅನ್ನುವ ಪರಮಾರ್ಥವನ್ನು ಇಲ್ಲಿ ನೆನೆದಾಗ, ಸುಷುಪ್ತ್ಯವಸ್ಥೆಯಲ್ಲಿ ಆ ಬೀಜಭೂತವಾದ ವಾಸನೆ ಮತ್ಯಾವುದು ನಮ್ಮ ಅನುಭವಕ್ಕೆ ಬರೋಲ್ಲ. ಇದು ಶಾಸ್ತ್ರ ಹೇಳಿದೆ. ಎಚ್ಚರದಲ್ಲಿ ಬಂದ ಮೇಲೆ ನಿದ್ರೆಯಲ್ಲಿ ಜಡತ್ವ ಇತ್ತು ಅಂತ ನಾವು ಊಹೆ ಮಾಡ್ತೀವಿ. ಆದರೆ ಕನಸನ್ನು ಕನಸಾಗಿ ನೋಡುವಾಗ ಮನೋವಿಲಸಿತ ಅಲ್ಲ. ಅಲ್ಲಿ ಕಣ್ಣು ಕಾಣ್ತಾ ಇತ್ತು, ಅಲ್ಲಿ ಕಿವಿ ಕೇಳಿಸ್ತಾ ಇತ್ತು, ಅಲ್ಲಿ ಮೈಕೆ ಕಾಲಿತ್ತು, ಎಲ್ಲ ಇತ್ತು. ಕನಸಿನ ಮಟ್ಟಿಗೆ ಕನಸು ಪರಿಪೂರ್ಣ, ಎಚ್ಚರದ ಮಟ್ಟಿಗೆ ಎಚ್ಚರ ಪರಿಪೂರ್ಣವಾಗಿದೆ. ಇನ್ನು ಗಾಢ ನಿದ್ರೆಯಲ್ಲಿ ನಮಗೆ ಯಾವ ಬೀಜಭೂತವಾದ ಅವಿದ್ಯೆ ಇದ್ದಂತೆ ಅನುಭವಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಆಯಾ ಅವಸ್ಥೆಗಳನ್ನು ಆಯಾ ದೃಷ್ಟಿಯಿಂದ ನೋಡಿದಾಗ ಈ ಮೂಲಾವಿದ್ಯೆ ಅನ್ನೋದು ಇರುವುದಿಲ್ಲ ಅಂತಕ್ಕಂಥದ್ದು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು, ಅವರ ಗುರುಗಳಾದಂತಹ ಕೆ.ಎ. ಕೃಷ್ಣಸ್ವಾಮಿಯರು, ಹೀಗೆ ರಮಣ ಮಹರ್ಷಿಗಳು, ಇವರದೆಲ್ಲ ಅನುಭವ ಪಾರಮ್ಯದ ವೇದಾಂತವಾದಿಗಳದ್ದು ಈ ದೃಷ್ಟಿ ಉಂಟು. ಎರಡಕ್ಕೂ ಅವಕಾಶ ಕೊಡುವಂಥ ರೀತಿಯಲ್ಲಿ ಕುಮಾರವ್ಯಾಸ ಬರೆದಿದ್ದಾನೆ.
ಆ ಸೂಕ್ಷ್ಮತೆಯನ್ನು ನಾವು ಗಮನಿಸಬೇಕು. ಎಷ್ಟು ಚೆನ್ನಾಗಿ ವೇದಾಂತ ಪ್ರಕ್ರಿಯೆಯನ್ನು ಹಿಡಿತಾ ಇದ್ದಾನೆ ಅವನು. ಹೀಗೆ ತುರಿಯ ಅಂದರೆ ಎಚ್ಚರ, ಕನಸು, ನಿದ್ರೆ ಮೂರನ್ನು ಒಳಗೊಂಡು ಇವಕ್ಕೆಲ್ಲಕ್ಕೂ ನಾನು ಸಾಕ್ಷಿ ಅಂತ ಭಾವಿಸಿಕೊಳ್ತಕ್ಕಂಥದ್ದು. ತುರಿಯ ಅನ್ನೋದು ಹೇಗೆ ಅಂದರೆ ಅದು ಒಂದು ಅವಸ್ಥೆ ಅಲ್ಲ, ಅದು ಎಲ್ಲ ಅವಸ್ಥೆಗಳ ಆಚೆ ನಿಂತ ಸಾಕ್ಷಿಭಾವ ಅಂತ. ಯಾಕೆಂದರೆ ನಿಮ್ಮ ಮನೆಯಲ್ಲಿ ಅಂದರೆ ಮನೆಗೆ ಬರ್ತೀವಿ, ತೋರಿಸ್ತೀವಿ, ಇದು ಅಡುಗೆ ಮನೆ, ಇದು ಬಚ್ಚಲ ಮನೆ, ಇದು ನೊಡ ಮನೆ, ಇದು ಮಲಗುವ ಮನೆ ಅಂತೆಲ್ಲ ಅಂತೀವಿ. ಸರಿ, ನಿಮ್ಮ ಮನೆಯಲ್ಲಿ ಅಂದರೆ ಇದೆಲ್ಲ ಸೇರಿದ್ರೆ ಮನೆ ಅಂತ. ಮನೆ ಎನ್ನುವುದರೊಳಗೆ ಇವೆಲ್ಲ ಇವೆ, ಆದರೆ ಮನೆ ಇದರಿಂದ ಆಚೆಯೂ ಇದೆ. ಇದೆಲ್ಲ ಒಳಗೊಂಡು ವಿತಿನ್ ಆ್ಯಂಡ್ ಬಿಯಾಂಡ್ ಆಗಿರ್ತಕ್ಕಂಥದ್ದು. ಆ ರೀತಿಯಾದಂಥ ಸ್ಥಿತಿ ಅದು ತುರಿಯ ಅಂತ. ಕುಮಾರವ್ಯಾಸನಿಗೆ ಈ ರೀತಿಯ ಚಿಂತನೆ ಮಾಡುವಲ್ಲಿ ವೇದಾಂತದ ಹಿನ್ನೆಲೆ ಚೆನ್ನಾಗಿದ್ದೇ ಇದೆ. ಜೊತೆಗೆ ನಮ್ಮ ವಚನಕಾರರಲ್ಲಿ ಅಲ್ಲಮ ಪ್ರಭುಗಳು, ಉರ್ಲಿಂಗಪೆದ್ದಿ, ಚನ್ನಬಸವಣ್ಣ ಇಂಥವರೆಲ್ಲರೂ ಈ ಚಿಂತನ ಕ್ರಮವನ್ನು ಹೆಚ್ಚು ಮಾಡಿದವರು. ಅಲ್ಲಮ ಪ್ರಭುಗಳಂತೂ ಕೇವಲ ವೇದಾಂತಿಗಳೇ ಆದಂಥವರು. ಅವರು ಈ ಅವಸ್ಥಾತ್ರಯ ಮೀಮಾಂಸೆಯನ್ನು ಮಾಡ್ತಾರೆ. ಆಮೇಲೆ ಮುಂದೆ ಬಂದವರಲ್ಲಿ ನಿಜಗುಣ ಶಿವಯೋಗಿಗಳು ಬಹಳ ದೊಡ್ಡವರು. ಅವರು ಅವಸ್ಥಾತ್ರಯ ಚಿಂತನೆಯನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಕನ್ನಡದಲ್ಲಿ ಕಾವ್ಯೇತರವಾಗಿ ಶಾಸ್ತ್ರರೂಪದಲ್ಲಿ ಅವಸ್ಥಾತ್ರಯ ಚಿಂತನೆ ಬಂದಿರುವುದಿದ್ದರೆ ಎರಡೇ ಕಡೆಗೆ. ಮಹಲಿಂಗನ ಅನುಭವಾಮೃತದಲ್ಲಿ ಒಂದು ಕಡೆ ಬರ್ತದೆ, ಆಮೇಲೆ ನಮ್ಮ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ಇತ್ಯಾದಿ ಕೃತಿಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಒಟ್ಟಿನಲ್ಲಿ ಕುಮಾರವ್ಯಾಸನಿಗೆ ಈ ಹಿನ್ನೆಲೆ ಮುನ್ನೆಲೆಗಳು ಚೆನ್ನಾಗಿದ್ದು, ಆ ಮೂಲಕವಾಗಿ ಅರ್ಜುನನ ತಪಸ್ಸಿನಲ್ಲಿ ವ್ಯಾಸಾದಿಗಳು ಏನು ಹೇಳದೇ ಇರೋದನ್ನೆಲ್ಲ ಹೇಳಿದ್ದಾನೆ. ಅರ್ಜುನನಿಗೆ ಈ ಬ್ರಹ್ಮಜ್ಞಾನ ಆಗಿರಲಿಲ್ಲ. ಸಾಕ್ಷಿಭಾವದ ತುರಿಯ ಸ್ಥಿತಿ ಬಂದಿದೆ ಅಂತಂದರೆ ಅವನಿಗೆ ಗೀತೋಪದೇಶ ಅನ್ನೋದು ಬೇಕಿರಲಿಲ್ಲ. ಕುಮಾರವ್ಯಾಸ ಕಾವ್ಯದಲ್ಲಿ ವೇದಾಂತ ತತ್ವವನ್ನು ತರಬೇಕು ಅಂತ ಉನ್ನತೀಕರಿಸಿ ತಂದಿದ್ದಾನೆ ಹೊರತು ಅರ್ಜುನನಿಗೆ ಆ ಯೋಗ್ಯತೆ ಬಂದದ್ದು ಅಲ್ಲ. ಅದನ್ನು ನಾವು ನೋಡಬೇಕು. ಅದನ್ನು ಮುಂದೆ ಮತ್ತು ಸ್ಪಷ್ಟ ಮಾಡಿಕೊಡ್ತಾನೆ. ತಾನೇ ಶಿವನೋ ಮೇಣು ಶಿವನ ಧ್ಯಾನ ತನಗ ಅದ್ವೈತದ ಅನುಸಂಧಾನವಿದು. ಜವನಿಕೆಯೋ ಜೀವಾತ್ಮನ ಜಂಜಡಕ್ಕೆ, ಧ್ಯಾನವೋ ಮೇಣ್ ಧೈರ್ಯವೋ ತದ್ಧ್ಯಾನ ಕರ್ತೃವೋ, ತ್ರಿಪುಟಿ ರಹಿತನೋ ತಾನು ಮೇಣಲ್ ಆಯಿತು ಚಿತ್ತದ ಶುದ್ಧಿ ಅರ್ಜುನನ ಅಂತ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅನ್ನುವ ಭಾವ ಉಂಟಲ್ಲ, ಹಾಗೆ ತಾನೇ ಶಿವನೋ ಮತ್ತು ಶಿವನ ಧ್ಯಾನವೇ ತಾನು ಅನ್ನುವ ತ್ರಿಪುಟಿ ವಿಲಯ. ನೋಡುಗ, ನೋಡಲ್ಪಡುವ ವಿಷಯ ಮತ್ತು ನೋಟ, ದೃಕ್ಕು, ದೃಶ್ಯ, ದರ್ಶನ ಮೂರು ಒಂದೇ ಆದಾಗ ಆಗುವಂಥದ್ದು ತ್ರಿಪುಟಿ ವಿಲಯದ ದರ್ಶನ ಅಂತಂತಾರೆ. ಅಂದರೆ ಇದು ನಮಗೆ ಪ್ರತಿಕ್ಷಣವೂ ಇರುತ್ತೆ, ಆದರೆ ಆ ಭಾವ ಬುದ್ಧಿಯಲ್ಲಿ ರಣರಣಿಸ್ತಾ ಇರಬೇಕು. ನೋಡುವ ಕಣ್ಣು, ನೋಡಲ್ಪಡುವ ವಸ್ತು ಮತ್ತು ನೋಟ ಇವು ಮೂರು ಬೇರೆಯಾಗಿದ್ದರೂ ನೋಡುವ ಉತ್ಕಟಾನುಭವದ ಕಾಲದಲ್ಲಿ ನೋಟ ಮಾತ್ರ ಇರುತ್ತದೆ. ನೋಡಿ, ನಾವು ಚಲನಚಿತ್ರ ನೋಡ್ತಾ ಇದ್ದರೆ ವಸ್ತುತಃ ನಾವು ನೋಡ್ತಾ ಇರೋದು ಆ ತೆರೆ ಮೇಲಿನ ಬಣ್ಣಗಳನ್ನು, ಬೆಳಕುಗಳನ್ನು. ಆದರೆ ನಮಗೆ ಚಲನಚಿತ್ರ ಅನ್ನೋದು ಅನುಭವಕ್ಕೆ ಬರುತ್ತೆ. ನೋಡ್ತಾ ಇರೋದು ನಮ್ಮ ಕಣ್ಣು. ಈ ಇದಂತ ಅನ್ನುವಂತಹ ಆ ದೃಶ್ಯ, ಅಹಂತ ಅನ್ನುವ ಕಣ್ಣು, ಇವೆರಡೂ ಮರೆಯಾಗಿ ಅಹಮಿದಂತ ಅನ್ನುವ ಭಾವದ ದರ್ಶನ ಮಾತ್ರ ಇರತಕ್ಕಂಥದ್ದು ಅಂತ. ನಾಲಿಗೆ ಮೇಲೆ ಆಹಾರ ಪದಾರ್ಥಗಳನ್ನು ಇಟ್ಟುಕೊಂಡು ಆಸ್ವಾದ ಮಾಡುವಾಗ ನಾಲಿಗೆ ರುಚಿ ನೋಡ್ತಾ ಇದೆ, ಅದು ಇಂಥ ಆಹಾರ ಪದಾರ್ಥ ಅನ್ನುವುದು ಮರೆತು ಹೋಗಿ ರಸ್ಯ ಇದು ಅನ್ನುವ ಸುಖಾನುಭವ ಮಾತ್ರ ಇರುತ್ತಲ್ಲ ಹಾಗೆ. ಆದರೆ ಅನುಭವ ಮುಖ್ಯವಾಗಿ ಅನುಭವಿಸಲ್ಪಡ್ತಕ್ಕಂಥ ವಸ್ತುವೋ ಮತ್ತು ಅನುಭವಿಸ್ತಾ ಇರ್ತಕ್ಕಂಥವನೋ ಅವೆರಡೂ ಕರಗಿ ಹೋಗ್ಬಿಡುತ್ತೆ. ಒಮ್ಮೆ ಪ್ರಸಿದ್ಧರಾದ ಚಿನ್ಮಯಾನಂದರ ಶಿಷ್ಯರು ದಯಾನಂದ ಸರಸ್ವತಿಗಳು ಅಂತ ಆರ್ಷ ವಿದ್ಯಾ ಗುರುಕುಲ ಇತ್ಯಾದಿಗಳ ಮೂಲಕ ಲೋಕೋಪಕಾರವನ್ನು ಮಾಡ್ತಾ ಇರ್ತಕ್ಕಂಥ ಮಹಾನುಭಾವರು ಯಾರಿದ್ದಾರೆ, ಅವರು ಶೃಂಗಗಿರಿಯ ವಿದ್ಯಾರ್ಥಿತ್ವ ಸ್ವಾಮಿಗಳನ್ನು ನೋಡೋದಕ್ಕೆ ಹೋಗಿದ್ದರಂತೆ. ಆಗ ಹಿಂದಿನ ದಿನವೇ ಅಲ್ಲಿ ಇವರ ಪ್ರವಚನ ಇತ್ತು, ಚರ್ಚೆ ನಡೀತಾ ಇತ್ತು. ಅಹಂ ಬ್ರಹ್ಮಾಸ್ಮಿ ಅನ್ನುವ ವಿಷಯದ ಚರ್ಚೆ. ಸ್ವಾಮಿಗಳಲ್ಲಿ ಹೋಗಿ ಕೇಳಿದ್ರಂತೆ ದಯಾನಂದ ಸರಸ್ವತಿಗಳು, ಅಹಂ ಬ್ರಹ್ಮಾಸ್ಮಿಯ ಬಗ್ಗೆ ಹೇಳ್ತೀರಾ ಅಂತ. ನೋಡಿಪ್ಪ, ಅಹಮ್ಮು ಬ್ರಹ್ಮ ಹೋದ್ಮೇಲೆ ಉಳಿಯೋದೇ ಅಹಂ ಬ್ರಹ್ಮಾಸ್ಮಿ ಅಂದ್ರಂತೆ. ಅಹಂ ಅಂದರೆ ನಾನು, ಬ್ರಹ್ಮ ಅಂದರೆ ಅದು, ಅಹಂತ ಇದಂತ ಹೋದ್ಮೇಲೆ ಅಸ್ಮಿ ಅನ್ನುವ ಭಾವ, ಅದು ಅನುಭವ ಅಂತ. ಅಂದರೆ ದರ್ಶನ ಉಳಿಯೋದು, ದೃಕ್ಕು ದೃಶ್ಯಗಳು ಮರೆಯಾಗಿ ದರ್ಶನವೇ ತಾನೇ ತಾನಾಗತಕ್ಕಂಥ ಸ್ಥಿತಿ ಅಂತಕ್ಕಂಥದ್ದು. ಇದು ನಮಗೆ ಎಲ್ಲರಿಗೂ ಕೂಡ ಪ್ರತಿಯೊಂದು ಉತ್ಕಟಾನುಭವದಲ್ಲೂ ಕ್ಷಣ ಕ್ಷಣಕ್ಕೂ ಆಗ್ತಾ ಇರುವುದು, ಆದರೆ ಗಮನಕ್ಕೆ ಬರ್ತಾ ಇರೋಲ್ಲ. ಗಮನಕ್ಕೆ ಬರುವುದೇ ಬಹಳ ಮುಖ್ಯವಾಗಿ. ಯಾರಿಗೆ ತಾನೇ ಕಣ್ಣಿದ್ದವರಿಗೆಲ್ಲ ಲೋಕ ವ್ಯಾಪಾರಗಳು ಕಾಣೋಲ್ಲ, ಆದರೆ ವಿಜ್ಞಾನಿಗಳು ಮತ್ತೊಬ್ಬರು ಅದು ಹೇಗೆ ವಿಶಿಷ್ಟವಾಗಿ ಮಾಡಿಕೊಳ್ತಾರೆ. ಒಮ್ಮೆ
ಒಂದು ನರ್ತನದ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಚಿಕ್ಕ ಹುಡುಗಿ, ನನ್ನ ಪರಿಚಿತರಾದ ವೈದ್ಯರ ಮಗಳು. ಆಕೆಯ ಕಥಕ್ ನೃತ್ಯದ ರಂಗಪ್ರವೇಶ ಇತ್ತು. ನಾನು ಸಾಮಾನ್ಯವಾಗಿ ರಂಗಪ್ರವೇಶಕ್ಕೆ ಹೋಗೋಲ್ಲ, ಅದು ಮಂಗಪ್ರವೇಶವೇ ಆಗಿಬಿಡುತ್ತೆ, ಯಮಯಾತನೆ ಆಗುತ್ತದೆ ಅಂತ ಹೋಗೋಲ್ಲ. ಆದರೆ ಇದು ಭರತನಾಟ್ಯ ಅಲ್ಲ, ಹಾಗಾಗಿ ವರ್ಣದಂಥ ಪೆಡಂಭೂತ ನಿಮ್ಮ ಮುಂದೆ ಬಂದು ಬೀಳೋಲ್ಲ, ಸ್ವಲ್ಪ ನೋಡಿ ರಸ್ಯವಾದ ಅಭಿನಯವೇ ಇರ್ತದೆ ಅಂತ ಪಾಪ ತುಂಬ ಒತ್ತಾಯ ಮಾಡಿದ್ರು. ಹೋಗಿದ್ದೆ. ಆಗ ಆ ಹುಡುಗಿ ತುಂಬ ಚೆನ್ನಾಗಿ ಮಾಡಿದಳು. ಅಲ್ಲಿ ಒಂದು ಠುಮ್ರಿ ಇತ್ತು, ಒಂದು ಗಜಲ್, ಆಜ್ ಜಾನೆ ಕಾ ಜಿದ್ ನಾ ಕರೋ ಅಂತ. ಇವತ್ತು ಹೋಗುವುದಕ್ಕೆ ನೀನು ಹಠ ಮಾಡಬೇಡ ಅಂತ ಪ್ರೇಯಸಿ ಪ್ರೇರನ ಹೇಳೋದು. ಹಿಂದೇ ಹೋಗಬೇಕು ಅಂತ ನೀನು ಹಠ ಮಾಡಬೇಡ ಅಂತ. ಆಗ ಕಣ್ಣೀರು ಹಾಕ್ತಾ ಇದ್ದಾಳೆ ಅವಳು. ಆ ಕಂಪನಿನ ಹಿಂಗೆ ಒರೆಸ್ಕೊಂಡು ಬೆರಳಿಂದ ಮೀಡ್ತಾಳೆ ಹೀಗೆ. ಅಂದರೆ ನನ್ನ ಕಣ್ಣೀರು ಘನ, ಆದರೆ ನೀನು ಹೋಗೋಲ್ಲ ಅಂದರೆ ಅದು ತರಳ ಆಗುತ್ತೆ. ಈ ಕಣ್ಣೀರನ್ನು ನಾನು ಹೀಗೆ ಬೆರಳಿಂದ ಮೀಟಿ ಹಾರಿಸ್ಕೊಂಡು ಬಿಡ್ತೀನಿ ಅಂತ. ಈ ಸೂಕ್ಷ್ಮಗಳು ಲೋಕದಲ್ಲಿ ನಾವು ಎಲ್ಲೋ ನೋಡಿರ್ತೀವಿ. ಆ ಹುಡುಗಿ ಕಂಡಿತ್ತು, ಅಥವಾ ಆಕೆ ಗುರುಗಳು ಕಾಣಿಸಿದರು. ಅದನ್ನು ಆಕೆಗೆ ಮಾರ್ಗದರ್ಶನ ಮಾಡಿದವರು ಆ ಅಭಿನಯದ ಅಂಶವನ್ನು ಮೈಸೂರು ನಾಗರಾಜ್ ಅಂತ ಒಳ್ಳೆಯ ನರ್ತಕರು, ನಾಟ್ಯಾಚಾರ್ಯರು. ಅವರಿಗೆ ಆ ಭಾವತೀವ್ರತೆ ಉಂಟು. ಮೈಸೂರು ನಾಗರಾಜ್ ಅವರಿಗೆ ಗಂಭೀರವಾದ ವ್ಯಕ್ತಿತ್ವ ಅವ್ರದ್ದು. ಅಂದರೆ ಯಾರು ಗಂಭೀರವಾಗಿ ಕಾಣ್ತಾರೋ ಅವರಿಗೆ ಈ ಸೂಕ್ಷ್ಮಗಳು ಗೊತ್ತಾಗುತ್ತೆ. ಕಣ್ಣು ಎಲ್ಲರಿಗೂ ಇರುತ್ತೆ. ನಿರಗೆರೆದ ಕಣ್ಣು ಕಿವಿಗಳು ವಾಲ್ಮೀಕಿಗೆ ಅಂತ ಆಯಿತು, ಡಿ.ವಿ.ಜಿ ಕೇಳ್ತಾರೆ. ವಾಲ್ಮೀಕಿಗೆ ಏನಾದರೂ ಬಂಗಾರದಲ್ಲಿ, ಬೆಳ್ಳಿನಲ್ಲಿ, ವಜ್ರ ವೈಡೂರ್ಯಗಳಲ್ಲಿ, ಪ್ಲ್ಯಾಟಿನಮ್ಮಲ್ಲಿ ಮಾಡಿಕೊಟ್ರ ಆ ಪಕ್ಷಿ ಬೀಳ್ತಾ ಇದ್ದಂತೆ ಮಾನಿಷಾದ ಹೇಳಬೇಕು ಅಂತ ನಮಗಿತ್ತವೇ. ಆದರೆ ಅವರ ಭಾವಶಕ್ತಿ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಎಲ್ಲರಿಗೂ ಅನುಭವಗಳಾಗುತ್ತವೆ. ಆದರೆ ಅವುಗಳ ಪ್ರತ್ಯಭಿಜ್ಞಾನ, ಕಾಗ್ನಿಷನ್ ವಿಲ್ ಆಲ್ವೇಸ್ ಹ್ಯಾಪನ್ ವಿತ್ ಆಲ್ ಪೀಪಲ್ ವಿತ್ ಸೆನ್ಸ್ ಆರ್ಗನ್ಸ್. ಬಟ್ ರಿಕಾಗ್ನಿಷನ್ ಹ್ಯಾಪನ್ಸ್ ಓನ್ಲಿ ವಿತ್ ಪೀಪಲ್ ಹೂ ಹ್ಯಾವ್ ಸೆನ್ಸ್. ಸೆನ್ಸ್ ಆರ್ಗನ್ಸ್ ಬೇರೆ, ಸೆನ್ಸ್ ಬೇರೆ. ಹೀಗಾಗಿ ಆ ಸೆನ್ಸ್ ಇದ್ದರೆ ಮಾತ್ರ ಈ ಶಕ್ತಿ ಬರುತ್ತದೆ. ಅದರಿಂದ ಈ ಒಂದು ದರ್ಶನಾನುಭವವನ್ನು ಕವಿ ಅಷ್ಟು ಚೆನ್ನಾಗಿ ಕೊಡ್ತಾನೆ. ತಾನೆ ಶಿವನೋ ಮೇಣು ಶಿವನ ಧ್ಯಾನ ತನಗ ಅದ್ವೈತದ ಅನುಸಂಧಾನ. ಮತ್ತು ಈ ಜಗತ್ತು ಜವನಿಕೆಯೋ ಜೀವಾತ್ಮನ ಜಂಜಡಕ್ಕೆ ಇದೊಂದು ಆವರಣವಾಗಿದೆಯಾ, ಪರದೆಯಾಗಿದೆಯಾ? ಧ್ಯಾನವೋ ಧೈರ್ಯವೋ ಬುದ್ಧಿಯ ಒಂದು ವೃತ್ತಿಯೋ ಧ್ಯಾನ. ಧೈರ್ಯ ಅಂದರೆ ಧಿಯ ಇದಂ ಧೈರ್ಯಂ ಅಂತ. ಧ್ಯಾನ ಕರ್ತೃವೋ, ನಾನು ಕರ್ತೃವೋ ಅಲ್ಲದ ತ್ರಿಪುಟಿರಹಿತನೋ, ಸಾಕ್ಷಿಭಾವದವನೋ ಎನ್ನುವ ಸ್ಥಿತಿಯಲ್ಲಿ ಚಿತ್ತದ ಶುದ್ಧಿ ಆಯಿತು ಅರ್ಜುನನಿಗೆ ಅಂತ. ಚಿತ್ತದ ಶುದ್ಧಿ ಬೇರೆ ಅಲ್ಲ, ಚಿತ್ತ ವಿಲಯ ಬೇರೆ ಅಲ್ಲ. ಚಿತ್ತ ಶುದ್ಧವಾಗೋದು ಅಂದರೆ ನನ್ನಿಂದ ಅಲ್ಲ, ಅದು ಬೇರೆ ಅಂತ ಮನೋಲಯ ಮಾಡಿಕೊಳ್ತಕ್ಕಂಥದ್ದು. ವೇದಾಂತದಲ್ಲಿ ಅಧಿಕಾರಿ ಆಗೋದಕ್ಕೆ ಚಿತ್ತಶುದ್ಧಿ ಒಂದು, ಚಿತ್ತಶುದ್ಧಿಗಾಗಿಯೇ ಸಮಸ್ತ ಕರ್ಮಗಳು ಅಂತ ಉಂಟು, ಅದು ಬೇರೆ. ಆದರೆ ಇಲ್ಲಿ ಅರ್ಜುನ ಸ್ಥಿತಿ ಅಂದರೆ ಜ್ಞಾನಿಯ ಸ್ಥಿತಿ ಅಂತ ಇಲ್ಲಿ. ಆದರೆ ಅರ್ಜುನ ಜ್ಞಾನಿ ಅಲ್ಲ. ಭಗವದ್ಗೀತೆ ಕೇಳಿದ ಮೇಲೂ ಅವನಿಗೆ ಜ್ಞಾನ ಬರಲಿಲ್ಲ. ಹಾಗಿಲ್ಲದೆ ಇದ್ದರೆ ಅವನು ಅಭಿಮನ್ಯುವಿನ ಸಾವಿಗಾಗಿ ಸಂಕಟಪಟ್ಟು ಚೀರಾಡಿ ಗೋಳಾಡಿ ಕೋಲಾಹಲ ಮಾಡ್ತಾ ಇದ್ನ, ಹುಚ್ಚಾಪಟ್ಟೆ ಪ್ರತಿಜ್ಞೆ ಮಾಡ್ತಾ ಇದ್ನ. ಅದಾದಮೇಲೆ ದ್ರೋಣವಧೆ ಎಲ್ಲ ಆದಮೇಲೆ ಅಣ್ಣನನ್ನೇ ಕೊಂದು ಬಿಡ್ತೀನಿ ಅಂತ ಕತ್ತಿ ಎರೆದು ಮುಂದೆ ಹೋಗಿ ಗಲಾಟೆ ಮಾಡಿ ಕಡೆಗೆ ಕೃಷ್ಣ ಕಾಜಿ ನ್ಯಾಯ ಮಾಡಿಸಿದ್ರೆ ಹತ್ತು ಕರೆದು ರಂಪ ಮಾಡ್ತಾ ಇದ್ನ. ಆಮೇಲೆ ಭಗವದ್ಗೀತೆಯನ್ನೇ ಮರ್ತೋಗ್ಬಿಟ್ಟೆ ಕೃಷ್ಣ ಹೇಳು ಅಂತ ಆ ಒಂದು ಅಶ್ವಮೇಧ ಪರ್ವದಲ್ಲಿ ಬೇಡಿಕೊಂಡು ಆ ಅನುಗೀತೆಯನ್ನು ಹೇಳಿಸ್ಕೊಳ್ತಾ ಇದ್ನ. ಕಡೆಗೆ ಗೋಪರಿಂದ, ಗೊಲ್ಲರಿಂದ, ಆಭೀರರಿಂದ ಅವನು ಸೋಲಲ್ಪಟ್ಟು ಕೃಷ್ಣಾವಸಾನದ ಬಳಿಕ ಗಾಂಡಿವ ಇದ್ದು ಪ್ರಯೋಜನವೇ ಇಲ್ಲದಂತೆ ಆಯ್ತಲ್ಲ ಅಂತ ದುಃಖ ಪಡ್ತಾ ಇದ್ನ. ಇಷ್ಟು ಭಯಶೋಕ ಮೋಹಗಳು ಅರ್ಜುನನಿಗೆ ಆವರಿಸಿತ್ತು ಅಂದರೆ ವೇದಾಂತ ಜ್ಞಾನ ಆಗಿರಲಿಲ್ಲ ಅಂತ. ಹಾಗಾಗಲಿಲ್ಲ ಅಂದರೆ ಪಾಶುಪತ ಕೊಟ್ಟ ಶಿವನ ತಪ್ಪೂ ಅಲ್ಲ, ಗೀತೋಪದೇಶ ಮಾಡಿದ ಕೃಷ್ಣನ ತಪ್ಪೂ ಅಲ್ಲ. ಅವನಿಗಷ್ಟೇ ಆಗೋದು. ಲೋಟ ಹಂಡೆ ಆಗೋದಿಲ್ಲ. ಯಾಕೆ ಅಂದರೆ ಅದು ಲೋಟ. ಇನ್ನೇನು ಹೇಳೋಣ ಅದಕ್ಕೆ? ಆ ಮೇಕೆ ಅಷ್ಟು. ನನ್ನ ಸ್ನೇಹಿತರ, ನನಗೆ ತುಂಬ ಸೋದರ ನಿರ್ವಿಶೇಷರಾದ ಒಬ್ಬ ಸ್ನೇಹಿತರ ಹೆಂಡತಿ ಪಾಪ ಮುಖ ನೋಡಿದ್ರೆ ಏನೋ ಸಂಕಟ ಪಡ್ತಾ ಇರೋಂತೆ ಇರುತ್ತೆ. ನಾನು ಕೇಳಿಬಿಟ್ಟು, ಏನಕ್ಕ ಹೀಗೆ ಮುಖ ಪಾಪ ಸಂಕಟದಿಂದ ಇದೆ, ಏನು ಚಿಂತೆ ಏನು ಅಂತ ಒಂದು ದಿವಸ. ಇಲ್ಲ ಗಣೇಶ್, ನನ್ನ ಮುಖಾನೇ ಇರೋದು ಹಾಗೆ ಅಂತ ಅವರಂದರು. ಪಾಪ ಅವರು ಹುಬ್ಬು ಏರಿಸಿಕೊಂಡಂತೆ, ಮುಖ ಇಳಿದು ಹೋಗದಂತೆ, ಮೂಗಿನ ಹೊಳ್ಳೆ ದುಃಖದಲ್ಲಿ ಆಸ್ಫೋಟಿಸ್ತಾ ಇರುವಂಥ, ತುಟಿ ಇಳಿದು ಬಂದಂಥ ರೀತಿಯಲ್ಲಿ ಹೀಗೆ ಇರ್ತಕ್ಕಂಥದ್ದು ಮುಖ. ನಾನು ಅದೇನೋ ಚಿಂತಾಕ್ರಾಂತವಾದ ರೀತಿ ಅಂದ್ಕೊಂಡೆ. ಅವ್ರು ಹೇಳಿದ್ರು, ನಾನು ಎಲ್ಲ ಕಾಲದಲ್ಲೂ ಹೀಗೆ ಇರೋದು, ಸಂತೋಷದಲ್ಲೂ ಹೀಗೆ ಇರೋದು ನನ್ನ ಮುಖ. ಇಟ್ ಈಸ್ ದಿ ಮಿಸ್ಟೇಕ್ ಆಫ್ ದಿ ಪಾಟರ್. ಅದು ಬ್ರಹ್ಮನ ತಪ್ಪು, ನಿರ್ಮಾತೃವಿನ ತಪ್ಪೇ ಹೊರತು ನನ್ನದಲ್ಲಪ್ಪ ಅಂತ ಪಾಪ ಅವ್ರಿಗೆ ಹೇಳಿದ್ರು. ತಪ್ಪು ತಿಳ್ಕೊಳ್ಳಿಲ್ಲ. ಅಂದರೆ
ಇಲ್ಲೆಲ್ಲ ನಾವು ಅರ್ಜುನ ಯಾಕೆ ಹೀಗಾಗಲಿಲ್ಲ ಅಂದರೆ ಅದಕ್ಕೆ ಕೃಷ್ಣನದೋ ಶಿವನದೋ ದೋಷ ಅಂತಲ್ಲ ಅಷ್ಟೇ. ಹೀಗಾಗಿ ಕುಮಾರವ್ಯಾಸ ಪ್ರಾಯಶಃ ತಾನು ಸಾಕ್ಷಾತ್ಕರಿಸಿಕೊಂಡ ತತ್ವವನ್ನು ಹೇಳ್ತಾ ಇದ್ದಾನೆ, ಅಥವಾ ಸಾಕ್ಷಾತ್ಕರಿಸಿಕೊಳ್ಳಬೇಕೆಂದಿರುವ ತತ್ವವನ್ನು ಹೇಳ್ತಾ ಇದ್ದಾನೆ ಅಂತ ಅನ್ಬೋದು. ಈ ಮಹಾಭಾರತದಂಥ ಕರ್ನಾಟಕ ಭಾರತ ಮಂಜರಿ ಅಂತ ಅದ್ಭುತವಾದ ಕಾವ್ಯ ರಚನೆ ಮಾಡುವವನಿಗೆ ಈ ಮಟ್ಟದ ಸಿದ್ಧಿ ಅತಿಶಯವಲ್ಲ ಅನ್ನುವಂತೆ ತೋರುತ್ತದೆ. ಆ ಮಟ್ಟದ ಯೋಗ ಸಿದ್ಧಿಯನ್ನು, ಆ ಮಟ್ಟದ ವೇದಾಂತ ದೃಷ್ಟಿಯನ್ನು ಇಲ್ಲಿ ಕೊಟ್ಟಿದ್ದಾನೆ. ಆಮೇಲೆ ಮುಂದಿನ 2 ಪದ್ಯಗಳು ಅಷ್ಟೇ ಸ್ವಾರಸ್ಯಕರೆಯಾಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಮುನಿ ಇದೇನೈ ಚಿತ್ರವಾಯ್ತು, ಇದೇನೈ ಚಿತ್ರವಾಯ್ತು, ಅರ್ಜುನನ ಚಿತ್ತದೊಳೇನು ತಾಮಸ ಜನಿತ ಕರ್ಮವೋ, ಶುದ್ಧ ತತ್ವಜ್ಞಾನ ಜಲಧಿಯಲಿ ಮನ ಮುಳುಗಿ ಮುಳುಗಿ ಎದ್ದು ಶಿಖಿಕಂಠನಲಿ ಶಸ್ತ್ರಾಸ್ತ್ರವನು ಬೇಡಿದನೇ. ಮುನಿ ಅರ್ಜುನನ ಚಿತ್ತದೊಳೇನು ತಾಮಸ ಜನಿತ ಕರ್ಮವೋ, ಶುದ್ಧ ತತ್ವಜ್ಞಾನ ಜಲಧಿಯಲಿ ಮನ ಮುಳುಗಿ 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 ಎದ್ದು ಮುಳುಗಿ ಮುಳುಗಿ ಮುಳುಗೆದ್ದು ಶಿಖಿಕಂಠನಲಿ ಶಸ್ತ್ರಾಸ್ತ್ರವನು ಬೇಡಿದನೇ ಎನಲು ಜನಮೇ ಜಯಂಗೆ ಮುನಿ ಇಂತೆಂದ ನಸು ನಗುತ್ತ. ಜನಮೇ ಜಯನಿಗೆ ಮುನಿ ಇಂತೆಂದ ನಸು ನಗುತ್ತ. ಅರಸ ಕೇಳೈ ರಾಜಸಾಂತಃಕರಣವದು ಕಾಮ್ಯೈಕ ಸಿದ್ಧಿ ಸ್ಫುರಣೆ ಗೋಸುಗ ತಪವಲೇ. ಅರಸ ಕೇಳೈ ರಾಜಸಾಂತಃಕರಣವದು ಕಾಮ್ಯೈಕ ಸಿದ್ಧಿ ಸ್ಫುರಣೆ ಗೋಸುಗ ತಪವಲೇ. ರಾಜ್ಯಾಭಿಲಾಷಯಲಿ ಹರಚರಣ ನಿಕ್ಷಿಪ್ತ ಚೇತಸ್ಫುರಣೆ ತತ್ಪರ್ಯಂತ ಉಕ್ಕಿತು. ರಾಜ್ಯಾಭಿಲಾಷೆಯಲಿ ಹರಚರಣ ನಿಕ್ಷಿಪ್ತ ಚೇತಸ್ಫುರಣೆ ತತ್ಪರ್ಯಂತ ಉಕ್ಕಿತು. ಪರಮ ವಸ್ತು ನಿಜ ಸ್ವಭಾವಕ್ಕೆ, ಪರಮ ವಸ್ತು ನಿಜ ಸ್ವಭಾವಕ್ಕೆ. ಹರಚರಣ ನಿಕ್ಷಿಪ್ತ ಚೇತಸ್ಫುರಣೆ ತತ್ಪರ್ಯಂತ ಉಕ್ಕಿತು. ಪರಮ ವಸ್ತು ನಿಜ ಸ್ವಭಾವಕ್ಕೆ ಉಕ್ಕಿತು. ಚಿತ್ರವೇನ್ ಎಂದ ನೋಡಿ, ಕುಮಾರವ್ಯಾಸ ತಾನು ಶಿವನೋ ಮೇಣು ಶಿವನ ಧ್ಯಾನ ಇತ್ಯಾದಿ ಪದ್ಯಗಳನ್ನು ಬರೆದ ಮೇಲೆ ಇದೇನು ಇಷ್ಟಾದ ಮೇಲೆ ಅರ್ಜುನನಿಗೆ ಯಾಕೆ ಸಾಕ್ಷಾತ್ಕಾರದ ಸಂದರ್ಭ ಬಂದಾಗ ಶಿವನಿಂದ ಇದನ್ನು ಬೇಡಿದ್ದ, ಕುಬೇರ ಬಂದಾಗ ಕವಡೆ ಕಾಸನ್ನು ಬೇಡ್ತಕ್ಕಂಥದ್ದು, ಕ್ಷೀರಸಾಗರದ ಮುಂದೆ ಹೋದಾಗ ನಾವು ಬೊಗಸೆ ಹಾಲನ್ನು ಮಾತ್ರ ಕೇಳಿಕೊಂಡು ಬರುವುದಾ, ಇದ್ಯಾಕೆ ಅನ್ನೋ ಪ್ರಶ್ನೆ ತನಗೆ ಬಂದದ್ದನ್ನು ತಾನು ತನ್ನ ಶ್ರೋತ್ರವಾದ ಜನಮೇಜಯನ ಮೂಲಕ ವೈಶಂಪಾಯನರಲ್ಲಿ ಕೇಳಿಸಿಬಿಡ್ತಾನೆ. ಒಳ್ಳೆ ರಚನಾ ಚಮತ್ಕಾರ ತುಂಬ ತುಂಬ ಸುಂದರವಾದದ್ದು. ಅಂದರೆ ನಮಗೆ ಎಷ್ಟೋ ಬಾರಿ ಇದು ಸರಿ ಆಯಿತಾ, ಕಾವ್ಯ ಸಂದರ್ಭಕ್ಕೆ ಯುಕ್ತವಾಯಿತಾ ಅಂದರೆ ಅದಕ್ಕೊಂದು ಸನ್ನಿವೇಶವನ್ನು ಕಲ್ಪಿಸಿ ಕೊಡ್ತೀವಿ. ಆ ರೀತಿಯಲ್ಲೇ ಅದನ್ನು ಬೆಳೆಸ್ತಕ್ಕಂಥದ್ದು ಮತ್ತೊಂದನ್ನು ಮಾಡಬಹುದು. ಭೈರಪ್ಪನವರು ಆವರಣ ಕಾದಂಬರಿ ಬರಿತಾ ಇದ್ದರು. ಬರೆದು ಮೊದಲ ಕರಡನ್ನು ನನಗೆ ಕೊಟ್ಟಾಗ
ಅಲ್ಲಿ ಈಗಿರುವಂತೆ ಆ ಒಂದು ಕಥಾನಾಯಕ ಅಂತ ಕಾದಂಬರಿಯ ಒಳಗೆ ಬರ್ತಕ್ಕಂಥವನು, ಅವನು ತಾನು ಮತಾಂತರಕ್ಕೆಗೊಂಡಂಥವನು. ಆ ರಾಜಕುಮಾರ, ದೇವಗಢದ ರಾಜಕುಮಾರ, ಅವನ ಹಿಂದೂ ಹೆಸರೇ ಅಲ್ಲಿ ಬರ್ತಕ್ಕಂಥದ್ದಲ್ಲ. ಆಮೇಲೆ ಬರ್ತಕ್ಕಂಥದ್ದು ಖ್ವಾಜಾ ಜಹಾನ್ ಅಂತ ಮತಾಂತರಗೊಂಡಂಥ ಅವನು ನಪುಂಸಕನನ್ನಾಗಿ ಮಾಡಲ್ಪಟ್ಟ ಅವನ ಹೆಸರೇ ಬಹಳ ಧ್ವನಿಪೂರ್ಣವಾದದ್ದು ಅವೆಲ್ಲ. ಮತ್ತು ಅವನು ಕಾಶಿ ನಾಶ ಆಗ್ತಾ ಇದ್ದಾಗ, ಔರಂಗಜೇಬ್ ಮಾಡ್ತಾ ಇದ್ದಾಗ ಅದನ್ನು ನೋಡಿದ್ರೆ ತನ್ನ ಮತಾಂತರಗೊಂಡ ಮನಸ್ಸು ದೃಢವಾಗುತ್ತದೆ ಇಸ್ಲಾಂನಲ್ಲಿ ಅಂತ ಅಂದ್ಕೊಂಡು ಬರ್ತಾನೆ. ಹಮ್ದುಲ್ಲಾ ಅಂತ ಅವನಿಗೆ ಮಾರ್ಗದರ್ಶಿ ಇರ್ತಾನೆ. ಅವನು ಕರ್ಕೊಂಡು ಬರ್ತಾನೆ, ನಿಮ್ಮ ಹಳೆಯ ಮತದ ದೇವರುಗಳೆಲ್ಲ ನಾಶ ಆಗೋದು ನೋಡಿದ್ರೆ ನಿನಗೆ ನಮ್ಮ ಮತದ ಮಾಹಾತ್ಮ್ಯ ಗೊತ್ತಾಗುತ್ತದೆ ಅಂತ ಬರ್ತಾನೆ. ಅವನಿಗೆ ಅಷ್ಟೆಲ್ಲ ಆಗಿದ್ದರು, ಈಗಾಗಲೇ ಸಾಕಷ್ಟು ವರ್ಷ ಅಲ್ಲಿದ್ದು ಇಸ್ಲಾಮಿಗೆ ಬಂದು ಅಲ್ಲಿಯ ಒಳಿತು ಕೆಡಕುಗಳನ್ನು ಕಾಣ್ತಾ ಹಮ್ದುಲ್ಲಾ ಹತ್ರ ಬ್ರೈನ್ ವಾಶ್ ಮಾಡಿಸ್ಕೊಳ್ತಾ ಎಲ್ಲ ಇದ್ದಾಗಲೂ ಕೂಡ ಹಳೆಯದು ಬೇಗ ಬಿಟ್ಟು ಹೋಗೋಲ್ಲ. ದೇವಸ್ಥಾನ ವಿಶ್ವನಾಥನದು ನಾಶವಾಗ್ತಾ ಇದ್ದರೆ ಹೊಟ್ಟೆ ತೊಳಸ್ಕೊಂಡು ಬಂದಂತೆ ಆಗಿ ಅವನು ಅದರ ಭಾರ ಇಳಿಸ್ಕೊಳ್ಳೋದಕ್ಕಿಂತ ಗಂಗಾ ನದಿ ಕಡೆಗೆ ಬರ್ತಾನೆ. ಆಗ ಒಬ್ಬ ಸಾಧು ಸಿಗ್ತಾನೆ. ಆ ಥರ ಈಗ ಆವೃತ್ತಿಯಲ್ಲಿರ್ತಕ್ಕಂಥದ್ದು. ಮೊದಲು ಆ ಸನ್ನಿವೇಶ ಯಾವುದೂ ಇರಲಿಲ್ಲ. ಆಗ ನಾನು ಅವರಿಗೆ ಹೇಳಿದೆ, ಭೈರಪ್ಪನವರಿಗೆ, ಇದಕ್ಕೆ ಆ ಭಾರತೀಯ ಸಂಸ್ಕೃತಿಯಲ್ಲಿ ಏನೇನು ಉಂಟು, ಒಂದು ಮತದವರು ಮತ್ತೊಂದು ಮತದವರನ್ನ ಆಕ್ರಮಿಸಿಕೊಂಡಾಗ ಹಳೆಯ ಮತವನ್ನು ನಾಶನ ಮಾಡಬಾರ್ದು, ಯಸ್ಮಿನ್ ದೇಶ ಯಾಚಾರ ಪಾಲ್ಯ ಇತ್ಯಾದಿ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಬರ್ತಕ್ಕಂಥದ್ದು, ಮನುಸ್ಮೃತಿಯಲ್ಲಿ ಬರ್ತಕ್ಕಂಥದ್ದು, ಮತ್ತು ಧರ್ಮ ವಿಜಯ, ಅಸುರ ವಿಜಯ ಮತ್ತು ಅರ್ಥ ವಿಜಯ, ಈ ರೀತಿಯಾಗೆಲ್ಲ ವಲ್ಲಭದೇವಾದಿಗಳು ರಘುವಂಶ ವ್ಯಾಖ್ಯಾನದಲ್ಲಿ ಏನು ಹೇಳ್ತಾರೆ, ಸಧರ್ಮ ವಿಜಯೀ ರಾಜ, ಹೀಗೆ ರಘುವಂಶದಲ್ಲಿ ಕಾಳಿದಾಸ ಏನು ಹೇಳ್ತಾನೆ, ಅರ್ಥಶಾಸ್ತ್ರದಲ್ಲಿ ಏನು ಬರುತ್ತೆ ಇಂಥವನ್ನೆಲ್ಲ ನಾನು ಹೇಳ್ತಾ ಇದ್ದೆ. ಆಮೇಲೆ ಇವನ್ನೆಲ್ಲವನ್ನು ಇದು ಕಾದಂಬರಿಯಲ್ಲಿ ತಂದರೆ ಬಹಳ ಚೆನ್ನಾಗಿರುತ್ತದೆ, ಈ ಅಂಶಗಳೆಲ್ಲ ತುಂಬ ಚೆನ್ನಾಗಿರುವುದು ಅಂತ ಹೇಳ್ತಿದ್ದೆ. ಅವರು ಅದನ್ನು ಹಾಗೆ ಮನನ ಮಾಡಿಕೊಂಡ್ರು. ಆಮೇಲೆ ಈ ಸನ್ಯಾಸಿಯೊಬ್ಬ ಬಂದು ಈ ರೀತಿ ಹೇಳ್ತಾನೆ, ಆಯಿತಾ ನಿಮಗೆ ಸಂತೋಷವಾಯಿತಾ ಅಂತ ಕೇಳ್ತಾನೆ. ಮತ ನಾಶ ಆಗ್ತಾ ಇರೋದು, ದೇವಸ್ಥಾನ ನಾಶ ಆಗ್ತಾ ಇರ್ತಕ್ಕಂಥದ್ದು ಅಂತ ಆಗಿ ಇವನು ಹೇಳ್ತಾನೆ. ಓಹೋ, ನಿಮ್ಮ ಮತ ನಾಶ ಆಗೋಗ್ಬಿಡ್ತು, ನಿಮ್ಮ ದೇವರು ಎಷ್ಟು ದುರ್ಬಲರು ಗೊತ್ತಾಯ್ತಲ್ಲ ಅಂತ. ಅಯ್ಯ, ನೀನು ಪಂಚಾಂಗ ಹರಿದ್ರೆ ನಕ್ಷತ್ರ ಹೋಗುತ್ತೆ ಅಂತ ಗಾದೆ ಉಂಟಲ್ಲ, ದೇವಸ್ಥಾನವನ್ನು ನೋಡಿದ್ರೆ ದೇವರು ಎಲ್ಲಿ ಹೊರಟೋಗ್ತಾರೆ, ಇದಾ ನಿಮ್ಮ ಯೋಗ್ಯತೆಗೆ ತಕ್ಕಂತೆ ನೀವು ನಿಮ್ಮ ದೇವರುಗಳನ್ನು ಮಾಡ್ಕೊಳ್ತೀರಾ ಅಂತ ಮಾರ್ಮಿಕವಾದ ವಿಶ್ಲೇಷಣೆ ಮಾಡ್ತಾರೆ. ಅಂದರೆ ಈ ತತ್ವವನ್ನು ತಿಳಿಸಬೇಕು ಅಂತಂದರೆ ಒಂದು ಸಂದರ್ಭವನ್ನು ಕಲ್ಪಿಸಬೇಕು. ಆಗ ನಾನು ಹೇಳಿದೆ, ಈ ಸನ್ಯಾಸಿ ಬಂದಿರೋದು ಚೆನ್ನ, ಆದರೆ ಅಷ್ಟು ಹೊತ್ತಿಗೆ ಶಹಜಾನನ ಆಸ್ಥಾನದಲ್ಲಿದ್ದ ಮಹಾಪಂಡಿತರಾಜ ಜಗನ್ನಾಥ ಕವಿರಾಜ ಪಂಡಿತರಾಜ ಅವನು ಸಂಪ್ರತ್ಯುಜ್ಜಿತ ವಾಸನೋ ಹರಪುರಿ ಮಧ್ಯೆ ಹರಸ್ಸೇವ್ಯತೆ ಅಂತ ಕಾಶಿಯಲ್ಲಿ ಬಂದಿದ್ದ. ಕೊನೆಯಲ್ಲಿ ಅವನು ಕಾಶಿಯಲ್ಲಿಯೇ ಗಂಗಾ ನದಿ ತೀರದಲ್ಲೇ ಅವನ ಅವಸಾನವಾಯಿತು ಅಂತೆಲ್ಲ ಕಥೆಗಳು ಉಂಟು. ಹಾಗಾಗಿ ಒಂದು ರಿಯಲ್ ಲೈಫ್ ಕ್ಯಾರೆಕ್ಟರ್ ಅಂತ ಜಗನ್ನಾಥನ ಏನಾದರೂ ತರೋಕ್ಕೆ ಸಾಧ್ಯ ಇದೆಯಾ ಅಂತ ಅಂದೆ. ಹೌದಲ್ವ, ಇದು ಸ್ವಾರಸ್ಯಕಾರಿಯಾಗಿದೆ ಅಂತ ಅವರು ಜಗನ್ನಾಥ ಪಂಡಿತರಾಜನಿಗೆ ಸಂಬಂಧಪಟ್ಟಂತೆ ನನ್ನಲ್ಲಿದ್ದ ಪುಸ್ತಕಗಳನ್ನೆಲ್ಲ ನಾನು ಕೊಟ್ಟೆ. ಆಮೇಲೆ ಅವರದನ್ನು ಓದಿಕೊಂಡು ಒಂದು 15-20 ದಿವಸ ಆದಮೇಲೆ ಮತ್ತೆ ನನಗೆ ಫೋನ್ ಮಾಡಿ ಹೇಳಿದರು, ಇಲ್ಲ, ಜಗನ್ನಾಥ ಪಂಡಿತರಾಜನಿಗೆ ಕೊಟ್ಟರೆ ಕೆಲವೊಮ್ಮೆ ಅದು ಕಾಲ ಪ್ರವಾಹದಲ್ಲಿ ಸರಿ ಇಲ್ಲ ಅಂತ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಇನ್ಯಾರು ಸಂಶೋಧನೆ ಮಾಡಿ ಅಷ್ಟೊತ್ತಿಗೆ ಸತ್ತೋಗಿದ್ದ ಅಂತಲೋ ಇನ್ನೊಂದು ಕಡೆ ಇದ್ದ ಅಂತಲೋ, ಈ ಸಂಪ್ರತ್ಯುಜ್ಜಿತ ವಾಸನೋ ಮಧುಪುರಿ ಮಧ್ಯೆ ಹರಿಸೇವ್ಯತೆ ಅಂತಲೂ ಪಾಠಾಂತರ ಉಂಟು. ಅಂದರೆ ಮಥುರಾದಲ್ಲಿದ್ದ ಅಂತಲೂ. ಆದರೆ ದೆಹಲಿಗೆ ಹತ್ತಿರವಾದ ಮಥುರಾಗಿಂತ ದೆಹಲಿಗೆ ದೂರವಾದ ಕಾಶಿಯಲ್ಲಿದ್ದ ಅನ್ನೋದು ಹೆಚ್ಚು ಯುಕ್ತ. ಆ ಪಾಠವೇ ಸರಿ. ಉಜ್ಜಿತ ವಾಸನೋ ಹರಪುರಿ ಮಧ್ಯೆ ಹರಸೇವ್ಯತೆ ಅನ್ನೋದೇ ಸರಿ ಅಂತ ವಿದ್ವಾಂಸರು ತೀರ್ಮಾನ ಮಾಡಿದ್ದಾರೆ. ಆದರೆ ಈ ಪ್ರಾಚೀನ ಪಾಠ, ಇದು ಇನ್ನೊಂದು ಪಾಠ ಇದೆಯಲ್ಲ, ಹರಿಪುರಿ ಮಧ್ಯೆ ಮಧುಪುರಿ ಮಧ್ಯೆ ಹರಿಸೇವ್ಯತೆ ಅನ್ನೋದೇ ಸರಿಯಾಗಿಬಿಟ್ರೆ ಆಗ ಕಾದಂಬರಿಯಲ್ಲಿ ಇದೊಂದು ಲೋಪ ಆಗಿಬಿಡುತ್ತೆ. ಯಾರೋ ಸನ್ಯಾಸಿ ಬಂದಿದ್ದ ಅಂದರೆ ಬರಬಾರ್ದು ಅಂತ ಏನೂ ಇಲ್ವಲ್ಲ. ಅದರಿಂದ ಇದು ಹೆಚ್ಚು ಯುಕ್ತ ಆಗುತ್ತೆ ಅಂತ ಭೈರಪ್ಪನವ್ರು ಹೇಳಿದ್ರು. ಹೌದು, ಆ ದೃಷ್ಟಿಯಿಂದ ಈ ಕಥೆಯಲ್ಲಿ ಒಂದು ಚೂರು ಲೋಪ ಇರಬಾರ್ದು. ಚಕಾರ ಎತ್ತೋಕ್ಕಾಗದಂತೆ ಬರೆದಿದ್ದಾರೆ, ಅಷ್ಟು ಪಕಡ್ಬಂದಿಯಾಗಿ ಬರೆದಿದ್ದಾರೆ, ಅಷ್ಟು ಚತರಸ್ರ ಸಮುದಾಯ ಶೋಭೆಯಾಗಿ ಆ ಒಂದು ಗದ್ಯಕಾವ್ಯವನ್ನು ಭೈರಪ್ಪನವ್ರು ಬರೆದಿದ್ದಾರೆ. ಅಂದರೆ ವಿಚಾರವನ್ನು ಹೇಳಬೇಕು, ಅದು ಕಲೆಯ ರೂಪದಲ್ಲಿ ಹೇಳಬೇಕು, ಅದು ಚೆನ್ನಾಗಿರಬೇಕು, ಸತ್ಯವಾಗಿರಬೇಕು, ಔಚಿತ್ಯಪೂರ್ಣವಾಗಿರಬೇಕು. ಇವೆಲ್ಲ ಕನ್ಸ್ಟ್ರೆಂಟ್ಸು ಇವೆಲ್ಲ ಅದು ತುಂಬ ದೊಡ್ಡದಾದದ್ದು. ಇಲ್ಲಿ ಕುಮಾರವ್ಯಾಸ ಹಾಗೆ ತನ್ನ ಒಂದು ಮಾತುಗಳಿಗೆ ತಾನೇ ಜಸ್ಟಿಫಿಕೇಷನನ್ನು ಕಥಾಂತರದಲ್ಲಿ ಮಧ್ಯೆ ಜನಮೇಜಯ ಬಾಯಿ ಹಾಕ್ತಾನೆ. ಅಲ್ಲ, ಇಷ್ಟೆಲ್ಲ ಆದಮೇಲೆ ಮುನಿ ಇದೆ, ನೈ ಚಿತ್ರವಾಯಿತು ಅರ್ಜುನನ ಚಿತ್ತದೋಳು ಏನು ತಾಮಸ. ನಮ್ಮ ಪೂರ್ವಸೂರಿಯಾದ ಅರ್ಜುನ ಜನಮೇಜಯನ ತಾತ, ಸ್ವಯಂ ಅರ್ಜುನನ ಮಗನಾದ ಅಭಿಮನ್ಯು, ಹೀಗಾಗಿ ಮುತ್ತಾತ. ನಮ್ಮ ಮುತ್ತಾತನಿಗೆ ಏನು ಬಂತು ಭ್ರಮೆ, ಸಾಕ್ಷಾತ್ ಶಿವನನ್ನು ಈ ರೀತಿ ಧ್ಯಾನ ಮಾಡಿದ ಮೇಲೆ ಅದೇನು
ತಾಮಸಜನಿತ ಕರ್ಮವೋ ಶುದ್ಧ ತತ್ವಜ್ಞಾನ ಜಲದಿಯಲ್ಲಿ ಮನಮುಳುಗಿ ಮಗುಳೆದ್ದು ತತ್ವಜ್ಞಾನದ ಜಲದಿಯಲ್ಲಿ ಹೀಗೆ ಮಿಂದು ಎದ್ದು ಆತ್ಮಜ್ಞಾನವನ್ನು ಮಾಡಿಕೊಂಡ ಮೇಲೂ ಶಿತಿಕಂಠನಲ್ಲಿ ಶಸ್ತ್ರಾಸ್ತ್ರವನ್ನು ಬೇಡಿದ. ಬಿಲ್ಲು ಬಾಣ ಬೇಡುವುದಾ? ಎಂಥದ್ದು ಇದು ಅವಿವೇಕ ಅಂದರೆ ಮುನಿ ನಗುತ್ತಾ ಹೇಳ್ತಾನೆ, ಅರಸ ಕೇಳೈ ರಾಜಸಾಂತಃಕರಣವದು. ಅಪ್ಪ, ನಿಮ್ಮ ಮುತ್ತಾತನಿಗೆ ರಾಜಸಾಂತಃಕರಣ, ಸೋದರರಿಗಾದ ಅವಮಾನವನ್ನು, ಹೆಂಡತಿಗಾದ ಪರಾಭವವನ್ನು, ಮತ್ತೆ ಅದಕ್ಕೆ ಯುಕ್ತವಾದ ಭೈಷಜ್ಯವನ್ನು ಮಾಡಬೇಕು, ಅದಕ್ಕೆ ಸೇಡು ತೀರಿಸಿಕೊಳ್ಳಬೇಕು ಅಂತ ಇತ್ತು. ಕಾಮ್ಯೈಕ ಸಿದ್ಧಿ ಸ್ಫುರಣೆ ಗೋಸುಗ ತಪವಲೆ. ಕಾಮ ಸಿದ್ಧಿಗಾಗಿ ತಪಸ್ಸು, ಅಂದರೆ ಇದು ಸಕಾಮವಾದ ತಪಸ್ಸು, ನಿಷ್ಕಾಮವಲ್ಲ. ಹಾಗಾಗಿ ಎಷ್ಟು ಧ್ಯಾನ ಮಾಡಿದ್ರೂ ಧ್ಯಾನದಲ್ಲಿ ಬೇರೆ ಬೇರೆ ಭೂಮಿಕೆಗಳಲ್ಲಿ ಅವಸ್ಥಾತ್ರಯ ಮೀಮಾಂಸೆ ಬಂದರೂ ವಾಸನೆಗಳು ಬಲವಾಗಿ ಹಿಡ್ಕೊಂಡು ಬರ್ತವೆ ಅಂತ. ರಾಜ್ಯಾಭಿಲಾಷೆಯಲ್ಲಿ ಹರಚರಣ ನಿಕ್ಷಿಪ್ತ ಚೇತಸ್ಫುರಣೆ ತತ್ಪರ್ಯಂತ ಉಕ್ಕಿತು. ಆಮೇಲೆ ವಾಪಸ್ ಬಂತು. ಇದು ಹಾಲು ಉಕ್ಕಿ ಮತ್ತೆ ವಾಪಸ್ ಬರ್ತಂಥದ್ದು. ಶಾಖ ಇಳಿದಾದ್ಮೇಲೆ ಮತ್ತೆ ಅಲ್ಲಿಗೆ ಬರುತ್ತೆ, ಅದು ಕಂಠಮಟ್ಟ ಇರೋಲ್ಲ. ಈ ರೀತಿಯಾದದ್ದು ನಿಜ ಸ್ವಭಾವಕ್ಕೆ ಚಿತ್ರವೇನೆಂದ? ಸ್ವಭಾವ ದುರತಿಕ್ರಮವಾದದ್ದಲ್ವ. ಸ್ವಭಾವೋ ದುರತಿಕ್ರಮ. ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನೇ ಹೇಳ್ತಾನೆ, ನಿನ್ನ ಪ್ರಕೃತಿಯೇ ಅದನ್ನು ಮಾಡುತ್ತದೆ, ಇನ್ಯಾವುದೂ ಮಾಡಬೇಕಾಗಿಲ್ಲ. ಪ್ರಕೃತಿ ಸ್ವಾಮ್ ನಿಯೋಕ್ಷ್ಯತಿ ಅಂತ. ನೀನು ಎಷ್ಟು ಯುದ್ಧ ಬೇಡ ಅಂದರೂ ನಿನ್ನ ಸ್ವಭಾವ ಯುದ್ಧ ಮಾಡಿಸುತ್ತೆ ಅಂತ ಹೇಳ್ದ. ಹೀಗೆ ಕಲಾತ್ಮಕವಾಗಿ ಒಂದು ವೇದಾಂತ ತತ್ವದ ವಿಸ್ತೃತಿಯ ವಿವರಣೆಯನ್ನು ಮತ್ತೆ ಕಾವ್ಯ ಸಂದರ್ಭಕ್ಕೆ ಅನುಗುಣವಾದಂತೆ ಮಾಡ್ತಾನಲ್ಲ, ಇಂಥ ಜಾಣ್ಮೆ ಇರುವ ಕವಿಯನ್ನು ನಾವು ಯಾವುದೋ ಹಳ್ಳಿ ಶಾನ್ಭಾಗ ವೀಳ್ಯದೆಲೆ ಹಾಕ್ಕೊಳ್ತಾ ಇದ್ದ, ಏನೋ ಹೊತ್ತೋಗೋದಕ್ಕೋಸ್ಕರ 4 ಜನ ಬೋಡಮ್ಮನನ್ನು ಕೂರಿಸ್ಕೊಂಡು ಕಾವ್ಯ ಬರದ ಅಂತ ಅಂದುಕೊಂಡು ಬಿಟ್ಟರೆ ಎಂಥ ಅವಮಾನ ಆಗ್ತಕ್ಕಂಥದ್ದು. ಅವರಿಗೂ ಮುಟ್ಟಬೇಕು, ಯಾರೂ ಕೀಳಲ್ಲ. ಆದರೆ ಎಂಥ ಮಹಾಪ್ರಜ್ಞಾಶಾಲಿಗಳಿಗೂ ಕೂಡ ಧ್ವನಿ ಪರಂಪರೆಯಲ್ಲಿ ಸ್ವಾರಸ್ಯ ಗೋಚರವಾಗಬೇಕು ಅಂತ ಮಾಡಿದ್ದಾನೆ. ಹಾಗಾಗಿ ಈ ಕವಿಗೆ ಮಾಡಿದ ಅನ್ಯಾಯ ಏನೆಂದರೆ, ಭಾರತ ಕಥೆ ಹೇಳ್ಕೊಂಡು ಹೋಗಿದ್ದಾನೆ ಅಂತ. ಇವನು ಮಹಾಕವಿ, ಅದರೊಳಗೆ ಸಂದೇಹವೇ ಇಲ್ಲ ಅಂತ ನಮಗೆ ಗೊತ್ತಾಗುತ್ತದೆ. ಮುಂದೆ ನೋಡಿ ವಿವರಿಸ್ತಾನೆ ಕವಿ. ಆತನುಗ್ರತಪ ಪ್ರಭಾ ವಿಖ್ಯಾತಿ, ಆತನ ಉಗ್ರತಪ ಪ್ರಭಾ ವಿಭೂತಿ ವಿಗಡಿಸಿತು ಅಖಿಲ ಲೋಕವ್ರಾತವನೋ. ಉಗ್ರತಪ ಪ್ರಭಾ ವಿಖ್ಯಾತಿ ವಿಗಡಿಸಿತು ಅಖಿಲ ಲೋಕವ್ರಾತವನು. ಸೋತವನು ಕೌರವನೋ ಯುಧಿಷ್ಠಿರನೋ, ಸೋತವನು ಕೌರವನೋ ಯುಧಿಷ್ಠಿರನೋ. ಈತನೀಶ್ವರ ಶಸ್ತ್ರವನು ಕೈಯಾತುಕೊಂಡರೆ, ಈತ ಈಶ್ವರ ಶಸ್ತ್ರವನು ಕೈಯಾತುಕೊಂಡರೆ, ಬಳಿಕ ರಿಪು ನೃಪ ಜಾತವಿದಿರೆ. ಈತನೀಶ್ವರ ಶಸ್ತ್ರವನು ಕೈಯಾತುಕೊಂಡರೆ, ಬಳಿಕ ರಿಪು ನೃಪ ಜಾತವಿದಿರೆ. ಕೇಳು ಜನಮೇ ಜಯ ಮಹೀಪಾಲ, ಏನನೆಂಬೆನು ಪಾರ್ಥನ ಉಗ್ರ ತಪೋ ನಿದಾಗ ಜ್ವಾಲೆಯನು. ಏನನೆಂಬೆನು ಪಾರ್ಥನ ಉಗ್ರ ತಪೋ ನಿದಾಗ ಜ್ವಾಲೆಯನು. ಸಂಧಾನವನು ತತ್ಪರಿಸರದ ಪಾವನ ತಪೋಧನರ ಮೌನ ಉರೆಸೀದುದು. ಆತನ ತಪೋಜ್ವಾಲೆಯನು ಸಂಧಾನವನು ಏನನೆಂಬೆನು. ತತ್ಪರಿಸರದ ಪಾವನ ತಪೋಧನರ ಮೌನ ಉರೆಸಿ. ಜಪಾನುಷ್ಠಾನ ಬಿಡೆ ಬೆವರಿತು, ಜಪ
ಜಪಾನುಷ್ಠಾನ ಬಿಡೆ ಬೆಮರಿತು ಸಮಾಧಿ ಧ್ಯಾನ ಸ್ವೀಕರಿಯಾಯಿತೋ ಸಮಾಧಿ ಧ್ಯಾನ ಸ್ವೀಕರಿಯಾಯಿತು ಸಾರ ವಿಚಾರ ಶಮ ಸಹಿತ ಸಮಾಧಿ ಧ್ಯಾನ ಸ್ವೀಕರಿಯಾಯಿತು ಏನನೆಂಬೆನು ಪಾರ್ಥನ ಉಗ್ರ ತಪೋನಿರಾಗ ಜ್ವಾಲೆಯನೇನನೆಂಬೆನು ಏನನೆಂಬೆನು ಅರ್ಜುನನ ತಪಃಪ್ರಭಾವದ ತೀವ್ರತೆ ವಿಗಡಿಸಿತು ಅಖಿಲ ಲೋಕವ್ರಾತವನ್ನು, 3 ಲೋಕವನ್ನು ತಪಸ್ಸು ಕಂಗೆಡಿಸಿತು ಅಂತ. ಇವೆಲ್ಲ ಸಾಂಕೇತಿಕವಾಗಿ ಕಾವ್ಯಮಯವಾಗಿ ವರ್ಣಿಸುವಂಥದ್ದು. ಒಬ್ಬರು ಸಜ್ಜನರು ತಪಸ್ಸು ಮಾಡಿದ್ರೆ ಆ ಲೋಕಕ್ಕೆಲ್ಲ ತಪಸ್ಸಿನ ಜ್ವಾಲೆಯಿಂದ ಬೆಂಕಿಯಿಂದ ಬೇಗೆ ಆಗಬೇಕೆ, ಹಾಗೇಂತ ಅಲ್ಲ. ಅದು ಆ ತೀವ್ರತೆ, ಒಬ್ಬರು ಉತ್ಕಟವಾಗಿ ಒಂದನ್ನು ಬಯಸಿದರೆ ಆ ಬಯಸುವಿಕೆ ಏನಿದೆ ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಲೋಕಕ್ಕೆ ಒಂದಲ್ಲ ಒಂದು ರೀತಿಯಿಂದ ಗೋಚರವಾಗುತ್ತದೆ ಅನ್ನುವ ಅರ್ಥದಲ್ಲಿ ತೆಗೆದುಕೊಳ್ಳಬಹುದು. ಮತ್ತು ಇದೊಂದು ಸಂಕೇತ, ದೇವತೆಗಳಿಗೆ ಮಿಕ್ಕವರಿಗೆ ಇವರು ತಪಸ್ಸು ಮಾಡ್ತಾ ಇದ್ದಾರೆ ಅಂತ ತಿಳಿಯಬೇಕಲ್ಲ, ಆ ರೀತಿಯಾದದ್ದು. ಸೆಲ್ಫೋನಲ್ಲಿ ಸಿಗ್ನಲ್ ಸರಿಯಾಗಿ ಬರ್ತಿದೆ, ಹತ್ತಿರದಲ್ಲೇ ಮೊಬೈಲ್ ಟವರ್ ಇದೆ ಅಂತ ಅರ್ಥ ತಾನೆ. ಆ ರೀತಿಯಾಗಿ ಜೈನ ಪುರಾಣಗಳಲ್ಲೆಲ್ಲ ಇಂದ್ರಾದಿಗಳಿಗೆ ಆಸನಕಂಪವಾಗುತ್ತದೆ ಅಂತ ಬರುತ್ತದೆ. ಆಸನಕಂಪವಾದಾಗ ಯಾರೋ ದೊಡ್ಡವರು ತಪಸ್ಸು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತದೆ ಅಂತ. ಆ ಆಸನಕ್ಕಾಗಿ ಅಲ್ಲದೇ ಇದ್ದರೂ ತಪಸ್ಸು ಜ್ವಾಲಾಮಯವಾದದ್ದು ಅಂತ. ಮತ್ತೆ ಹೇಳ್ತಾನೆ, ಸೋತವನು ಕೌರವನು ಯುಧಿಷ್ಠಿರನು ಅಂತ. ಈ ತಪಸ್ಸಿನ ಮುಂದೆ ಕೌರವಂತೂ ಸೋಲುವುದೇ ಹೌದು, ಯುಧಿಷ್ಠಿರನಿಗೆ ಇಂಥ ಜ್ಞಾನ ಇದ್ದರೂ ಇಷ್ಟೆಲ್ಲ ಸತ್ಯಮೂರ್ತಿಯಾಗಿದ್ದರೂ ಅವನು ತಪಸ್ಸು ಮಾಡಲಿಲ್ವಲ್ಲ, ಅವನ ಸೋತಿದ್ದು ಅಂತ. ಮತ್ತು ಈ ಯುದ್ಧ ಆಗುವುದು, ಕೌರವ ಸೋಲ್ತಾನೆ, ಹಿಂಸೆ ಬೇಡ ಅಂತ ಪ್ರತಿಜ್ಞೆಯನ್ನು ಮಾಡಿಕೊಂಡಿದ್ದ ಯುಧಿಷ್ಠಿರ, ಅವನು ಸೋತಂತೆ ಆಯ್ತಲ್ಲ ಅಂತ. ಹೇಗೆ ಬೇಕಾದರೂ ಈ ಪಂಕ್ತಿಗೆ ಅರ್ಥ ಮಾಡ್ಬೋದು. ಒಂದು ರೀತಿಯಾದ ರಸಸಂದಿಗ್ಧತೆಯನ್ನು ಕವಿ ಇಟ್ಟಿದ್ದಾನೆ. ಸೋತವನು ಕೌರವನು ಯುಧಿಷ್ಠಿರನು ಅಂತ. ಈತನ್ ಈಶ್ವರಾಸ್ತ್ರವನ್ನು ಕೈಯಾತುಕೊಂಡರೆ ಇನ್ನು ಅವನು ಮೃತ್ಯುಂಜಯನ ಅಸ್ತ್ರವನ್ನು, ಪಶುಪತಿಯ ಅಸ್ತ್ರ ಪಾಶುಪತವನ್ನು ಕೈಗೊಂಡರೆ ನೃಪಜಾತವು ಇದಿರೆ, ಇನ್ನು ವೈರವರ್ಗ ಎಲ್ಲ ಇವನು ಇದರಲ್ಲಿ ಇರೋಕ್ಕಾಗುತ್ತ್ಯಾ? ಏನು ಜನಮೇಜಯ, ಎಂಥದ್ದು ಈ ತೀವ್ರತೆ ಅಂತ. ಅಂದರೆ ಇವನು ಪಶು, ಮನುಷ್ಯರೆಲ್ಲ ಪಶುಗಳು, ಪರಮಾತ್ಮನೇ ಪಶುಪತಿ, ಇನ್ನು ಈ ಜಗತ್ತೇ ಪಾಶ ಅನ್ನುವುದು ತ್ರಿಕದರ್ಶನದ ಸಾರಾಂಶ. ಪ್ರತ್ಯಭಿಜ್ಞಾ ಶೈವ ದರ್ಶನ ಅಂತ ಹೆಸರಾದ ಕಾಶ್ಮೀರದ ದರ್ಶನದಲ್ಲಿ ಇದೇ ಬರುವುದು. ಆ ಕಾಶ್ಮೀರ ಶೈವ ದರ್ಶನವೇ ನಮ್ಮ ವೀರಶೈವ ದರ್ಶನ ಅಂತ ರಾಜ್ಯದ ವಚನಕಾರರಿಗೂ ಕೂಡ ಮೂಲಭೂತವಾದದ್ದು. ಅದೇ ತಮಿಳುನಾಡಿನಲ್ಲಿ ಕೂಡ ಸಿದ್ಧಾಂತ ಶೈವ ಈ ರೀತಿಯಾಗೆಲ್ಲ ಬೇರೆ ಬೇರೆ ರೂಪಾಂತರಗಳನ್ನು ತಳೆದಂಥದ್ದು ಅಂತ ಗೊತ್ತಾಗುತ್ತದೆ. ಇದನ್ನು ನಾವು ಎಲ್ಲ ದರ್ಶನಗಳಿಗೂ ಸಮೀಕೃತವಾದ ರೀತಿಯಲ್ಲಿ ಹೇಳಬಹುದು. ತತ್ವತ್ರಯ ಅಂತ ಅಂತೀವಿ, ರಾಮಾನುಜಾಚಾರ್ಯರು ತತ್ವತ್ರಯ ಅಂತ ಕರೀತಾರೆ. ಈಶ್ವರ ಅಂತಂದರೆ ತ್ರಿಶೂಲಪಾಣಿಯಾದ ಡಮರುಗಧಾರಿಯಾದ ಶಿವ ಅಂತ ಅರ್ಥ ಅಲ್ಲ, ಲಾರ್ಡ್ ಅಂತ ಅರ್ಥ, ಅಥವಾ ವಿಷ್ಣುವು ಆಗ್ಬೋದು, ಯಾರು ಆಗ್ಬೋದು. ಈಶ್ವರ ಅಂತಂದರೆ ಲಾರ್ಡ್, ಗಾಡ್ ಅಂತ ಏನು ಹೇಳ್ತಾರೆ ಆ ರೀತಿಯಾಗಿ ಈಶ್ವರ ಮತ್ತು ಪಾಶರೂಪವಾದ ಈ ಜಗತ್ತು ಮತ್ತು ಈ ಜೀವಗಳೇ ಪಶುಗಳು ಅಂತ. ಈ ಪಶುಗಳನ್ನು ಜಗತ್ತೆನ್ನುವ ಹಗ್ಗಕ್ಕೆ ಬಂಧಿಸಿ, ಪಾಶಕ್ಕೆ ಬಂಧಿಸಿ ಇರ್ತಕ್ಕಂಥವನು ಪಶುಪತಿ ಅಂತ. ಹಸುಗಳು ಓಡೋಗಬಾರ್ದು ಅಂದರೆ ಏನು? ಜೀವವನ್ನು ಅದು ಎಲ್ಲೆಲ್ಲೋ ಓಡೋಗಬಾರ್ದು ಅಂತ ಬಂಧಿಸಿಡಬೇಕು ಅಂತಂದರೆ ಜಗತ್ತೇ, ಇನ್ನೇನೂ ಅಲ್ಲ. ಒಬ್ಬ ವಿಶೃಂಖಲವಾಗಿ ಎಲ್ಲ ಕಡೆ ಓಡಾಡ್ಕೊಂಡಿದ್ದವನನ್ನು ಅಥವಾ ಒಬ್ಬಳನ್ನು ಏನು ಮಾಡಬೇಕು ಅಂದರೆ ಮದುವೆ ಮಾಡಿದ್ರೆ ಸಾಕು, ಅದೇ ಒಂದು ದೊಡ್ಡ ಪ್ರಪಂಚ ತಾನೆ, ಕಟ್ಟಾಕದಂತೆ ಆಗಿಬಿಡುತ್ತದೆ ಅಂತ. ನನಗೆ ನೆನಪಾಗುತ್ತದೆ, ನನ್ನ ಪೂಜ್ಯ ಗುರುಗಳು ಡಾಕ್ಟರ್ ಎಸ್ ರಾಮಸ್ವಾಮಿಯವರು ಹೇಳಿದ ಮಾತು. ಹಿಂದೊಮ್ಮೆ, ಬಹಳ ಹಿಂದೆ, ಒಬ್ಬರು ಅವರಂತೆಯೇ ಇಂಗ್ಲೀಷ್ ಪ್ರೊಫೆಸರು, ನನ್ನ ಗುರುಗಳಂತೆ ಇಂಗ್ಲೀಷ್ ಪ್ರೊಫೆಸರು, ಸಂಸ್ಕೃತವನ್ನೆಲ್ಲ ಬಲ್ಲವರಾಗಿದ್ದರು, ಕಮ್ಯುನಿಸಮ್ಗೆ ಓಲಿಬಿಟ್ರು. ಅವರು ಕಮ್ಯುನಿಸಮ್ನ ಮಮತೆಯಲ್ಲಿ ವಾಸ್ತವವನ್ನು, ಸತ್ಯವನ್ನು ಮರೆತು ಅನ್ಯಾಯದ ಆಕ್ಷೇಪಗಳನ್ನು ಮಾಡ್ತಾಯಿದ್ರು ಸನಾತನ ಧರ್ಮದ ಬಗ್ಗೆ, ಇನ್ನೂ ಮಾಡ್ತಾ ಇದ್ದಾರೆ. ಒಳ್ಳೆಯ ವಿದ್ವಾಂಸರು, ಸರಳರು, ತುಂಬ ಗೌರವನೀಯರಾದಂಥವರು ನನಗೆ. ಆದರೆ ಕೆಲವರು ಅವರು ಕಮ್ಯುನಿಸಮ್ನ ವಿಚಾರಧಾರೆಯಿಂದ ಪ್ರತಿಪಾದಿಸುವಾಗ ಕೆಲವು ತಪ್ಪಾಗುತ್ತದೆ. ಯಾಕೆಂದರೆ ಕಮ್ಯುನಿಸಮ್ಮೇ ಅಪೂರ್ಣ ದರ್ಶನ, ಅವರು ಒತ್ತುಮರು, ಅವರು ನಚ್ಚಿದ ದರ್ಶನ ತಪ್ಪು, ಅದು ಬಂದಿದ್ದು ಸಮಸ್ಯೆ. ವಸ್ತುತಃ ಕಮ್ಯುನಿಸಮ್ ಒಂದು ದರ್ಶನವೂ ಅಲ್ಲ, ಫೆನಟಿಸಮ್ ಅಷ್ಟೇ. ಹೀಗಾಗಿ ಅವ್ರನ್ನ ಸರಿ ಮಾಡೋದು ಹೇಗೆ ಅಂತ ಕೇಳ್ತಿದ್ದಕ್ಕೆ ನನ್ನ ಗುರುಗಳು, ಮದುವೆ ಮಾಡಿಬಿಡಿಪ್ಪ ಸರಿ ಹೋಗ್ತಾರೆ ಅಂತಂದರು.
ಹೀಗಾಗಿ ಅಂದರೆ ಟು ಮೇಕ್ ಎ ಪರ್ಸನ್ ಸೀಸನ್ಡ್, ಬಡವ ನೀನು ಮಡಗದಂಗಿರುವಂತ ಕೂಡಿಸ್ಬೇಕಾದ್ರೆ ಮದುವೆ ಮಾಡಬೇಕು ಅಂತ ನನ್ನ ಗುರುಗಳ ಅಭಿಪ್ರಾಯ. ಹಾಗೆ ಪಾಶ ಅನ್ನುವಂಥದ್ದು ಜಗತ್ತು. ಈ ಪಶುಪತಿ ಮತ್ತು ಪಾಶ ಅನ್ನುವ ತ್ರಿಕದರ್ಶನ ತತ್ವತ್ರಯ ಅಂತ ರಾಮಾನುಜರು ಹೇಳಿದ್ದು, ಅದನ್ನೇ ಶಂಕರಾದಿಗಳು ಕೂಡ ಹೇಳ್ತಾ ಇರ್ತಕ್ಕಂಥ ಜಗಜ್ಜೀವೇಶ್ವರ ಯೋಗ ಅಂತ DVG ಕೂಡ ಕರೀತಾರೆ. ಅಲ್ಲಿ ಅರ್ಜುನ ಪಶು, ಅವನ ಕೈಗೆ ಪಶುಪತಿಯ ಅಸ್ತ್ರ ಸಿಕ್ಕಿದ್ರೆ ಗತಿ ಏನು ಅಂತ. ಸಾಮಾನ್ಯರ ಕೈಗೆ ಅಸಾಮಾನ್ಯವಾದ ಆಯುಧ ಸಿಕ್ಕಿಬಿಟ್ರೆ ಗತಿ ಏನು. ನಾವು ನೋಡ್ತಾನೇ ಇದ್ದೀವಿ, $10 ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಅವಿವೇಕಿಗಳು, ಪಾಪಿಗಳು ದೊಡ್ಡ ದೊಡ್ಡ ಬಾಂಬುಗಳನ್ನು AK-47 AK-97ಗಳನ್ನು ಇಟ್ಟುಕೊಂಡು ಸೂಸೈಡರ್ ಬಾಂಬರ್ಗಳಾಗಿ ಎಲ್ಲ ಆಗಿ ಯಾವ ಥರ ಲೋಕೋಪದ್ರವ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತೇ ಇದೆ. ಎಳೆ ಮಕ್ಕಳು ತೀರಾ ಚಿಕ್ಕ ವಯಸ್ಸಿಗೆ ಗಜ್ಜುಗ ಗೋಲಿ ಇಟ್ಕೊಂಡು ಆಡೋ ವಯಸ್ಸಿಗೆ ಸೆಲ್ಫೋನು ಇಂಟರ್ನೆಟ್ಟು ಇಟ್ಕೊಂಡು ಅವ್ರು ಏನೆಲ್ಲ ನೋಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಏನೆಲ್ಲ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀವಿ. ಅಂದರೆ ಯೋಗ್ಯತೆ ಮೀರಿದ ಆಯುಧ ಕೈಗೆ ಬರ್ತಕ್ಕಂಥದ್ದು. ಎನ್ನಡೂ ಗುರಂ ಎಕ್ಕಿತೆ ಎನ್ನಡೂ ಗುರಂ ಎಕ್ಕಿನ ಮಾಡೋ ಎಕ್ಕಿತೆ ಎನಕ ಮುಂದು ಅಂತ ಗಾದೆ ಇದೆಯಲ್ಲ. ಎಂದೂ ಅಧಿಕಾರ ಕಾಣದೇ ಇದ್ದ ಸಿದ್ದರಾಮಯ್ಯನವರು ಎಂಥ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೂ ನಮಗೆ ಗೊತ್ತಾಗುತ್ತದೆ. ಹೀಗೆ ಅನರ್ಥದಾಯಕವಾಗಿ ಏನೆಲ್ಲ ಬಂದುಬಿಡುತ್ತೆ, ಈ ಥರ ಮಾಡುವಂಥದ್ದಾಗುತ್ತದೆ. ಆ ಕಾರಣದಿಂದ ಪಶುವಿಗೆ ಪಾಶುಪತ ಬಂದರೆ ಗತಿ ಏನು ಅಂತ ಆಂಧ್ರ ಮಹಾಭಾರತದಲ್ಲಿ ಒಂದು ಕಡೆಗೆ ಬರುತ್ತದೆ. ಅರ್ಜುನನಿಗೆ ಪಾಶುಪತವನ್ನು ಶಿವ ಕೊಟ್ಟಾಗ ದದ್ದರಿಲ್ಲೇನು ಲೋಕವೆಲ್ಲವೂ ಹೊಯ್ದಾಡಿಬಿಡ್ತು ಅಂತ. ಅದಕ್ಕೆ ಮಹಾಕವಿ ವಿಶ್ವನಾಥ ಸತ್ಯನಾರಾಯಣ ವ್ಯಾಖ್ಯಾನ ಮಾಡ್ತಾರೆ. ಪಾಶುಪತ ಬಂದ ತಕ್ಷಣ ಅರ್ಜುನನ ಕೈಗೆ ಲೋಕಗಳು ಯಾಕೆ ಕಳವಳಗೊಂಡವು ಅಂತಂದರೆ, ಪಶುವಿಗೆ ಪಾಶುಪತ ಬಂತು, ಇನ್ನು ಲೋಕದ ಗತಿ ಏನು ಅಂತ. ಈ ಒಂದು ಸ್ವಾರಸ್ಯದಿಂದ ಅವರು ಗುಪ್ತ ಪಾಶುಪತಂ ಅಂತಲೇ ಒಂದು ನಾಟಕ ಬರೆದರು ಸಂಸ್ಕೃತದಲ್ಲಿ. ವಿಶ್ವನಾಥ ಸತ್ಯನಾರಾಯಣ ತೆಲುಗಿನ ಕವಿ. ಅರ್ಜುನ ಪಾಶುಪತವನ್ನು ಪ್ರಯೋಗವೇ ಮಾಡಲಿಲ್ಲ. ಕುಮಾರವ್ಯಾಸ ಭಾರತದಲ್ಲಿ ಪಾಶುಪತದ ಪ್ರಯೋಗ ಬರುತ್ತದೆ, ಅದು ಜಯದ್ರಥ ವಧೆ ಕಾಲದಲ್ಲಿ. ಪ್ರಕ್ಷಿಪ್ತ ಮೂಲ ಮಹಾಭಾರತದಲ್ಲೂ ಬರುತ್ತೆ, ಆದರೆ ಕ್ರಿಟಿಕಲ್ ಎಡಿಷನ್ನಲ್ಲಿ ಪಾಶುಪತ ಪ್ರಯೋಗವಾಗುವುದಿಲ್ಲ. ಅಂದರೆ ಅರ್ಜುನನ ಕೈನಲ್ಲಿ ಪಾಶುಪತ ಇದ್ದು ಎಂದೂ ಪ್ರಯೋಗಿಸಲಿಲ್ಲ ಅನ್ನೋದರಲ್ಲಿ ಅವನಿಗೆ ಆ ಯೋಗ್ಯತೆ ಸಿದ್ಧಿಯಾಗಿದೆ ಅಂತ. ಬಾಂಬ್ ಇರಬೇಕು ನಮ್ಮಲ್ಲಿ, ಯಾರ ಮೇಲೂ ಹಾಕಬಾರ್ದು. ಡಿಗ್ರಿಗಳಿರಬೇಕು, ಆದರೆ ಅದನ್ನು ಸುಮ್ಮನೆ ಬೂಟಾಟಿಕೆಯಾಗಿ ಬಳಸಬಾರ್ದು. ಅಂದರೆ ಅಸಕ್ತ ಸುಖಮನ್ವಭೂತ್ ಜ್ಞಾನೇ ಮೌನಂ ಕ್ಷಮಾಶಕ್ತೌ ತ್ಯಾಗೇ ಶ್ಲಾಘಾ ವಿಪರ್ಯಯಂ ಅಂತ ಕಾಳಿದಾಸ ಹೇಳ್ತಾನಲ್ಲ, ಆ ರೀತಿಯಾಗಿರಬೇಕಾದದ್ದು ಅಂತ. ಹೀಗಾಗಿ ಅರ್ಜುನಿಗೆ ಬಂದುಬಿಡುತ್ತಲ್ಲ, ಏನಂತ ಹೇಳೋಣ ಅಂತನ್ನುವುದು ಅಲ್ಲಿ ಬಂದ ಚಿಂತೆ ಆದದ್ದು. ಹಾಗಾಗಿ ಏನನೆಂಬೆನು ಪಾರ್ಥನ ಉಗ್ರ ತಪೋ ನಿದಾಗ ಜ್ವಾಲೆಯನ್ನು, ನಿದಾಗ ಅಂದರೆ ಬೇಸಿಗೆ, ಬೇಗೆಯ ಜ್ವಾಲೆಯನ್ನು ಸಂಧಾನವನು ಮತ್ತು ಅದು ಎಲ್ಲ ಕಡೆ ಬೆಸ್ತುಕೊಂಡು ಹೋಗ್ತಾ ಇರುವುದನ್ನು, ತತ್ಪರಿಸರದ ಪಾವನ ತಪೋಧರರ ಮೌನ ಉರೆಸಿದುದು. ಇಂದ್ರಕೀಲ ಪರ್ವತ ಸಮೀಪದಲ್ಲಿ ಎಲ್ಲ ತಪಸ್ಸು ಮಾಡ್ತಾ ಇದ್ದ ತಪಸ್ವಿಗಳಿಗೆ ತಮ್ಮ ತಪಸ್ಸಿಗೆ ಸಂಚಕಾರ ಬರುವಂತೆ ಆಯಿತು ಈ ಧಗೆ. ಅಂದರೆ ಇಷ್ಟು ತೀವ್ರವಾಗಿಬಿಡ್ತಲ್ಲ, ನಾವು ಹತ್ತಿರದಲ್ಲಿ ಸುಳಿಯೋಕ್ಕಾಗದೆ ಹೋಯಿತು ಅಂತ. ಅವರಿಗೆಲ್ಲ ಹೊಟ್ಟೆ ಕಿಚ್ಚು ಬಂತು ಅಂತಲ್ಲ, ಇವನು ಯಾರೋ ಭಯಂಕರವಾದಂಥ ಉಗ್ರ ತಪಸ್ಸು ಮಾಡ್ತಾ ಇದ್ದಾನೆ, ಯಾವ ಇಂದ್ರ ಪದವಿಯನ್ನೋ ಚಂದ್ರ ಪದವಿಯನ್ನೋ ಬೇಡಿ ಅಂತ ಅವರು ಅಂದುಕೊಂಡ್ರು. ಸೀದುದು ಮೌನ, ಜಪ ಅನುಷ್ಠಾನ ಬಿಡೆ ಬೆವರಿತು. ಅವ್ರ ಜಪ ಅನುಷ್ಠಾನಗಳೇ ಬೆವರಿದು ಅಂತ. ಕವಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಜಪ ಅನುಷ್ಠಾನ ಅಮೂರ್ತವಾದದ್ದು, ಆ ಅಮೂರ್ತವಾದದ್ದಕ್ಕೆ ಒಂದು ಮೂರ್ತತ್ವದ ದೇಹವನ್ನು ಕಲ್ಪಿಸಿ ಅದೇ ಬೆವತು ಬಿಡ್ತು ಅಂತ ಹೇಳ್ತಾ ಇದ್ದಾನೆ. ಅಥವಾ ಅವರ ಜಪಾನುಷ್ಠಾನ ಕಾಲದಲ್ಲಿ ಬೆವತರು ಅಂತ. ಈ ಎರಡನೇ ಅರ್ಥಕ್ಕಿಂತ ಮೊದಲನೇ ಅರ್ಥ ಹೆಚ್ಚು ಸ್ವಾರಸ್ಯ ಥರ. ಸಮಾಧಿ ಧ್ಯಾನ ಸೀಕರಿಯಾಯಿತು, ಧ್ಯಾನವೇ ಸೀದೋಯ್ತು ಅಂತಿದ್ದಾನೆ. ಸಾರ ವಿಚಾರ ಶಮಸಹಿತ, ಸಮಾಧಾನವೇ ಬೆಂದೋಯ್ತು. ಆಗ ಇವರು ಇದ್ಯಾಕೆ ಹೀಗಾಯಿತು ಅಂತ ಯೋಚನೆ ಮಾಡ್ತಾರೆ. ಅವರಿಗೂ ಸ್ವಲ್ಪ ಬುದ್ಧಿ ಮಂಕಾಯಿತು ಅಂತ ಕವಿ ಬರೀತಾನೆ.
ಹಳಿವ ಹಾವಸೆ ಮನದೊಳಿದ್ದರು ಕೆಲರು, ಹಳಿವ ಹಾವಸೆ ಮನದೊಳಿದ್ದರು ಕೆಲರು, ಕೆಲರೆಡೆಯಾಡುತ್ತಿದ್ದರು ತಿಳಿವು ಮರೆವಗಳಲ್ಲಿ, ಕೆಲರೆಡೆಯಾಡುತ್ತಿದ್ದರು ತಿಳಿವು ಮರೆವೆಗಳಲ್ಲಿ, ಕೆಲರೂಪ ಶಾಂತಿ ಭಾವದಲ್ಲಿ, ಕೆಲರ್ ಇದೇನ್ ಇವಗಿಲ್ಲಿ ತೊಲಗಿಸಿ ಕಳೆವುದೀತನೆಂದು, ಕೆಲರ್ ಇದೇನ್ ಇವಗಿಲ್ಲಿ ತೊಲಗಿಸಿ ಕಳೆವುದೀತನೆಂದು ತಮ್ಮಳು ಕಳವಳಿಸುತ್ತೊಮ್ಮತ್ತವಾದುದು ಸಕಲ ಮುನಿನಿಕರ, ತಮ್ಮಳು ಕಳವಳಿಸುತ್ತ ಮುನಿನಿಕರ, ತಮ್ಮಳು ಕಳವಳಿಸುತ್ತ ಒಮ್ಮತ್ತವಾದುದು. ಕೆದರಿದವು ಜಡೆ ಅಕ್ಷಮಾಲೆಗಳು ದುರಿದವು, ಕರದಲ್ಲಿ ಕಮಂಡಲವದುರಿದವು. ಕೆದರಿದವು ಜಡೆ ಅಕ್ಷಮಾಲೆಗಳು ದುರಿದವು, ಕರದಲ್ಲಿ ಕಮಂಡಲವದುರಿದವು. ಹಳುವಾಯ್ತು ಹರಿಣಾಜಿನ ಮುನೀಶ್ವರರ ಜಡೆ ಅಕ್ಷಮಾಲೆಗಳು ದುರಿದವು, ಕರದಲ್ಲಿ ಕಮಂಡಲುವದುರಿದವು. ಹಳುವಾಯ್ತು ಹರಿಣಾಜಿನ ಕದಡಿ ತಂಗ ವಿಭೂತಿ, ಕದಡಿ ತಂಗ ವಿಭೂತಿ. ಕಡು ಕೋಪದಲ್ಲಿ ಗರಿದರೋ, ಕಡು ಕೋಪದಲ್ಲಿ ಗರಿದರು, ಹರಗಿರಿಯ ಹತ್ತಿದರು, ಕಂಡರು ರಾಜಮೌಳಿಯ ರಾಜಮಂದಿರವ ಕಂಡರು, ರಾಜಮೌಳಿಯ ರಾಜಮಂದಿರವ ಕಂಡರು. ಮುನಿಗಳ ದರ್ಬಾರು ಪಾಪ ಕಷ್ಟವಾಗಿದೆ, ಅದು ಕಣ್ಣು ಕಾಣದಂತೆ ಆಯಿತು, ಕಾನಡ ಅಂತ ಆಯಿತು. ಹೇಳ್ತಾ ಇದ್ದಾನೆ ಕವಿ, ಅವರಿಗೆ ಪರಮಾತ್ಮನ ಮಾಯಾಮೋಹ ಮುಸುಗಿತು ಅಂತ. ಶ್ರುತಿಯ ಲುಳಿ ತಗ್ಗಿತು ವಿವೇಕ ಸ್ಥಿತಿಗೆ ಪಲ್ಲಟವಾದುದು, ಈಶ್ವರ ರೂಪವನ್ನು ಮುಚ್ಚಿದ್ದುದು ಮಾಯಾಮೋಹ ಮುದ್ರೆಯಲ್ಲಿ. ಋಷಿಗಳಿಗೆ ಒಂದು ಕ್ಷಣ ಹೆಮ್ಮೆ ಬಂದಿತ್ತು, ನಮಗಿಂತ ದೊಡ್ಡ ತಪೋಧನರು ಯಾರೂ ಇಲ್ಲ ಅಂತ. ಹಿಂದೆ ದಾರುಕಾವನ ಪ್ರಕರಣದಲ್ಲಿ ಕೂಡ ಶಿವ ಪಂಚವಿಂಶತಿ ಲೀಲೆಗಳಲ್ಲಿ ಒಂದು ದಾರುಕಾವನ ಲೀಲಾ ಪ್ರಕರಣ, ಅಲ್ಲಿ ಮುನೀಶ್ವರರಿಗೆ ತಾವೇ ದೊಡ್ಡ ತಪೋಧನರು ಅನ್ನುವ ಬಿಂಕ ಭಾವ ಇತ್ತು. ಎಷ್ಟೋ ಬಾರಿ ನಮ್ಮಲ್ಲೂ ಆಗುತ್ತದೆ, ಅದದು ಆಯಾ ಕ್ಷೇತ್ರದಲ್ಲಿದ್ದವರು ನಮಗಿಂತ ಚೆನ್ನಾಗಿ ಬೇರೆಯವರಿಗೆ ಏನು ಗೊತ್ತಾಗುತ್ತದೆ ಅಂತ. ನನ್ನನ್ನು ಯಾವತ್ತೂ ಕೂಡ ನಮ್ಮ ಸಾಂಪ್ರದಾಯಿಕ ಸಂಸ್ಕೃತ ವಿದ್ವದ್ವರ್ಗ ನನಗೆ ಸಂಸ್ಕೃತ ಬರುತ್ತೆ ಅಂತ ಒಪ್ಕೊಂಡಿಲ್ಲ. ನನ್ನ ಹಣೆ ಬರಹ ಅದು. ಮಹಾವಿದ್ವಾಂಸರಾದ ರಂಗನಾಥ್ ಶರ್ಮರು ಮತ್ತು ಮಹಾಮಹಿಮರಾದಂಥ ರಂಗಪ್ರಿಯ ಸ್ವಾಮಿಗಳಂಥವ್ರು ಒಪ್ಕೊಂಡ್ರು, ಆದರೆ ಸಾಮಾನ್ಯದವರು ಸಂಸ್ಕೃತದವ್ರು ಯಾರೂ ಒಪ್ಕೊಳ್ಳೋದಿಲ್ಲ. ಯಾಕೆಂದರೆ ನಾನು ಪಾಠಶಾಲೆಯಲ್ಲಿ ಓದಿಲ್ಲ, ಅಥಾತೋ ಬ್ರಹ್ಮಜಿಜ್ಞಾಸ ಅಂತ ಯಾವ ಗುರುಗಳ ಹತ್ರ ಕೂತ್ಕೊಂಡು ಪಾಠ ಕಲ್ತಿಲ್ವಲ್ಲ, ಬರೀ ಸ್ವಂತ ಪುಸ್ತಕ ಹಿಡ್ಕೊಂಡು ಓದಿದನಲ್ಲ ಅಂತ, ಇವನಿಗೇನು ಗೊತ್ತು ಅಂತ ಈ ರೀತಿಯಾದದ್ದಿರುತ್ತೆ. ಹಾಗೆಯೇ ವಿದ್ವತ್ ಪರೀಕ್ಷೆಯನ್ನು ಪಾಸ್ ಮಾಡಿಕೊಳ್ಳಿಲ್ಲ ಸಂಗೀತದಲ್ಲಿ ಅನ್ನೋ ಕಾರಣಕ್ಕೆ ನನ್ನ ಸಂಗೀತದ ಗುರುಗಳಿಗೆ ಸಂಗೀತ ವಲಯ ಏನು ಗೊತ್ತೇ ಇಲ್ಲ, ದೊಡ್ಡ ಗುರುಗಳಲ್ಲಿ ಪಾಠ ತಿಳ್ಕೊಂಡಿಲ್ವಲ್ಲ ನೀವು ಅಂತ. ಚೆನ್ನಾಗಿ ಇವ್ರಿಗೆ ಸಂಗೀತ ಬರುತ್ತಲ್ಲ ಅಂತಲ್ಲ, ಫಾರ್ಮಲ್ ಆದದ್ದು ಬೇಕು ಅಂತ. ಎಲ್ಲ ಕಡೆಯಲ್ಲಿಯೂ ಆ ಥರದ್ದು ಇದ್ದೇ ಇರುತ್ತೆ. ಇವ್ರಿಗೇನು ಗೊತ್ತು ಅವ್ರಿಗೇನು ಗೊತ್ತು ಅಂತ ಮಾಡುವಲ್ಲಿ ಆ ಸಮಗ್ರವಾದದ್ದು ಅಲ್ವಲ್ಲ, ನಮಗೆ ಗೊತ್ತಿದೆ, ತಲೆಮಾರಿಂದ ನಮಗೆ ಗೊತ್ತಿರತಕ್ಕಂಥದ್ದು, ಪರಂಪರೆಯಿಂದ ನಾವು ಕಲಿತಿದ್ದೀವಿ ಅಂತ. ಅಯ್ಯೋ, ಯಕ್ಷಗಾನದ ಕ್ಷೇತ್ರದಲ್ಲಿ ತಾನೇ ಎಷ್ಟು ಮಟ್ಟಿಗೆ ಕೋಲಾಹಲ ಉಂಟು, ಬಹಳಷ್ಟು ಉಂಟು. ಹೀಗೆ ಎಲ್ಲ ಕಡೆಯಲ್ಲೂ ಉಂಟು, ಪ್ರತಿಯೊಂದು ಕಡೆಯಲ್ಲೂ ವಿರೋಧ ಅನ್ನೋದು ಬರ್ತದೆ. ಆ ಫಾರ್ಮಲ್ ಅನ್ನೋದು ಬಹಳ ಮುಖ್ಯ ಅಂತ. ನೋಡಿ, ನಿಮಗೆ ಸಂಗೀತ ಬರುತ್ತಾ, ಸರ್ಟಿಫಿಕೇಟೇ ಇದೆಯಲ್ಲ ನೋಡಿ ಅಂತ. ಗಂಟ್ಲೆಲ್ಲ ಸಂಗೀತ ಇರೋದು, ಕಾಗದದ ಮೇಲೆ ಸಂಗೀತ ಇರೋದು. ಹೀಗೆ ಎಲ್ಲ ಕಡೆಯಲ್ಲೂ ಅದು ಉಂಟು. ನೀವು ಸ್ವತಂತ್ರವಾಗಿ ಮಾಡಿದ್ದೀರಾ, ಅದು ಮಾಡಿದ್ದೀರಾ, ಇದು ಮಾಡಿದ್ದೀರಾ ಅಂತಕ್ಕಂಥದ್ದು ಯಥೇಷ್ಟವಾಗಿ ಹೇಳ್ತಾ ಇರ್ತಾರೆ.
ಅದು ಕೆದಲಾಯರಿಗೂ ಇರ್ಬೋದು, ವೇಣುಗೋಪಾಲ್ ಅವ್ರಿಗೂ ಇರ್ಬೋದು, ಯಾರಿಗೂ ಈ ಥರ ಪ್ರಶ್ನೆ ಕೇಳ್ತಾ ಇರ್ತಾರೆ ಅವ್ರಿಗೆಲ್ಲರಿಗೂ, ನಿಮಗೆ ಇದು ಎಲ್ಲಿದೆ ಅದು ಎಲ್ಲಿದೆ ಅಂತ. ಸರಿ ಸ್ವಾಮಿ, ನಮ್ಗೆ ಇರೋದನ್ನು ಏನಾದರೂ ಯುಕ್ತವೇ ಅಯುಕ್ತವೇ ಅಂತ ನೋಡಿ ಅಂತಂದರೆ ಆಗುವಂಥದ್ದು ಅಂತಲ್ಲ. ಅಂದರೆ ಯಾರಿಗೂ ಕೂಡ ನಾವು ಕ್ರಮವಾಗಿ ಇದನ್ನು ಕಲ್ತೀವಿ ಅಂತ. ಸರಿ, ಸಿದ್ಧಿಂ ಪೃಚ್ಛಸ್ವ ಮಾವಿದ್ಯಾಂ, ಸಿದ್ಧಿ ಏನು ಮಾಡ್ಕೊಂಡಿದ್ದೀರಾ ಅದನ್ನು ನೋಡಿ, ಏನು ಸಿದ್ಧಿ ಉಪಾಧ್ಯಾಯರಿದ್ದೀರಿ, ಸಿದ್ಧಿ ಅಂಥದ್ದುಂಟು ಅಂತ. ನಮ್ಮಲ್ಲಿ ಎಕ್ಸ್ಪೀರಿಯನ್ಸಿಗೆ ತುಂಬ ದೊಡ್ಡ ಗೌರವ, ಆದರೆ ಅದು ಎಷ್ಟು, ಹೌ ಮೆನಿ ಇಯರ್ಸ್ ಆಫ್ ಆ್ಯಕ್ಟಿವ್ ಎಕ್ಸ್ಪೀರಿಯನ್ಸ್ ಅಂತ. 30 ವರ್ಷ ಸಂಗೀತ ಕ್ಷೇತ್ರದಲ್ಲಿದ್ದೀನಿ, ಡಿಗ್ರಿ ತೊಗೊಂಡ್ಮೇಲೆ 30 ವರ್ಷ ಕಳೆದಿದ್ದೀರಾ ಅಷ್ಟೇ. ಎಷ್ಟು ಸಂಗೀತ ಮಾಡಿದ್ದೀರಾ, ಎಷ್ಟು ನೀವು ನಿರ್ಮಾಣ ಮಾಡಿದ್ದೀರಾ ಅಂತಕ್ಕಂಥದ್ದು, ಹೌ ಮೆನಿ ಆ್ಯಕ್ಟಿವ್ ಇಯರ್ಸ್ ಅಂತ. ನಾನು ಸೌಟ್ ಹಿಡಿದು 35 ವರ್ಷ ಆಯಿತು ಅಂತ. ಹೌದಮ್ಮ, ಯಾವುದೋ ಒಂದು ಜಾಹೀರಾತಿಗೆ ಸೌಟ್ ಹೀಗೆ ಹಿಡಿದೆ, ಆಮೇಲೆ ನೀನು ಇದನ್ನು ಇಳಿಸಿದ್ದು ನಿನ್ನ ಗಂಡನ ಮೇಲೆ, ಮತ್ತೆ ಎಲ್ಲೂ ಇಲ್ಲ, ಎಲ್ಲ ಕೇರ್ ಆಫ್ ಹೋಟೆಲ್ ಆಗಿದೆ. 35 ವರ್ಷ ಅಂತೂ ಕಳೆದೋಗುತ್ತೆ, ಕಾಲ ಕೇಲತಿ, ಕಾಲ ನಿಲ್ಲುತ್ತಾ ಓಡೋಗ್ಬಿಡುತ್ತೆ. ಹಿಡಿದೇನು ಪ್ರಯೋಜನ? ಎಷ್ಟು ಸರ್ತಿ ಆಡಿಸಿದ್ದೀರಾ ಸಾರಲ್ಲಿ, ಹುಳಿಯಲ್ಲಿ, ತೊವೆಯಲ್ಲಿ, ಮಜ್ಜಿಗೆ ಹುಳಿಯಲ್ಲಿ ಅಂತ ಕೇಳಿದ್ರೆ ಮುಖ ಹುಳಿ ಆಗುತ್ತೆ, ಏನು ಮಾಡೋಣ. ಅಂದರೆ ಹೀಗೆ ಅರ್ಜುನ ಯಾವನೋ ಒಬ್ಬ ಕ್ಷತ್ರಿಯ ವೇಷಧಾರಿ ಆದವನು ಬಂದುಬಿಟ್ನಲ್ಲ ಅಂತ. ಹಾಗೆ ಎಷ್ಟೋ ಬಾರಿ ನಮಗೂ ಇರುತ್ತದೆ, ನಮ್ಮ ದೇಶದವರಿಗೆ ಮಾತ್ರ ಇದು ಗೊತ್ತಾಗುತ್ತೆ, ಬೇರೆ ಯಾರಿಗಾದರೂ ಗೊತ್ತಾಗುತ್ತೀಯಾ ಅಂತ. ಯಾವ ಮಟ್ಟಕ್ಕೆ ಅಂದರೆ, ಬಾಲ ಸರಸ್ವತಿಯವರು ಮಹಾ ನರ್ತಕಿ, ಆಕೆ ದೊಡ್ಡ ಅಭಿನಯ ಪಟು ಕೂಡ. ಅವರು ಸದಿರ್ ಭರತನಾಟ್ಯವನ್ನು ಚೆನ್ನಾಗಿ ಬಲ್ಲಂಥವರು. ಅವರು ಹೇಳ್ತಾ ಇದ್ದರಂತೆ, ನಮ್ಮ ದೇವದಾಸಿ ರಾಜದಾಸಿ ಕುಟುಂಬದಲ್ಲಿ ಹುಟ್ಟಿದವರಲ್ಲದೆ ಬೇರೆ ಹೆಣ್ಣಿಗೆ ಯಾರಿಗೆ ನೃತ್ಯ ಮಾಡೋಕ್ಕೆ ಬರುತ್ತೆ ಅಂತ. ಅಂದರೆ ಆ ಕಾಲ ಹಾಗಿತ್ತು ಕೂಡ, ಆದರೆ ನೃತ್ಯ ಮಾಡೋದಕ್ಕೆ ವೇಷಿ ಆಗಬೇಕು ಅಂತಲೇ ಅರ್ಥ. ಬ್ರಹ್ಮಚಾರಿಣಿಯಾದಂಥ ಪದ್ಮ ಸುಬ್ರಹ್ಮಣ್ಯಂ ಭರತ ಸ್ವರೂಪವೇ ಕೂತಿದ್ದಾನೆ. ಹೀಗಾಗಿ ಅದು ಅನಿಸ್ಬಿಡುತ್ತೆ ಎಷ್ಟೋ ಬಾರಿ, ಅವರಲ್ಲದೆ ಇದ್ದವ್ರಿಗೆ ಇದಾಗೋದಿಲ್ಲ, ಇವರಲ್ಲದೆ ಇದ್ದವ್ರಿಗೆ ಇದಾಗೋಲ್ಲ ಅಂತ. ಅರ್ಜುನನ ಬಗೆಗೂ ಅದಿತ್ತು. ಇದು ಮಾಯಾ ಮೋಹ ಅಂತ. ಕುಮಾರವ್ಯಾಸ ಇಂಥ ಮೋಹಗಳನ್ನು, ಮಾಯೆಗಳನ್ನು, ಕೊಬ್ಬುಗಳನ್ನು ಕಳಚಿಸುವಂಥ ತುಂಬ ಚೆನ್ನಾಗಿರೋ ಪದ್ಯಗಳು ಬರೆದಿದೆ. ಸುದೆಗೊಬ್ಬುಗಳು ನೀವು ಅಂತ ದೇವತೆಗಳಿಗೇನೆ ಶಿವ ಬೈದು ಬಿಡ್ತಾನೆ. ಅಮೃತ ಕುಡಿದು ಕೊಬ್ಬೋಗ್ಬಿಟ್ಟಿದ್ದೀರಾ, ನಿಮಗೆ ಏನು ಗೊತ್ತಿದೆ ವಾಸ್ತವ ಅಂತ ಹೇಳಿಬಿಟ್ಟು. ಜೈಮಿನಿ ಭಾರತದಲ್ಲಿ ಇಡೀ ಕಥಾ ಪ್ರಕರಣ ಬರುವುದೇನೆ ನಮಗಿಂತ ಕೃಷ್ಣ ಭಕ್ತರು ಉಂಟೆ ಅಂತ ಪಾಂಡವರ ಹೆಮ್ಮೆ, ಅರ್ಜುನನ ಹೆಮ್ಮೆಯನ್ನು ಇಳಿಸೋದಕ್ಕೇ. ನೋಡಪ್ಪ, ಚಂದ್ರಹಾಸ ಇದ್ದಾನೆ, ವೀರವರ್ಮ ಇದ್ದಾನೆ, ಮಯೂರಧ್ವಜ ಇದ್ದಾನೆ, ತಾಮ್ರಧ್ವಜ ಇದ್ದಾನೆ, ಒಬ್ಬರೇ ಇಬ್ಬರೇ ಎಷ್ಟು ಜನ ಪರಮಭಕ್ತರು ಭಾಗವತೋತ್ತಮರು ಇದ್ದಾರೆ ಅಂತ ನಾರದರಿಗೂ ಅಹಂಕಾರ ಬಂದಿತ್ತು ಅಂತ. ಏಕೆಂದರೆ ಲೋಕ ಗೌರವಿಸುತ್ತೆ, ತಮಗೆ ಲಾಂಛನ ಎಲ್ಲ ಇದೆಯಲ್ಲ, ಅದೇ ನಾಮ ಉಂಟು, ಅದೇ ತಂಬೂರಿ ಉಂಟು, ಅದೇ ಚಿಟಿಕೆ ಉಂಟು, ನಾರಾಯಣ ನಾಮಧೇಯ ಉಂಟು ಬಾಯಲ್ಲಿ ಅಂತ ಬಂದೇ ಬರುತ್ತೆ. ಹೀಗೆ ಪ್ರತಿಯೊಬ್ಬರಿಗೂ ಆ ರೀತಿಯಾದ ಕೆಚ್ಚು ಬಹಳ ಉಂಟು. ಯಾಕೆಂದರೆ ಅಷ್ಟು ವರ್ಷ ನಾವು ಅದರೊಳಗೆ ದುಡಿದಿದ್ದೀವಿ ಅಂತ. ಕ್ಷಮ್ಯವಾದದ್ದು, ಯುಕ್ತವೇ ಆದದ್ದು. ಆದರೆ ಎಂದು ತಮಗಿಂತ ಮಿಗಿಲಾದವನು ಬಂದದ್ದನ್ನು, ಯಾವುದೇ ಹಿನ್ನೆಲೆ ಇದ್ದರೂ ಇಲ್ಲದೇ ಇದ್ದರೂ ಬಂದವನನ್ನು ಕಂಡಾಗ ಗುರುತಿಸೋದಿದೆಯಲ್ಲ, ಸಮಕಾಲೀನರಲ್ಲಿ ದೊಡ್ಡದನ್ನು ಗುರುತಿಸೋದೇ ದೊಡ್ಡದು. ಭೈರಪ್ಪನವರು ತಮ್ಮ ಭಿತ್ತಿ ಆತ್ಮಕಥೆಯಲ್ಲಿ ಅನಂತಮೂರ್ತಿಗಳು ತನ್ನ ಮೇಲೆ ಯಾಕೆ ಇಷ್ಟು ಅಸೂಯೆ ವ್ಯಕ್ತಪಡಿಸಿದ್ರು, ಮನೆ ಮೇಲೆ ಕಲ್ಲು ಹಾಕಿ ಹೊಡೆಸಿದ್ರು, ಊರೂರು ದೇಶವೂ ಅಪಪ್ರಚಾರ ಮಾಡಿದ್ರು, ಯಾವ ಪ್ರಶಸ್ತಿ ಪಾರಿತೋಷಿಕವೂ ಬರದಂತೆ ಮಾಡಿದ್ರು, ಪತ್ರಿಕೆಗಳೆಲ್ಲ ಹೀನಾಮಾನವಾಗಿ ಬೈದರು, ತಮ್ಮ ಶಿಷ್ಯವರ್ಗದಿಂದ ಪರಿವಾರದಿಂದ ಬೇಕಾದಷ್ಟು ಬೈಗಳು ಮಾಡಿಸಿದ್ರು. ಇದೆಲ್ಲ ಮಾಡಿಸಿದ್ರಲ್ಲ ಯಾಕೆ ಅಂದರೆ, ಅದಕ್ಕೆ ಅವರು ಹೇಳ್ತಾರೆ, ಸಮಕಾಲೀನರಾದವರಲ್ಲಿ ಈ ಅಸೂಯೆಗಳು ಸಹಜ ಅಂತ ಬರೀತಾರೆ. ಅದೇ ಅನಂತಮೂರ್ತಿಯವರು ಭೈರಪ್ಪನವ್ರಿಗಿಂತ 30 ವರ್ಷ ಚಿಕ್ಕವರಾಗಿದ್ದರೆ ಅಥವಾ 30 ವರ್ಷ ದೊಡ್ಡವರಾಗಿದ್ದರೆ ಹೀಗಾಗ್ತಾ ಇರಲಿಲ್ಲ ಅಷ್ಟೇ. ನಾವಿಬ್ಬರು ಒಂದೇ ಕಾಲದಲ್ಲಿದ್ದದ್ದು, ಹೆಚ್ಚು ಕಡಿಮೆ ಒಂದೇ ವಸ್ತುಗಳ ಮೇಲೆ ಬರೆದದ್ದು ಅವರಿಗೆ ಬಂದದ್ದು ಅಸೂಯೆ ಆಗಿರಬೇಕು ಅಂತ ಒಳ್ಳೆ ಮನಃಶಾಸ್ತ್ರ ತಜ್ಞನಂತೆ ಬರೀತಾರೆ. ಇಬ್ಬರು ಹೆಚ್ಚು ಕಡಿಮೆ ಒಂದೇ ಸಂದರ್ಭದಲ್ಲೇ ಸಂಸ್ಕಾರ ವಂಶವೃಕ್ಷ ಬರೆದದ್ದು, ಒಂದೇ ಸಂದರ್ಭದಲ್ಲೇ ದಾಟು ಮತ್ತು ಭಾರತೀಪುರ ಬರೆದದ್ದು. ಅಂದರೆ ಭೈರಪ್ಪನವರು ದಾಟು ಬರೆದಾಗ ಇವರು ಭಾರತೀಪುರ ಬರೆದರು, ಭೈರಪ್ಪನವರು ವಂಶವೃಕ್ಷ ಬರೆಯೋ ಹೊತ್ತಿಗೆ ಇವರು ಸಂಸ್ಕಾರ ಬರೆದರು. ಹೆಚ್ಚು ಕಡಿಮೆ ಒಂದೇ ವಸ್ತುಗಳು ಕೂಡ. ಒಂದು ಕಡೆ ಜಾತಿ ಹುಟ್ಟಿನಿಂದ ಮಹತ್ವ, ವ್ಯಕ್ತಿ ಮಹತ್ವ ಹುಟ್ಟಿನಿಂದ ಅಂತ ಪ್ರಶ್ನೆ ಮಾಡೋದು ಸಂಸ್ಕಾರದ ಮತ್ತು ವಂಶವೃಕ್ಷದ್ದಾದರೆ, ಜಾತಿಯ ಸಮುದಾಯದ ಸಂಬಂಧ ಎಂಥದ್ದು ಅಂತ ಅನ್ನೋದನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ದಾಟು ಮತ್ತು ಭಾರತೀಪುರದ ಇವುಗಳೆರಡರ ಕೇಂದ್ರ ವಸ್ತು ಅಂತ. ಭೈರಪ್ಪನವರು ಒಂದು ರೀತಿಯಾಗಿ ನಿರ್ವಾಹ ಮಾಡಿದರೆ, ಅನಂತಮೂರ್ತಿಯವರು ಮತ್ತೊಂದು ರೀತಿಯಾಗಿ ನಿರ್ವಾಹ ಮಾಡಿದ್ರು. ಅನಂತಮೂರ್ತಿಯವರು ಸಾರಾಸಗಟಾಗಿ ಸನಾತನ ಧರ್ಮವೇ ಇವೆಲ್ಲ ಅನರ್ಥಕ್ಕೆ ಕಾರಣ ಅಂತ ತೀರ್ಪು ಕೊಟ್ಟರೆ, ಭೈರಪ್ಪನವರು ಸನಾತನ ಧರ್ಮವಾಗಲಿ ಯಾವುದೇ ಆಗಲಿ ಮಾನವ ಸ್ವಭಾವದಲ್ಲಿ ಏನಿದೆ ಅಂತ ನೋಡಬೇಕು ಅಂತ.
ಅನಂತಮೂರ್ತಿಯವರು ಸೋಷಿಯಾಲಜಿ ದೃಷ್ಟಿಯಿಂದ ನೋಡಿದರೆ, ಭೈರಪ್ಪನವರು ರಸದೃಷ್ಟಿಯಿಂದ ನೋಡಿದರು. ಅಂದರೆ ಅವರು ನೋಡಿದ್ದು ಅಧ್ಯಾತ್ಮ ದೃಷ್ಟಿಯಿಂದ, ಜೀವ ಸಾಮಾನ್ಯದಲ್ಲಿರ್ತಕ್ಕಂಥದ್ದೇನು, ಲೋಕ ಸಾಮಾನ್ಯದಲ್ಲಿರ್ತಕ್ಕಂಥದ್ದೇನು ಅಂತ. ಅಂದರೆ ಅನಂತಮೂರ್ತಿಯವರು ಇಶ್ಯೂ ಆಗಿ ನೋಡಿದ್ರು, ಭೈರಪ್ಪನವರು ಅದನ್ನೊಂದು ದರ್ಶನವಾಗಿ ಕಂಡರು. ಆದರೆ ಲೋಕ ಸಹಜವಾಗಿ ದರ್ಶನವನ್ನು ಮೆಚ್ಚುತ್ತದೆ, ಇಶ್ಯೂಸನ್ನಲ್ಲ. ಅದಕ್ಕೆ ಇವರಿಗೆ ಅಸೂಯೆ ಕೆರಳಿತು. ಅದೇ ಇತರವೇ ಬರೆದಿದ್ರು ಒಂದು 30 ವರ್ಷ ಹಿಂದೆ ಮುಂದೆ ಆಗಿದ್ದಿದ್ರೆ ಆತ ತುಂಬ ದೊಡ್ಡ ಹಿರಿಯ ಲೇಖಕ ಅಂತಲಾದರೂ ಗೌರವಿಸಿರೋರು. ಈ ದರ್ಶನ ಇದ್ದಂಥ ಮಾಸ್ತಿಯವರನ್ನು, ದರ್ಶನ ಇದ್ದಂಥ ಕುವೆಂಪು ಅವರನ್ನು ಅನಂತಮೂರ್ತಿಯವರು ತೆಗೆದುಹಾಕೋಕ್ಕಾಗಲಿಲ್ವಲ್ಲ. ಅದೇ ಮುಂದೆ ಆ ಥರ ಮಾನವ ಭಾವ ಸಂವೇದನೆಯನ್ನು ಇಟ್ಕೊಂಡಿರ್ತಕ್ಕಂಥ ಚಿಕ್ಕ ವಯಸ್ಸಿನಲ್ಲಿ ಬಂದ ನಮ್ಮ ಹೊಸದೇಂದ್ರ ಅಂತವರನ್ನು ಅನಂತಮೂರ್ತಿ ಮೆಚ್ಚಿಯೇ ಇದ್ದಾರೆ. ಅಂದರೆ ಏನರ್ಥ, ಇಲ್ಲಿ ಒಂದೇ ಕಾಲದಲ್ಲಿ ಬಂದಾಗ ತಾಳಿಕೊಳ್ಳೋದು ಕಷ್ಟ ಆಗುತ್ತೆ. ಪಿಯರ್ ಪ್ರೆಷರ್ ಅಂತೀವಲ್ಲ, ಸಮಕಾಲೀನರಲ್ಲಿ ಬಂದಾಗ ನಮಗೂ ಅವ್ರಿಗೂ ಒಂದೇ ವಯಸ್ಸು ಕಂಡ್ರಿ, ಒಂದೇ ಗುರುಕುಲ ಹತ್ರ ಪಾಠ ಕಲ್ತಿದ್ದು ಅವ್ರು ಮುಂದಾಗ್ಬಿಟ್ರು ಅಂದರೆ ಅದು ಹೇಗೆ ಏನೋ ಮಾಡಿದ್ದಾರೆ, ಅಲ್ಲೇನೋ ಬಂದಿದೆ ವಕ್ರ ಅಂತ, ಆ ಥರ ಅಂತಕ್ಕಂಥದ್ದು. ನಮ್ಮ ಸಹಾಧ್ಯಾಯಿಗಳಲ್ಲಿ ಬುದ್ಧಿವಂತರು ಅಂತ ನಾವು ಒಪ್ಕೊಳ್ಳೋದು ಯಾವಾಗ? ಒಪ್ಕೊಳ್ಳೋದೇ ಇಲ್ಲ. ನಮ್ಮ ವಿದ್ಯಾರ್ಥಿಗಳನ್ನು ಒಪ್ಕೋತೀವಿ, ನಮ್ಮ ಗುರುವರ್ಗ ಮಹಾನುಭಾವರು ಅಂತ ಕೈ ಮುಗಿತೀವಿ. ಆ ದೂರವೇ ನಮಗವ್ರ ಸ್ಪರ್ಧಿಗಳಲ್ಲ ಅಂತ ಒಂದು ಸೇಫ್ ಡಿಸ್ಟೆನ್ಸನ್ನು ನಮ್ಮ ಮೈಗೆ ಎಣ್ಣೆ ಹಚ್ಚಿಸ್ಬಿಡುತ್ತೆ. ವ್ಯಾಸಲಿನ್ ಹಚ್ಚಿಕೊಂಡು ನೀರಲ್ಲಿ ಒದ್ದೆ ಆಗೋದಿಲ್ಲ, ಮುಜುಗರದ ನೆಗಡಿ ನಮಗಾಗೋಲ್ಲ. ಇದು ಅಲ್ಲಿರ್ತಕ್ಕಂಥ ಕಾರಣ ಅಂತ ಅದ್ಭುತವಾಗಿ ಭೈರಪ್ಪನವ್ರು ಬರೆದಿದ್ದಾರೆ. ಹೀಗಾಗಿ ಅರ್ಜುನ ನಮ್ಮೊಟ್ಟಿಗೆ ಇವನು ತಪಸ್ಸು ಕೂತವನು. ಮೊನ್ನೆ ಅವನು ಬಂದು ಕೂತ್ಕೊಂಡ ಕಣ್ರಿ, ಒಂದು ಹಣ್ಣು ಇಟ್ಕೊಂಡು ಬಂದ, ಒಂದು ವಾರ ಅದೇ ತಿಂತೀನಿ ಅಂತಂದ. ಇವತ್ತು ನೋಡಿದ್ರೆ ತಪೋಜ್ವಾಲೆ ಆಕಾಶದವರೆಗೂ ಎರಗಿ ಬಿಟ್ಟಿದೆ, ನಾನು 3 ತಿಂಗಳಿಂದ ಹಣ್ಣು ತಿಂದಿಲ್ಲ, ಏನೂ ಮಾಡಿಲ್ಲ, ಆಗಲೂ ಯಾಕೆ ಆಗಲಿಲ್ಲ ಅಂತ ಅನಿಸುತ್ತೆ, ಸಹಜವಾಗಿ ಅನಿಸುತ್ತೆ. ಇಷ್ಟು ವರ್ಷ ಆಯ್ತಲ್ಲ ನಾನು ಮಾಡಿ ಎತ್ತಕ್ಕಾಗಲಿಲ್ಲ ಅಂತ. ಅದು ಶಿವನಿಗೆ ಇದ್ದ ಉದ್ದೇಶ, ಅವನ ಅಂತರಂಗದ ಪರಿಪಾಕ ಏನು, ಅವನ ತೀವ್ರತೆ ಎಂಥದ್ದು, ಅದು ನಿಮಗುಂಟೆ ಅಂತ. ಇವತ್ತು ಶಿವ ಸಾಕ್ಷಾತ್ಕಾರ ಆಗದೆ ನಾಳೆ ಉಂಟು ಅಂತ ಇವರು ಕೂತ್ಕೋತಾರೆ. ಅರ್ಜುನ ಇನ್ನು ನಾಳೆ ಇಲ್ಲ ಅನ್ನುವಂತೆ ಕೂತ್ಕೊಳ್ಳೋವನು. ಕಥಾ ಚರ್ಚಾಗರದಲ್ಲಿ ಬಹಳ ಚೆನ್ನಾಗಿರುವ ಒಂದು ಕಥೆ ಬರುತ್ತದೆ. ಒಬ್ಬ ರಾಜ ವನಿವಾರ ಮಾಡ್ತಾ ಬಂದ, ಅಲ್ಲೊಬ್ಬ ಯೋಗಿ ಹೋಮ ಮಾಡ್ತಾ ಇದ್ದ, ಆಹುತಿ ಮೇಲೆ ಆಹುತಿ ಅಗ್ನಿಗೆ ಹಾಕ್ತಾ ಇದ್ದ. ಯಾಕೆ ಅಂತ ಕೇಳಿದ್ರೆ, 12 ವರ್ಷದಿಂದ ಆಹುತಿ ಹಾಕ್ತಾ ಇದ್ದೀನಿ, ಅಖಂಡ ಆಹುತಿಗಳನ್ನು ಹಾಕ್ತಿದ್ದೀನಿ ದೇವಿ ಸಾಕ್ಷಾತ್ಕಾರಕ್ಕೆ ಅಂತ. ನಾನೊಂದು ಆಹುತಿಯನ್ನು ಹಾಕಲೇ ನಿಮ್ಮ ಪರವಾಗಿ ಅಂತ. ಇಷ್ಟು ವರ್ಷ ಹಾಕಿದ್ದೀನಿ, ದೇವಿ ಸಾಕ್ಷಾತ್ಕರಿಸಿಲ್ಲ, ನೀನೇನು ಅಂತ ಒಂದು ಪ್ರಯತ್ನ ಅಂತಂದ. ಹಾಕದ, ದೇವಿ ಬಂದೇ ಬಿಟ್ಲು. ಭಕ್ತ ನಿನಗೇನು ಬೇಕು ಅಂತ. ನನಗೇನು ಬೇಡ ತಾಯಿ, ಯೋಗಿಗೇನೋ ಬೇಕಂತೆ ಅಂತ. ಆ ಯೋಗಿ ನನಗಿಂಥದ್ದು ಬೇಕು ಅಂತ ಕೇಳಲಿಲ್ಲ. ಎಲ್ಲ ಸರಿಯಮ್ಮ, ನೀನು ನನ್ನ ವರ ಕೊಡೋದು, ನಾನು ಇಷ್ಟು ವರ್ಷ ಮಾಡ್ತಾ ಇದ್ದೀನಿ, ಏನೂ ಸಾಕ್ಷಾತ್ಕರಿಸಿಲ್ಲ. ಅವನು ಒಮ್ಮೆ ಒಂದು ಸೌಟ್ ತುಪ್ಪ ಹಾಕಿದ ತಕ್ಷಣ ಸಾಕ್ಷಾತ್ಕರಿಸಿಬಿಟ್ಟೆ, ಯಾಕೆ ಅಂತ ಈ ಪ್ರಶ್ನೆ ಕೇಳ್ತಾನೆ. ದೇವರು ಎದುರಾದರೆ ನಿನ್ನ ಮೇಲೆ ಕೇಸ್ ಹಾಕೋಕೆ ಅಡ್ರೆಸ್ ಎಲ್ಲಿ ಅಂತ ಕೇಳೋ ಜಾತಿ. ಹೀಗಾಗಿ ಉಂಟಲ್ಲ ಈ ಅತಿ ಬುದ್ಧಿವಂತಿಕೆ. ಯಾರೋ ಒಬ್ಬ ದೇವ್ರನ್ನ ತಪಸ್ಸು ಮಾಡಿದ, ಅನೇಕ ವರ್ಷ ಆದಮೇಲೆ ಪ್ರತ್ಯಕ್ಷ ಆದ. ಯಾಕೆ ಸ್ವಾಮಿ ಇಷ್ಟು ತಡ ಆಯಿತು ಅಂತ. ನೋಡಪ್ಪ, ನಮ್ಮ ಕಾಲಮಾನ ಬೇರೆ, ನಿಮ್ಮ 1 ಕೋಟಿ ರೂಪಾಯಿ ನಮಗೆ 1 ಪೈಸೆ ಇದ್ದಂತೆ, ನಿಮ್ಮ 100 ವರ್ಷ ನಮಗೆ 1 ದಿನ ಇದ್ದಂತೆ. ಹೀಗಾಗಿ ನಾನು ಕೆಲವೇ ಕ್ಷಣಗಳಲ್ಲಿ ನಿನ್ನ ಮುಂದೆ ಪ್ರತ್ಯಕ್ಷ ಆಗಿದ್ದೀನಿ ಅಂತ ಅಂದ್ಕೊಂತ. ಆಗ ಓ ಹೌದಾ, ಹಾಗಿದ್ದರೆ ಸ್ವಾಮಿ ನಿನ್ನ ಲೆಕ್ಕದಲ್ಲಿ ನನಗೆ 1 ಕೋಟಿ ರೂಪಾಯಿ ಕೊಡು ಅಂತ ಕೇಳಿದನಂತೆ. ಇದು 1 ಗಂಟೆಗೆ ಬರ್ತೀನಿ ಅಂತ ಹೇಳ್ದಂತೆ. ಈ ತರಹ ದೇವರೆದುರಾದರೆ ಪಾಟಿ ಸವಾಲುಗಳ ಹಾಕ್ತಕ್ಕಂಥದ್ದು ಇದು ಅವಿವೇಕ. ಅದಕ್ಕೆ ದೇವಿ ಹೇಳಿದ್ರಂತೆ, ನೋಡಯ್ಯ, ನಾನು ಬರೋಲ್ಲ ಅಂತ ಗೊತ್ತಾದರೆ ಇನ್ನೊಂದು ಆಹುತಿಗೆ, ಈ ಆಹುತಿಗೆ ನೀನು ಸಾಕ್ಷಾತ್ಕರಿಸ್ತಿದ್ರೆ ಇನ್ನೊಂದು ಆಹುತಿ ನಾನೇ ಅಂತ ರಾಜ ಸಂಕಲ್ಪ ಮಾಡಿಕೊಂಡ. ನೀನು ಈಗ ಸಾಕ್ಷಾತ್ಕಾರ ಆಗಲಿಲ್ಲ, ಯಾರದೋ ತಂದಿದ್ದು ತುಪ್ಪ ಅಂತ ಇನ್ನೊಂದು ಸೌಟ್ ಸುರಿತೀಯ, ಅಷ್ಟೇ ವ್ಯತ್ಯಾಸ. ನಿನ್ನದು ಈ ರೀತಿಯಾದ ಭಕ್ತಿ, ಅವನದು ಆ ರೀತಿಯಾದಂಥದ್ದು, ಹೀಗೆ ಅಂತ. ಹೀಗಾಗಿ ಆ ತೀವ್ರತೆ ಅರ್ಜುನನಲ್ಲಿ ಇತ್ತು, ಅದನ್ನು ಗಮನಿಸಿಕೊಂಡಿದ್ದ. ಕರ್ಣನಿಗೆ ಯಾವುದಿಲ್ಲವೋ ಅದು ಅರ್ಜುನನಿಗೆ ಇತ್ತು. ಇದು ಬಹಳ ದೊಡ್ಡದಾದದ್ದು. ಅವರಿಗೆ, ಆ ಋಷಿಗಳಿಗೆ ಗೊತ್ತಾಗಲಿಲ್ಲ. ಆಮೇಲೆ ಅವರನ್ನು ಹೇಳ್ತಾನೆ ಕವಿ, ಶಾಪಭೀತರು, ಅಹಂ ಮಮತ್ವ ಕೃತಾಪರಾಧರು. ನಾನು ನನ್ನದು ಅನ್ನುವ ಅಪರಾಧ ಮಾಡ್ತಾಯಿದ್ರು ಅವರು. ವಿಕೃತ ಗುಣ ಯಜ್ಞೋಪವೀತರು. ಎಂಥ ಫ್ರೇಸಸ್ ಬಳಸ್ತಾನೆ. ಈ ರೀತಿಯಾದ ಫ್ರೇಸಸ್ಸನ್ನು ಭೂತ ಭವಿಷ್ಯದ ವರ್ತಮಾನಗಳಲ್ಲಿ ಮತ್ತೊಬ್ಬ ಕವಿ ಬಳಸಿಲ್ಲ. ಧೈರ್ಯವಾಗಿ ಹೇಳ್ತೀನಿ, ಇಂಥ ಸಮಾಸ ಗುಂಫನ ಇದೆಯಲ್ಲ, ವಿಕೃತ ಗುಣ ಯಜ್ಞೋಪವೀತರು, ಅದು ಕುಮಾರವ್ಯಾಸ ಎದ್ದು ಕಾಣುತ್ತದೆ. ಗುಣ ಅನ್ನೋದಕ್ಕೊಂದು ಶ್ಲೇಷ ಉಂಟು.
ನೂಲು ಅಂತ ಒಂದು ಅರ್ಥ. ಗಂಟು ಗಂಟಾಗಿರುವ ನೂಲಿನ ಯಜ್ಞೋಪವೀತದವರು ಅಂತಲೂ ಅರ್ಥ ಆಗುತ್ತೆ, ವಿಕೃತ ಗುಣ ಯಜ್ಞೋಪವೀತರು. ಮತ್ತೊಂದು ಕುತ್ಸಿತವಾದ ಗುಣವನ್ನು ಯಜ್ಞೋಪವೀತದಂತೆ ತಮ್ಮ ಜಾತಿ ಸೂಚಕದಂತೆ ಹಾಕ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದಾರೆ ಅಂತ. ಅಂದರೆ ಕೆಟ್ಟ ಗುಣದಿಂದ ಯಾವ ಜಾತಿಯೂ ಬರೋದಿಲ್ಲ, ಯಾವ ನೀತಿಯೂ ಬರೋದಿಲ್ಲ ಅನ್ನುವುದು ತಾತ್ಪರ್ಯ. ಮಸಗಿದರು. ಅವರು ಬಂದು ಹಳಿವ ಹಾವಸೆ ಮನದೊಳಿದ್ದರು. ಬೈಬೇಕು ಅನ್ನುವ ಪಾಚಿ ಅವರ ಮನಸ್ಸಿಗೆ ಕಟ್ಟಿತ್ತು ಅಂತ. ಹಾವಸೆ ಮನ ಎಂಥ ಚೆನ್ನಾಗಿ, ಅಂದರೆ ಜಾರುವುದೇ ಸ್ವಭಾವವಾದ ಮನಸ್ಸಾಗಿತ್ತು ಅಂತ. ಪಾಚಿ ಜಾರತ್ತೆ. ಹಾಗಾಗಿ ಆ ಮನಸ್ಸಿನ ಮೇಲೆ ಯಾವುದು ನಿಲ್ಲಲ್ಲ. ಆ ಮನಸ್ಸಿನ ಮೇಲೆ ಶಿವ ನಿಲ್ಲೋಕ್ಕೆ ಸಾಧ್ಯವ? ಪಾಚಿ ನೆಲದ ಮೇಲೆ ಏನು ನಾಟ್ಯ ಮಾಡೋಕ್ಕೆ ಸಾಧ್ಯ? ನಟರಾಜ ಪಾಪ ಸ್ಕೇಟಿಂಗ್ ಆಡಬೇಕಷ್ಟೇ. ಹೀಗಾಗಿ ಹಳಿವ ಹಾವಸೆ ಮನ. ಒಬ್ಬರನ್ನ ನಿಂದಿಸಬೇಕು ಅನ್ನೋದೇ ಮನಸ್ಸಿನ ಮೇಲೆ ಪಾಚಿ ಬೆಳೆದಂತೆ. ಆಗ ಮನಸ್ಸಿನ ಮೇಲೆ ಯಾವ ಒಳ್ಳೆಯ ಗುಣವೂ ನಿಲ್ಲೋಲ್ಲ, ಒಳ್ಳೆಯ ವಿಷಯವೂ ನಿಲ್ಲೋದಿಲ್ಲ ಅನ್ನೋದನ್ನು ಎಂಥ ಅದ್ಭುತವಾದ ಅಲಂಕಾರವಾಗಿ ಮಾಡಿದ್ದಾನೆ. ಕೆಲರೆಡೆಯೊಳು ಆಡುತ್ತಿದ್ದರು ತಿಳಿವು ಮರೆವುಗಳಲ್ಲಿ. ಇನ್ನು ಕೆಲವರು ತಿಳಿವು ಮರೆವು ಇವುಗಳಲ್ಲಿ ಕಣ್ಣ ಮುಚ್ಚಾಲೆ ಆಟ ಆಡ್ತಾಯಿದ್ರು ಅಂತ ಜ್ಞಾನಾಜ್ಞಾನಗಳಲ್ಲಿ ಇದ್ದರು. ಇನ್ನು ಕೆಲವರು ಉಪಶಾಂತಿ ಭಾವದಲ್ಲಿ, ಇನ್ನು ಕೆಲವರು ಅಯ್ಯೋ ನಮಗೆ ಯಾಕಪ್ಪ, ನಮ್ಮ ತಪಸ್ಸಿಗೆ ಶಿವ ಒಲಿದ್ರೆ ಸಾಕು, ಯಮಗೇಕೆ ಪರರ ಚಿಂತೆ ಕೂಡಲ ಸಂಗಮ, ಒಲಿಯನೋ ಎಂಬ ಚಿಂತೆಯೇ ಹಾಸಿ ಹೊದೆಯಲು ಇರಲಾಗಿ ಅಂತ ಅಣ್ಣನವರು ಹೇಳಿದ್ರಲ್ಲ, ಹಾಗಿದ್ದರು. ಕೆಲವರು ಇದೇ ನಮನಿಗಿಲ್ಲಿ, ಅವನು ಯಾಕೆ ಇಲ್ಲಿಗೆ ಬರಬೇಕು? ಅವನಿಗೆ ಯಾರೋ ಹೇಳಿದ್ರು ತಪಸ್ಸು ಮಾಡೋದಕ್ಕೆ, ಇಲ್ಲಿಗೆ ಬರೋಕ್ಕೆ ಯಾಕೆ ಹೇಳಿದ್ರು? ಅವರು ಜಹಗೀರಿ ಎನ್ನುವಂತೆ. ಇವ್ರು ಯಾಕೆ ಇಲ್ಲಿಗೆ ಬರ್ತಾರೆ, ಇವ್ರು ಯಾಕೆ ಈ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು. ತೊಲಗಿಸಿ ಕಳವುದು ಈತನನ್ನು, ಇವನು ಓಡಿಸಿ ಮೊದಲು ಅಂತ ತಮ್ಮಳು ಕಳವಳಿಸುತ್ತಾ ಒಮ್ಮತ್ತವಾದರು. ಜಾತ ಹೊರಡೋಕ್ಕೆ ಮಾತ್ರ ಐಕಮತ್ಯ ಬಂದುಬಿಡುತ್ತೆ. ಅದರ ವಿರುದ್ಧ ಪ್ರತಿಭಟನೆ ಮಾಡಬೇಕು, ಎಲ್ಲ ಸೇರಿಬಿಡ್ತಾರೆ. ಯಾಕೆಂದರೆ ಮೆರಿಟೋಕ್ರಸಿಯನ್ನು ನಿಂದಿಸಬೇಕು ಅಂತಲೇ ಹುಟ್ಟಿರ್ತಾರಲ್ಲ, ಮೌಲ್ಯವನ್ನು, ಮಹತ್ವವನ್ನು, ಯೋಗ್ಯತೆಯನ್ನು ಕಡೆಗಣಿಸಬೇಕು ಅಂತಲೇ ಇದ್ದಾಗ ಈ ರೀತಿಯಾದ ಮೀಡಿಯೋಕ್ರಿಟಿ ಒಟ್ಟು ಸೇರಿಕೊಂಡ್ಬಿಟ್ಟು ಒಂದು ಮಹಾನದಿ ಆಗಿಬಿಡುತ್ತೆ. ಡೆಮಾಕ್ರಸಿ ಅನ್ನುವ ಮಹಾಸಾಧ್ವಿಗೆ ಹುಟ್ಟಿದ ಆದರದ ಸಂತಾನ ಅಂದರೆ ಈ ಮೀಡಿಯೋಕ್ರಿಟಿಯ ವ್ಯವಹಾರ. ಪ್ರಜಾಪ್ರಭುತ್ವ ಅಂದರೆ ಎಲ್ಲರಿಗೂ ಸಲ್ಲುವಂಥದ್ದು, ಅದು ಮಹಾಪಾತಿವ್ರತ್ಯ. ಆದರೆ ಆ ಪತಿವ್ರತೆಗೆ ಒಂದು ಆದರದ ಬುದ್ಧಿ ಬಂದುಬಿಡುತ್ತೆ. ಆವಾಗ ಮೀಡಿಯೋಕ್ರಿಟಿ ಅಂತಿದೆಯಲ್ಲ, ಕಳಪೆತನಕ್ಕೆ ಮಣೆ ಹಾಕ್ತಕ್ಕಂಥದ್ದು ಅಂತ ನನಗೆ ಬಹಳ ಬಾರಿ ಅನಿಸಿದೆ. ಆಗ ಅವರು ಏನೆಲ್ಲ ಕೋಲಾಹಲ ಮಾಡ್ತಾರೆ ನೋಡಿ. ಕೆದರಿದವು ಜಡೆ ಅಕ್ಷಮಾಲೆ. ಅವರು ಜಟಾಜೂಟವನ್ನು ಕಿತ್ಕೊಂಡ್ಬಿಟ್ರು, ಅಕ್ಷಮಾಲೆಯನ್ನು ಕಿತ್ಕೊಂಡ್ಬಿಟ್ರು, ಉದುರಿದವು. ಕರದಲ್ಲಿ ಕಮಂಡಲ ಅದರಿದವು, ಕೈಯಲ್ಲಿ ಕಮಂಡಲ ಅದರಿಬಿಡ್ತು. ಒಂದು ಕಡೆ ಕವಿ ಹೇಳ್ತಾ ಇದ್ದಾನೆ, ಈ ತಪೋವೇಷ, ತಪಸ್ವಿ ವೇಷ ಅವರಲ್ಲಿ ಉಳಿಯಲಿಲ್ಲ ಅಂತ. ಕಾಸ್ಟ್ಯೂಮ್ಗೂ ನ್ಯಾಯ ಮಾಡಲಿಲ್ಲ. ನಮ್ಮ ವೇಷಕ್ಕೆ ತಕ್ಕಂತೆ ಭಾಷೆ ವರ್ತನೆ ಇರಬೇಕಲ್ಲ, ಅದಕ್ಕಾಗಿ ಯೂನಿಫಾರ್ಮ್ ಬೇಕು ಅಂತ. ಈ ವೇಷದಲ್ಲಿದ್ದು ಇಂಥ ಅಪಕಾರ್ಯ ಮಾಡಬಾರ್ದಲ್ವ ಅಂತ. ಹಾಗಾಗಿ ಆಧಾರ ಮಾಡೋದಿದ್ದರೆ ಕಾಷಾಯದಲ್ಲಿ ಮಾಡಬೇಡಿ ಅಂತ ಅನ್ನಬೇಕಾಗುತ್ತದೆ. ಹೀಗಾಗಿ ಅವರು ಕೆದರಿದವು ಜಡೆ ಅಕ್ಷಮಾಲೆಗಳು ಉದುರಿದವು, ಕರದಲ್ಲಿ ಕಮಂಡಲು ಅದರಿದವು. ಹಳುವಾಯಿತು ಹರಿಣಾಜಿನ ಮುನೀಶ್ವರರ, ಕಾಡು ಪಾಲಾಗ್ಬಿಡ್ತು ಜಿಂಕೆ ಚರ್ಮ. ಕದಡಿತು ಅಂಗ ವಿಭೂತಿ, ಮೈಮೇಲಿನ ಭಸ್ಮ ಎಲ್ಲ ಕರಗಿ ಹೋಯಿತು. ಕಡುಗೋಪದಲ್ಲಿ ಹರಿದರು. ಕೋಪದಿಂದಾಗಿ ಇದೆಲ್ಲ ಆಗುತ್ತದೆ ಅಂತ. ಬಾಣಭಟ್ಟನ ಹರ್ಷಚರಿತದ ಪ್ರಥಮೋಚ್ಛ್ವಾಸದಲ್ಲಿ ಬರುವ ದುರ್ವಾಸನ ಕೋಪಾಕ್ರಾಂತವಾದ ಸ್ವರೂಪವನ್ನು ಬಾಣಭಟ್ಟ ವರ್ಣಿಸುವ ಸಂದರ್ಭ ನಮ್ಮ ಕುಮಾರವ್ಯಾಸನ ಈ ಪದ್ಯ ಜೊತೆಗೆ ಹೋಲ್ಮೆಗೆ ಹತ್ತಿರವಾಗುತ್ತದೆ. ಅಲ್ಲಿ ಬ್ರಹ್ಮ ಬೈತಾನೆ ದುರ್ವಾಸನ. ಒಮ್ಮೆ ಅವನು ಬ್ರಹ್ಮಲೋಕದಲ್ಲಿ ವೇದಾಧ್ಯಯನ ಮಾಡ್ತಾ ಇದ್ದ ವೇದಘೋಷ ಸ್ವರ ತಪ್ಪಿ ಹೋಯಿತು. ಎಲ್ಲರೂ ಸುಮ್ಮನೆ ಇದ್ದರು, ದುರ್ವಾಸ ಶಾಪ ಕೊಟ್ಟಾನಂತ. ಪಾಪ ಸರಸ್ವತಿಗೆ ಸಹಜವಾಗಿ ನಗು ಬಂದುಬಿಡ್ತು. ಎಲ್ಲರಲ್ಲೂ ತಪ್ಪು ಹುಡ್ಕೋ, ಇವರೇ ತಪ್ಪು ಮಾಡಿಬಿಟ್ಟಲ್ಲ ಅಂತ. ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ನೀನು ಭೂಮಿನಲ್ಲಿ ಬಿದ್ದು ಸಾಯಿ ಅಂತ ಶಾಪ ಕೊಟ್ಟ. ಆಗ ಬ್ರಹ್ಮ ಬೈತಾನೆ, ಈ ರೀತಿಯಾದ ಮಾಡ್ತಕ್ಕಂಥದ್ದು ನಾರು ತೊಗಟೆ ಇತ್ಯಾದಿಗಳ ಅಲಂಕಾರ ನೀನು ಮಾಡಿಕೊಂಡದ್ದು ಕಾಡು ಮರಗಳು ಇಟ್ಕೊಂಡಿವೆ, ಹಾಗಾಗ್ಬಿಟ್ಟತ್ತೆ. ಹೀಗಾಗಿ ಈ ವೃಥಾ ತಾಪಸಾಕಲ್ಪಂ ವಹಸಿ, ಒಬ್ಬ ನಟ ತಾಪಸ್ಸಿಯ ವೇಷ ಹಾಕ್ಕೊಂಡಂತೆ ನೀನು ತಪಸ್ವಿ ವೇಷ ಹಾಕ್ಕೊಂಡಿದ್ದೀಯಾ. ಕೋಪ ಬಂದಾಗ ಮೊದಲು ಏನೆಲ್ಲ ಅನರ್ಥಗಳಾಗುತ್ತವೆ ಅಂತಂದರೆ, ಅವನ ಧವಳ ಕೀರ್ತಿಯ ಮೇಲೆ ರಜೋಗುಣ ಬಂದು ಅದು ಕೆಂಪಾಗೋಗುತ್ತೆ, ಆಮೇಲೆ ಕಣ್ಣು ಕೆಂಪಾಗುತ್ತೆ. ಮೊದಲು ಅವನ ತಪಸ್ಸು ಸೋರು ಹೋಗುತ್ತೆ, ಆಮೇಲೆ ಅವನ ಕಮಂಡಲದಲ್ಲಿರ್ತಕ್ಕಂಥ ನೀರು ಕಂಬನಿ ಎಲ್ಲ ಸೋರಿ ಬರುತ್ತದೆ. ಮೊದಲು ಅವನ ಸತ್ವ ಅಲ್ಲಾಡುತ್ತದೆ, ಆಮೇಲೆ ತುಟಿ ಅಲ್ಲಾಡುತ್ತದೆ. ಮೊದಲು ಅವನ ಉನ್ನತಿಗೆ
ಅದು ಬೆವತು ಹೋಗುತ್ತೆ, ಆಮೇಲೆ ದೇಹ ಬೆವರುತ್ತೆ. ಈ ರೀತಿ ಆಗತಕ್ಕಂಥದ್ದು. ಸುಮ್ಮನೆ ನೀನು ಯಾತಕ್ಕೆ ಈ ಥರದ ಧಿಕ್ಕಾರ ವಚನಗಳನ್ನು ಹೇಳ್ತಾ ಇದೆಯಾ? ಇದು ತಪಸ್ವಿಗಳಿಗೆ ಯೋಗ್ಯವಾದದ್ದಲ್ಲ. ಇಷ್ಟು ಜನ ಎಲ್ಲ ಇದ್ದರಲ್ಲ, ಅವರೆಲ್ಲ ಸುಮ್ಮನೆ ಕೂತಿದ್ದಾರೆ. ಆಕೆ ಹೇಳಿದ್ದು ಸರಿಯಾಗಿದೆ, ನಕ್ಕಿದ್ರೊಳಗೆ ಏನೂ ಅಪರಾಧ ಇಲ್ಲ ಅಂತ. ನೀನು ಮಾತ್ರ ಕೋಲಾಹಲ ಮಾಡಿದೆಯಲ್ಲ, ಅಪರಾಧಿ ಆದವನೇ ಇನ್ನೊಬ್ಬರ ಅಪರಾಧಕ್ಕೆ ದಂಡನೆ ಕೊಡೋದೆಲ್ಲಾದರೂ ಉಂಟೆ ಅಂತ ಹೇಳ್ತಾನೆ. ಹೀಗೆ ಇವರಾಗಿಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಅವರಿಗೀಗ ತಪಸ್ವಿ ವೃತ್ತಿಯೂ ಇಲ್ಲ, ತಪಸ್ವಿ ಪ್ರವೃತ್ತಿಯೂ ಇಲ್ಲ, ವೇಷವೂ ಇಲ್ಲ, ಭಾಷೆಯೂ ಇಲ್ಲ ಅನ್ನುವ ಸ್ಥಿತಿ ಆಯಿತು. ಅದು ಯಾಕೆ ಅಂದರೆ ನಾವು ಇದಕ್ಕೆ ಮೀಸಲಾದವರು, ನಾವು ತಪಸ್ಸಿಗೆ ಹುಟ್ಟಿದವರು ಅಂತನ್ನುವ ಅಹಂಭಾವ. ಅವರು ಹೊರಡ್ತಾರೆ. ಹರಿದರು ಹರಗಿರಿಯ ಹತ್ತಿದರು ಕಂಡರು ರಾಜಮೌಳಿಯ ರಾಜಮಂದಿರವ. ರಾಜ ಅಂದರೆ ಚಂದ್ರ, ಚಂದ್ರಮೌಳಿಯನ್ನು ಕಾಣ್ತಾನೆ. ಕಂಡಾಗ ಏನು ಜಯ ಜಯ ಮಹೇಶ ನಮಃ ಶಿವಾಯ ಅಂತೆಲ್ಲ ಬಂದು ಹಣೆಯಲ್ಲಿ ಕೈಯಿಟ್ಟುಕೊಂಡು ಮೈಯಿಕ್ಕುತ್ತಾನೆ. ನೋಡಿ, ಆಗ ಶಿವ ಹೇಳ್ತಾನೆ, ಭಾಳ ಚೆನ್ನಾಗಿ ಹೇಳ್ತಾನೆ. ಏಳಿರೈ ಸಾಕು, ಏಳಿ ಏಳಿರೈ ಸಾಕೇಳಿ ಕುಳ್ಳಿರಿ, ಸಾಕು ಏಳಿರೈ ಕುಳ್ಳಿರಿ, ಬಂದ ಕಾರ್ಯವ ಹೇಳಿ, ಬಂದ ಕಾರ್ಯವ ಹೇಳಿ, ಏಳಿರೈ ಸಾಕು ಏಳಿರೈ, ಬಂದ ಕಾರ್ಯವ ಹೇಳಿರೈ. ಎನೆ ಮುನಿನಿಕರವೆದ್ದುದು ನೊಸಲ ಕೈಗಳಲ್ಲಿ, ಮುನಿನಿಕರವೆದ್ದುದು ನೊಸಲ ಕೈಗಳಲ್ಲಿ. ಹೇಳಿ ನೀವು ಹೇಳಿ, ಹೇಳಿ ನೀವು ಹೇಳಿ, ಹೇಳಿರಿ ಹೇಳಿರಿ ಹೇಳಿರಿ, ಹಿರಿಯರು ಹೇಳಿರಿ, ಹಿರಿಯರು ಹೇಳಿರಿ, ಹೇಳಿರಿ ಹೇಳಿರಿ, ನೀವು ಹೇಳಿರಿ, ನೀವು ಹೇಳಿರಿ ಎನ್ನುತ್ತ ಒಳಗೊಳಗೆ ಘೋಳಾಗೋಳಿ, ಒಳಗೊಳಗೆ ಘೋಳಾಗೋಳಿ ಮಸಗಿದುದು, ಒಳಗೊಳಗೆ ಘೋಳಾಗೋಳಿ ಮಸಗಿದುದು. ಒಬ್ಬ ಮುನಿ ನಿಲ್ಲಿಸಿದನು ಕಳವಳವ, ಈಗಷ್ಟೇ ಹಿಂದಿನ ಪದ್ಯ ವಿವರಣೆ ಮಾಡುವಾಗ ಹೇಳ್ತಿದ್ದೆ ಕೆದಲಾಯರನ್ನು ಆಕ್ಷೇಪಿಸ್ಬೋದು ಅಂತ. ಇಂಥ ಪದ್ಯ ಕೇಳಿದ್ರೆ ಬೆಳ್ಳಕ್ಕರಿಗರಂಥ ಗಮಕಿಗಳು ಆಕ್ಷೇಪ ಮಾಡುವುದೇನೆ, ಹೀಗೆಲ್ಲ ಓದ್ತಾರ ಪದ್ಯವನ್ನು ಅಂತ. ಕುಮಾರವ್ಯಾಸನಿಗೆ ಯಾರಾದರೂ ಬಂದು ಹೀಗೆಲ್ಲ ಪದ್ಯ ಬರೀತಾರ ಅಂತ ವೈಯಾಕರಣ ಹೇಳಿದ್ರೆ ಹೇಗೋ ಹಾಗಾಗ್ಬಿಡುತ್ತೆ. ಕುಮಾರವ್ಯಾಸ ಇದ್ದಿದ್ರೆ ಬಾಪು ಮಜ ಪೂತುರೇ ಅಂತ ಪದ್ಯವನ್ನು ವಾಚನ ಮಾಡಿದ ಶೈಲಿಗೆ ಕೊಂಡಾಡ್ತಾ ಇದ್ದ. ನಾಟಕೀಕರಣ ಬೇಕಲ್ವಾ? ಪ್ರಯೋಗತ್ವ ಮನಾಪನ್ನೇ ಕಾವ್ಯೇನ ಆಸ್ವಾದ ಸಂಭವ ಅನ್ನುವ ಮಾತನ್ನು ಭಟ್ಟತೋತ ಹೇಳ್ತಾನೆ. ಪದ್ಮ ಸುಬ್ರಹ್ಮಣ್ಯಂ ಇದೇ ರೀತಿ ನೃತ್ಯ ಮಾಡಿದಾಗ ಎಲ್ಲ ಆಕ್ಷೇಪ ಮಾಡ್ತಾಯಿದ್ರು, ಏಕೆಂದರೆ ಶಾಸ್ತ್ರದಲ್ಲಿ ಹೇಳಿಲ್ಲ ಅಂತ. ನನಗೆ ಚೆನ್ನಾಗಿ ನೆನಪಿದೆ, ಆಕೆ ಒಮ್ಮೆ ಹೇಳಿದ್ದು, ಒಬ್ಬ ಕಟ್ಟಾ ಭರತನಾಟ್ಯ ಅಂತ ಹೆಸರಾದ ಈಚಿನ ಕಾಲದ, ಆದರೆ ಹಿಂದೆ ಸಾದಿರಂಥ ತಾಫಿಯ ಆಟ, ದಾಸಿ ಆಟಂ ಅಂತ ಹೆಸರಾದ ನೃತ್ಯ ಪದ್ಧತಿಯ ನಟುವನಾರು ಒಬ್ಬರು. ಅವ್ರು ಹೇಳಿದ್ರಂತೆ, ಏನಮ್ಮ ನೀಯ ಪಂಡ್ರ ಅಭಿನயம் 100க்கு 1000 மார்க்ஸ், உன்னுடைய டான்ஸில் மியூசிக்கு 100க்கு 1000 மார்க்ஸ், என்ன நೃತ್யம் எல்லாத்துக்கும் 100க்கு 1000 மார்க்ஸ், ஆனால் ಇದು ಭರತನಾಟ್ಯ ಇಲ್ಲೇ ಅಂತ. ನೀನು ಮಾಡೋ ನೃತ್ಯದ ಅಭಿನಯಕ್ಕೆ, ಸಂಗೀತಕ್ಕೆ ಎಲ್ಲದಕ್ಕೂ 100ಕ್ಕೆ 1000 ಮಾರ್ಕ್ಸು, ಆದರೆ ಇದಲ್ಲ ಅಂತ. ಆಗ ಅವರು ಹೇಳಿದ್ರಂತೆ, ಭರತನಾಟ್ಯಕ್ಕೆ ಅಭಿನಯ ವೇಂಡಾಮ, ಭರತನಾಟ್ಯಕ್ಕೆ ಸಂಗೀತ ವೇಂಡಾಮ, ಭರತನಾಟ್ಯಕ್ಕೆ ಅಂಗಶುದ್ಧಂ ವೇಂಡಾಮ ಅಂತ. ಹಾಗಿದ್ರೆ ಭರತನಾಟ್ಯಕ್ಕೆ ಯಾವುದು ಬೇಡ ಅಂತಲ್ಲ ಅರ್ಥ. ನಾನು ಮಾಡೋದು ಭರತನಾಟ್ಯ ಅಲ್ಲ, ಆದರೆ ಇದು ತುಂಬ ಚೆನ್ನಾಗಿದೆ ಅಂದರೆ ಭರತನಾಟ್ಯಕ್ಕೆ ಇದು ಬೇಡ ಅಂತ ಅರ್ಥ ಅಲ್ವಾ ಅಂತ.
ಬಾಲಮುರಳಿ ಕೃಷ್ಣ ಅವರಿಗೆ ಹೀಗೇ ಹೇಳಿದರು ಅಂತ ಅವರು ಇದೇ ಥರ ಹೇಳಿದರು. ನೀವು ಶ್ರುತಿ ಶುದ್ಧವಾಗಿ ಹಾಡ್ತೀರಾ, ಲಯ ಶುದ್ಧವಾಗಿ ಹಾಡ್ತೀರಾ, ಸಾಹಿತ್ಯ ಸ್ಪಷ್ಟವಾಗಿದೆ, ಆದರೆ ಕರ್ನಾಟಕ ಸಂಗೀತ ಅಲ್ಲ ಅಂತ. ಕರ್ನಾಟಕ ಸಂಗೀತಕ್ಕೆ ಇವು ಬೇಡವಾ ಅಂತ. ಕಟ್ಟುಕಡೆಯಲ್ಲಿ ಇದೇ ಬರತಕ್ಕಂಥದ್ದು. ಇನ್ನು ಏನು ಅಪಶ್ರುತಿಯ ಅವಲಯ ಇದೇನಾ ಅಲ್ಲಿಯ ಸ್ವಾರಸ್ಯ ಅಂತ. ಹಾಗೆ ನಾಟಕೀಕರಣ ದೃಶ್ಯಕರಣ ಆಗದೇ ಇದ್ದರೆ ಸ್ವಾರಸ್ಯ ಎಲ್ಲಿ? ಅದನ್ನು ನಾಟ್ಯಾಯಮಾನತ್ವಾತ್ ಸಂದರ್ಭೇಶು ದಶರೂಪಕಂ ಶ್ರೇಯ ತದ್ಧಿ ಚಿತ್ರಂ ಚಿತ್ರಪಟವದ್ ವಿಶೇಷ ಸಾಕಲ್ಯಾತ್ ಅಂತ ವಾಮನ ತನ್ನ ಕಾವ್ಯಾಲಂಕಾರ ಸೂತ್ರ ವೃತ್ತಿಯಲ್ಲಿ ಹೇಳ್ತಾನೆ. ಹಾಗಾಗಿ ದೃಶ್ಯಮಾನತ್ವ ಬೇಕು. ಶಿವನ ಬಳಿಗೆ ಅವರೆಲ್ಲ ಹೋಗಿದ್ದಾರೆ. ಏಳಿರೈ ಸಾಕು, ಏಳಿರೈ ಸಾಕೇಳಿ ಕುಳ್ಳಿರಿ, ಬಂದ ಕಾರ್ಯವ ಹೇಳಿ ಅಂತ ಶಿವ ಪದ್ಯದಲ್ಲೇ ಹೇಳ್ತಾನೆ. ಮುನಿ ನಿಖರವೆದ್ದುದು ನೊಸಲ ಕೈಗಳಲ್ಲಿ, ಹಣೆ ಮೇಲೆ ಕೈ ಇಟ್ಕೊಂಡು ಶಂಭೋ ಮಹಾದೇವ ನಮಃಶಿವಾಯ ಅಂತ. ಶಿವ ಬೋಳಾಶಂಕರ ಶಂಭೋ ಶಂಕರ ಅಂದ್ಬಿಟ್ರೆ ಒಪ್ಕೊಂಡು ಬಿಡ್ತಾನೆ ಅಂತ. ಅವನು ಅಂತರ್ಯಾಮಿ ಅಲ್ವೇ, ಹಾಗಾಗಿ ಅವನೆಲ್ಲ ಒಪ್ಕೊಳ್ತಾನೆ. ಆಗ ಋಷಿಗಳು ಹೇಳಿ ಅಂತಂದ ಮೇಲೆ ಯಾರು ಹೇಳೋದು ಅಂತ ಜಗಳ. ಹೇಳಿ ನೀವು, ಹೇಳಿನ್ನು ನೀವು ಹೇಳಿ, ನೀವು ಹೇಳಿ, ಹಿರಿಯರು ಹೇಳಿ, ದೊಡ್ಡವ್ರು ಹೇಳಿ ಅಂತ. ದೊಡ್ಡವರು ನಾನೇ ದೊಡ್ಡವನು ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ. ಬಹಳ ಕಷ್ಟ. ಆಗ ಜಗಳ ಆಗುತ್ತದೆ. ಏನಂತ ಒಳಗೊಳಗೆ ಗೋಳಾಗೋಳಿ. ಗೋಳಾಗೋಳಿ ಅನ್ನೋದಕ್ಕೆ ಎರಡು ಅರ್ಥ ಮಾಡ್ಬೋದು. ಒಂದರ್ಥವಂತೂ ನಿಘಂಟುಕಾರರು ಕೊಡ್ತಕ್ಕಂಥದ್ದು ಘೋಡಾಗೋಡಿ ಅಂತ. ಲಡೆಯೋರ್ ಅಭೇದ, ಲಡೆಯೋರ್ ಅಭೇದ ಅಂತ. ಕುದುರೆ ದೌಡ್ತರ ಪಂದ್ಯದ ಕುದುರೆಗಳ ತರಹ ಇವರು ಹಾಗೆ ಹೀಗೆ ಓಡಾಡಿ ಹಾರಾಡಿ ಚೀರಾಡಿ ಹೇಷಾರವ ಮಾಡಿ ಧೂಳೆಬ್ಬಿಸ್ತಾ ಇದ್ರು ಅಂತ ಗೋಳಾಗೋಳಿ. ಇನ್ನೊಂದು ಗೊಳಗೊಳ ಗೊಳಗೊಳ ಕೋಲಾಹಲ, ಗುಜುಗುಜು ಮಾಡ್ತಾ ಇದ್ದಾರೆ. ಮಸಗಿದುದು ಒಬ್ಬ ಮುನಿ ನಿಲ್ಲಿಸಿದನು ಕಳವಳ. ಶಿವನತ್ರ ಏನು ಹೇಳಬೇಕು ಅನ್ನೋದಕ್ಕೆ ಇಷ್ಟು ಜಗಳ ಆದರೆ ಇನ್ನು ಹೇಳೋದಕ್ಕೆ ಯಾವಾಗ ಸಮಯ ಆಗೋದು ಅಂತ. ಹೀಗಾಗಿ ಒಂದ ಕಾರ್ಯವನ್ನೇ ಮರೆಯುವಷ್ಟು ಅವರಿಗೆ ಅಹಂಭಾವ, ಅನಿಶ್ಚಯ, ಅಪ್ರಬುದ್ಧತೆ ಇವೆಲ್ಲ ಇದೆ. ಆಗ ಅವರು ಹೇಳ್ತಾರೆ ಏನಾಗಿದೆ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ನೀರಲೋಹಿತ ಚಿತ್ತವಿಸು ಶಶಿಮೌಳಿ ಬೆನ್ನಹ ನಿಗಮ ಮಹಿಳಾ ಮೌಳಿಮಣಿ ನೀರಾಜಿತಾಂಗ್ರಿ ಸರೋಜ ಅವಧಾನ ಪಾಲಿಸುವುದು ಆರ್ತರನ್ನು ಪರಮ ಕೃಪಾಳು ನೀನತಿ ದೀನರಾವು ವಿಟಾಳ ಸಂಗತಿಯಾದು ದೆಮ್ಮಯ ಜಪತಪಸ್ಥಿತಿಗೆ. ನಮ್ಮಯ ಜಪತಪಸ್ಥಿತಿಗೆ ವಿಟಾಳ ಸಂಗತಿ ಅದು. ನಮ್ಮ ಜಪತಪಕ್ಕೆ ತೊಂದರೆ ಆಯಿತು ಅಂತ 6ನೇ ಸಾಲು. ಇನ್ನು 5 ಸಾಲು ನೀಲಲೋಹಿತ ಶಶಿಮೌಳಿ ನಿಗಮ ಮಹಿಳಾ ಮೌಳಿಮಣಿ ನೀರಾಜಿತಾಂಗ್ರಿ ಸರೋಜ ಅಂತೆಲ್ಲ ಅವನ ಮೇಲೆ ಕೊಂಡಾಟ. ಹೊಗಳು ಬಿಟ್ಟರೆ ಅವನು ಒಪ್ಕೊಂಡು ಬಿಡ್ತಾನೆ ಅಂತಕ್ಕಂಥದ್ದು. ಆ ಭಕ್ತರ ಮನೋಧರ್ಮವನ್ನು ಕವಿ ಎಷ್ಟು ಚೆನ್ನಾಗಿ ಧ್ವನಿಸ್ತಾ ಇದ್ದಾನೆ ನೋಡಿ. ಆಗ ಶಿವನು ಇವ್ರನ್ನ ಉಬ್ಬಿಸಿ ಉಬ್ಬಿಸಿ ಹೇಳ್ತಾನೆ, ನೀವು ಎಂಥವ್ರಪ್ಪ, ಯಾಕೆ ಇಂಥದ್ದಾಯಿತು ಅಂತ. ಶಾಂತಿಯೇ ಮನೆ ನಿಮ್ಮ ಚರಣದ ಚಿಂತೆಯೇ ಮನೆ ವಾರ್ತೆ. ಶಾಂತಿಯೇ ಮನೆ ನಿಮ್ಮ ಚರಣದ ಚಿಂತೆಯೇ ಮನೆ ವಾರ್ತೆ. ವರವೇದಾಂತ ತತ್ವ ರಹಸ್ಯ ಮನನಾದಿಗಳು ಸರ್ವಸ್ವ. ವರವೇದಾಂತ ತತ್ವ ರಹಸ್ಯ ಮನನಾದಿಗಳು ಸರ್ವಸ್ವ. ದಾಂತಿಯೇ ಸುಖ ಭೋಗ, ದಾಂತಿಯೇ ಸುಖ ಭೋಗ ಮಾಯಾ ಶಾಂತಿಯೇ ಮಹಾತ್ಮೆ. ಮಾಯಾ ಶಾಂತಿಯೇ ಮಹಾತ್ಮೆ ಇವು ಋಷಿ ಸಂತತಿಗೆ ವರ್ತನವಲೇ. ವೈದಿಕ ವಿಧಾನದಲ್ಲಿ ವೈದಿಕ ವಿಧಾನದಲ್ಲಿ ಇವು ಋಷಿ ಸಂತತಿಗೆ ವರ್ತನವಲೇ. ಶಾಂತಿಯೇ ಮನೆ ನಿಮ್ಮ ಚರಣದ ಚಿಂತೆಯೇ ಮನೆ ವಾರ್ತೆ.
ವರವೇದಾಂತ ತತ್ವ ರಹಸ್ಯ ಮನನಾದಿಗಳು ಸರ್ವಸ್ವ ದಾಂತಿಯೇ ಸುಖಭೋಗ ಮಾಯಾ ಶಾಂತಿಯೇ ಮಹಾತ್ಮೆ ಇವು ಋಷಿ ಸಂತತಿಗೆ ವರ್ತನವಲೇ. ಶಿವ ಕೇಳಿದ್ದಕ್ಕೆ ಇವರು ವಿಸ್ತರಿಸಿ ಉತ್ತರಿಸ್ತಾರೆ. ತಮಗೆ ತಾವೇ ಹೊಗಳ್ಕೊಳ್ಳೋದು ನೋಡಿ. ಶಾಂತಿಯೇ ಮನೆ, ನಮ್ಮ ಮನೆಯೇ ಶಾಂತಿ. ಮನೆ ಹೆಸರು ಶಾಂತಿವಿಲ್ಲ ಅಂತ, ಶಾಂತಿ ನಿಲಯ, ಶಾಂತಿ ಕೃಪಾ ಅಂತ ಇಟ್ಕೊಂಡು ಬಿಡ್ತಾರೆ. ಅದರಿಂದ ಶಾಂತಿಯೇ ಮನೆ ಅಂತ ಮಾಡ್ಕೊಂಡು ಬಿಡ್ತಾರೆ. ನಿಮ್ಮ ಚರಣದ ಚಿಂತೆಯೇ ಮನೆ ವಾರ್ತೆ. ಇನ್ನು ಮನೆ ವಾಳ್ತೆ ಅನ್ನೋದಿದ್ದರೆ ನಿಮ್ಮ ಚರಣದ ಚಿಂತನೆಯೇ. ವರ ವೇದಾಂತ ತತ್ವ ರಹಸ್ಯ ಮನನಾದಿಗಳು ಸರ್ವಸ್ವ. ಇನ್ನು ನಮ್ಮ ಸರ್ವಸ್ವ, ನಮ್ಮ ಸಂಪತ್ತಿ ಎಲ್ಲ ವೇದಾಂತ ತತ್ವ ಚಿಂತನವೇ ಆಗಿರ್ತಕ್ಕಂಥದ್ದು. ಯಾರೋ ಇಂಗ್ಲೀಷ್ ಪ್ರೊಫೆಸರ್ ಒಬ್ಬರಿದ್ದರು. ಅವರು ಪ್ರೋಸ್ ಆ್ಯಂಡ್ ಪೊಯೆಟ್ರಿ ಚೇಸ್ ಮೀ ಆಲ್ವೇಸ್ ಅಂತಿದ್ರು. ಯಾಕೆಂದರೆ ಅವರಿಗೆ ಇದ್ದ 2 ನಾಯಿಗಳಿಗೆ ಹೆಸರು ಪ್ರೋಸ್ ಪೊಯೆಟ್ರಿ ಅಂತ. ಹಾಗಾಗಿ ಇವ್ರನ್ನ ಮೂಸ್ಕೊಂಡು ಬರುತ್ತವೆ ಅವು ಅಂತ. ಆ ತರಹ ದಾಂತಿ ಅಂದರೆ ದಮ ಯಾವ ಗುಣ ಉಂಟು ಅದು ಸುಖಭೋಗ. ಅದೇ ಇಂದ್ರಿಯ ದಮನವೇ ನಮ್ಮ ಸುಖಭೋಗ. ಮಾಯಾಶ್ರಾಂತಿ, ಮಾಯೆಯನ್ನು ಬಳಲಿಸುವುದೇ ನಮ್ಮ ಮಾಹಾತ್ಮ್ಯ. ಇದು ನಮ್ಮ ಋಷಿ ಸಂತತಿಗಿರ್ತಕ್ಕಂಥದ್ದು. ಆದರೆ ಏನು ಮಾಡೋಣ, ಹೋದ ಹೊಲಬಿಲ್ಲದರೊಳಗೆ ದುರ್ಭೇದ ತಪವೇ ಹೊಗೆಬುತ್ತದೆ ಹೊಳ್ಳಾದವೆಮ್ಮ ಸಮಾಧಿ ಸೈರಣೆ ಶಮದ ಮಾದಿಗಳು. ಅದೇ ಯಾವನೋ ಒಬ್ಬ ಬಂದು ತಪಸ್ಸು ಮಾಡಿ ನಮ್ಮ ಸಮಾಧಿ ಎಲ್ಲ ಸೀಕಲಾಗ್ಬಿಡ್ತು. ಕಾದುದ ವನಭೂಮಿ, ನಾವು ಸುಟ್ಟರು ಸತ್ರೂ ಪರವಾಗಿಲ್ಲ, ವನಭೂಮಿಯೇ ತರುಗುಲ್ಮಾದಿಗಳು ಕಟ್ಟೊಣಗಲಾದವು. ತೀದುವೆಮ್ಮಯ ನಿತ್ಯ ವಿಧಿ ಒಬ್ಬನ ದೆಸೆಯಲ್ಲಿ ಇಂದು. ಅವನು ಯಾರು? ರಾಜನ ವೇಷ ಹಾಕ್ಕೊಂಡು ಕ್ಷತ್ರಿಯ ವೇಷದಲ್ಲಿ ಬಂದಿದ್ದಾನೆ. ರಾಯನೋ ಮೇಣವನು ರಾವುತ ಪಾಯಕನೋ ಋಷಿಯಲ್ಲ. ಋಷಿ ವೇಷ ಆಗಿರೋಲ್ಲ, ಋಷಿ ಡ್ರೆಸ್ಸೇ ಆಗಿರೋಲ್ಲ. ಹೀಗಾಗಿ ಋಷಿಗೇಕೆ ಆಯುಧಗಳ ಗೊಡವೆ, ನಮಗೇಕದರ ಭೂತಾಟ, ಆಯುಧಾದಿಗಳು ಬೇಡ. ಈ ಅಹಿಂಸೆ ಶಾಂತಿ ಅಂತಂದರೆ ಆಯುಧ ಇಟ್ಕೊಳ್ಳದೆ ಇದ್ದರೇನಾ? ಮನಸ್ಸಿನಲ್ಲಿ ಕಾಮಾದಿಗಳಿದ್ದರೆ ಅದಕ್ಕಿಂತ ದೊಡ್ಡ ಭಯಂಕರ ವಿಷಾಯುಧಗಳು ಇನ್ನೇನು ಬೇಕು? ಸಾಯಕದ ಬತ್ತಳಿಕೆ ಚಾಪವು ಅಡಾಯುಧ ಕುಶವು ಎರಳೆ ಜಡೆಗಳನ್ನು ಆಯತ ಚಿತ್ತದಲ್ಲಿ ಅನುಚಿತದ ಸಂಘದ ತಪಸಿ ಇವನು ಅಯೋಗ್ಯ ಅಂತಂತಾನೆ. ಆಮೇಲೆ ಇನ್ನೂ ಮತ್ತೆ ಪೋಣಿಸ್ತಾರೆ, ನಾವು ಹೊಟ್ಟೆ ಕಿಸಿದವರಲ್ಲ ಅಂತ. ಅದು ಟಿಪಿ ಕೆಲಸ ಹೇಳ್ತಾರಲ್ಲ, ಸ್ವಾಮಿ ಪರನಿಂದೆ ಎಂಬುದು ನಮ್ಮ ಪ್ರವರದಲ್ಲೇ ಇಲ್ಲ, ಸ್ವಪ್ರಶಂಸೆ ಎಂಬುದು ನಮ್ಮ ವಂಶದಲ್ಲೇ ಇಲ್ಲ, ಆದರೂ ಹೇಳ್ತೀನಿ ನನಗೂ ಅಲ್ಲಿ ನೆರೆದಿದ್ದ ನಾಯಿಗಳಿಗೂ ಒಂದೇ ದಕ್ಷಿಣೆ ಕೊಟ್ಬಿಟ್ರಲ್ಲ ಅಂತ. ಆ ರೀತಿಯಲ್ಲಿ ಮುಂದೆ ಏನಾಗುತ್ತೆ ಅಂತ ನಾಳೆ ನೋಡೋಣ. ನಮಸ್ಕಾರ.